ಇದೆ ಅನ್ನೋದನ್ನು ಯಾವಾಗ ದದಿಮುಖ ಮಧುವನದ ರಕ್ಷಿತ ಬಂದ ಆ ಸುದ್ದಿಯನ್ನು ತಿಳಿಸಿದ, ಆಗೆಲ್ಲ ಕಪಿಗಳು ಕೂಡ ಪರಸ್ಪರವಾಗಿ ಸಿದ್ಧರಾದರು. ಬಹಳ ಶಿಸ್ತಿನಿಂದ ರಾಮದೇವರ ಬಳಿಯಲ್ಲಿ, ಸುಗ್ರೀವನ ಬಳಿಯಲ್ಲಿ ಮಾಡಿರುವ ಕಾರ್ಯಸಾಧನೆಯನ್ನು ಹೇಳಬೇಕು. ಕಾರ್ಯಸಾಧನೆ ಬಹಳ ದೊಡ್ಡದು. ಆದರೆ ಅದನ್ನು ತಿಳಿಸ್ಲಿಕ್ಕೆ ಹೋಗುವಾಗ ನಾವೇನಾರ ತಪ್ಪಾಗಿ ನಡೆದರೆ ಮುಂದೆ ಸಿಗಬೇಕಾದ ಶ್ಲಾಘನೆ ಅಲ್ಲ, ನಿಂದನೆ ಆಗಿ ಹೋಗುತ್ತೆ. ಮತ್ತೆ ಸ್ವಲ್ಪ ಎಚ್ಚರಿಕೆ ಇರಲಿ, ಎಲ್ಲರಿಗೂ ಕೂಡ ಅದನ್ನೆಲ್ಲ ತಿದ್ದಿದ್ರು. ಹಾಗೆ ಬಹಳ ಶಿಸ್ತಿನಿಂದಾಗಿ ಹಾರಿ ಹೋಗುವಾಗ ಹೇಗೂ ಹೋದರೂ ರಾಮದೇವರ ಬಳಿಯಲ್ಲಿ, ಸುಗ್ರೀವನ ಬಳಿಯಲ್ಲಿ ಹೋಗುವಾಗ ಮಾತ್ರ ಬಹಳ ಶಿಸ್ತಿನಿಂದ ನಡ್ಕೊಂಡು ಹೋದ್ರಂತೆ. ಎಲ್ಲ ಹೋಗಿ ರಾಮದೇವರಿಗೆ ಬಗ್ಗೆ ನಮಸ್ಕಾರ ಮಾಡುತ್ತಾರೆ. ನಮಸ್ಕಾರ ಮಾಡೋದು ಅಷ್ಟೂ ಕಪಿಗಳಲ್ಲಿ ಒಬ್ಬ ಅಂತರ್ಯಾಮಿ ಇದ್ದಾನೆ ಅಂತ ತೋರಿಸುವಂತೆ ಇತ್ತಂತೆ. ಎಲ್ಲ ಒಟ್ಟಿಗೆ ಬಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ತೋರಿಸುವಂತೆ ಆ ಶೈಲಿಯನ್ನು ಪ್ರತಿಬಿಂಬಿಸ್ತಾ, ತತಃ ಪ್ರಸ್ರವಣಂ ಶೈಲೇ ಗತ್ವಾ ತ್ವೇ ಗತ್ವಾ ಚಿತ್ರಕಾನನಂ ಪ್ರಣಮ್ಯ ಶರಸಾರಾಮಂ ಲಕ್ಷ್ಮಣಂಚ ಮಹಾಬಲಂ. ಮೊದಲು ರಾಮದೇವರಿಗೆ, ಆಮೇಲೆ ಲಕ್ಷ್ಮಣದೇವರಿಗೆ, ಯುವರಾಜಂ ಪುರಸ್ಕೃತ್ಯ ಸುಗ್ರೀವಂ ಅಭಿವಾದ್ಯ ಚ. ಪಕ್ಕಕ್ಕೆ ಕೂತಿದ್ದಂತೆ ಸುಗ್ರೀವ, ಆಮೇಲೆ ರಾಜ, ಅವನಿಗೊಂದು ಪ್ರತ್ಯೇಕ, ಇವರು ಅತಿಥಿಗಳು. ಆಮೇಲೆ ರಾಜನಿಗೆ ನಮಸ್ಕಾರ ಮಾಡುವ ಶೈಲಿಯೇ ಬೇರೆ. ಅವನಿಗೆ ಪ್ರತ್ಯೇಕವಾಗಿ ಹೋಗಿ ನಮಸ್ಕಾರವನ್ನು ಮಾಡಿ ಎಲ್ಲ ಪಕ್ಕಕ್ಕೆ ಅವರವರ ಸ್ಥಾನದಲ್ಲಿ ಅವರವರು ನಿಂತಿದ್ದಾರೆ. ಪ್ರವೃತ್ತಿ ಮಥ ಸೀತಾಯಾ ಪ್ರವಕ್ತುಂ ಉಪಚಕ್ರಮುಹು. ಹನುಮಂತ ದೇವರು ಏನೂ ಮಾತಾಡಲಿಲ್ಲಂತೆ ಆ ಕಾಲಕ್ಕೆ. ಸುತ್ತಲೂ ಹೋಗಿದ್ದ ಗವಯ, ಗವಾಕ್ಷ, ಗಜ ಮುಂತಾದವರು ಅವ್ರಿಗೊಂದು ಅವಕಾಶ ಕೊಡಬೇಕಲ್ಲ. ಮುಂದೆ ಹನುಮಂತ ದೇವರು ಮಾತಾಡೋದು ಇದ್ದೇ ಇದೆ. ಅದಕ್ಕೆ ಅವರಿಗೆ ಅವಕಾಶ ಕೊಟ್ಟಾಗ ಅವರೆಲ್ಲ ಹೋಗಿ ಆ ಕಾಲಕ್ಕೆ ಸುದ್ದಿಯನ್ನು ಹೇಳಿದ್ರಂತೆ. ಬಹಳ ಶ್ರಮಪಟ್ಟೆವು ಆ ಕಾಲದಲ್ಲಿ. ಕಡೆಗೆ ನಮ್ಮೆಲ್ಲರ ಶ್ರಮದ ಫಲ ಹನುಮಂತನಲ್ಲಿ ಕಂಡಿತು. ಸೀತಾದೇವಿಯ ದರ್ಶನ ಮಾಡಿಕೊಂಡು ನಾವಿಲ್ಲಿಗೆ ಬಂದಿದ್ದೇವೆ. ರಾಮೇ ಸಮನುರಾಗಂಚ ಯಥಾಚ ನಿಯಮಕೃತಃ. ನೀವು ಹೇಗೆ ನಿಯಮವನ್ನು ಮಾಡಿದ್ದರೋ ಅದೇ ಕ್ರಮದಿಂದಲೇ ಸೀತಾದೇವಿಯರ ಅನ್ವೇಷಣ ಕಾರ್ಯವನ್ನು ಪೂರೈಸಿದ್ದೇವೆ. ಹೋಗಬೇಕಾದ್ರೆ ಒಂದು ಶಿಸ್ತು ಮಾತುಕತೆ ನಡೆದಿತ್ತು. ಈಗ ಅದನ್ನು ಪೂರ್ಣ ಬಂದು ಒಪ್ಪಿಸ್ತಾ ಇದ್ದೇವೆ ಅಂತ ತಿಳಿಸಿಕೊಡೋಣ. ಆ ಕಾಲದಲ್ಲಿ ರಾವಣಾಂತಃಪುರೇರೋಧಂ ರಾಕ್ಷಸೀಭಿಶ್ಚ ತರ್ಜನಂ ಏತದಾಖ್ಯಾಯತೆ ಸರ್ವಂ ಹರಯೋ ರಾಮಸನ್ನಿಧೌ. ಈ ಸಂದರ್ಭದಲ್ಲಿ ಒಟ್ಟಾರೆ ಹೇಳಬೇಕಾಗಿದ್ದು ಇಷ್ಟೇ ಸಾರಾಂಶ. ಈ ಸಂದರ್ಭದಲ್ಲಿ ಸೀತಾದೇವಿಯರನ್ನು ರೋಧನ ಮಾಡಿ ಕೂಡಿಸಿದ್ದಾನೆ, ಬಂಧನ ಮಾಡಿ ಕೂಡಿಸಿದ್ದಾನೆ ರಾವಣ. ಅನೇಕ ರಾಕ್ಷಸಿಯರನ್ನೆಲ್ಲ ಕಾವಲಿಗೆ ಅಂತ ಇಟ್ಟಿದ್ದಾರೆ. ಇಲ್ಲಿ ತನಕ ಸೀತಾದೇವಿಯರಿಗೆ ಯಾವ ಹಾನಿಯೂ ಆಗಿಲ್ಲ, ಭಯಗ್ರಸ್ತಳಾಗಿ ಇದ್ದಾಳಷ್ಟೇ. ಇಷ್ಟು ಸುದ್ದಿಯನ್ನು ತಿಳಿಸಿದರು. ಆಗ ಇಷ್ಟೆಲ್ಲ ಆದಮೇಲೆ ಹನುಮಂತ ದೇವರನ್ನು ಪ್ರಶ್ನೆ ಮಾಡ್ತಾನೆ. ಇದೆಲ್ಲ ನಡೆಸಿ ಬಂದದ್ದು ಹನುಮಂತ ಅಂತ ಅವರನ್ನು ನಿದರ್ಶನ ಮಾಡಿದ್ದಕ್ಕೆ ಅಲ್ಲಿ ಕೇಳ್ತಾನೆ ರಾಮದೇವರು. ರಾಮಸ್ತು ಉತ್ತರಮಬ್ರವೀತ್. ಅದರ ಉತ್ತರವಾತನ್ನು ರಾಮದೇವರ ಆಡ್ತಾ, ಕ್ವಸೀತಾ ವರ್ತತೆ ದೇವಿ ಕಥಂಚ ಮೈ ವರ್ತತೆ ಏತನ್ಮೇ ಸರ್ವಮಾಖ್ಯಾತ ವೈದೇಹಿಂ ಪ್ರತಿ ವಾನರಾಹ. ಅದಪ್ಪ ಸಂಕ್ಷೇಪ ಎಲ್ಲ ಹೇಳಿಬಿಟ್ರಿ, ಆದರೆ ಅಷ್ಟು ಸಮಾಧಾನ ಇಲ್ಲ ನನಗೆ. ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ, ನನ್ನ ಬಗ್ಗೆ ಏನಂದ್ಲು, ಬೈಕೊಳ್ತಾ ಇದ್ದಾಳಾ, ದುಃಖಪಡ್ತಾ ಇದ್ದಾಳಾ, ಇಲ್ಲ ಸಂತೋಷದಿಂದ ಇದ್ದಾಳಾ, ಏನು ನಡೆದಿದೆ ಸರಿಯಾಗೆಲ್ಲ ವಿವರಿಸ್ರಪ್ಪ. ಹೀಗೆ ಪ್ರಶ್ನೆ ಮಾಡೋಣ. ರಾಮಸ್ಯ ಗತಿತಂ ದೃಷ್ಟ ಹರಯೋ ರಾಮ ಸನ್ನಿಧೌ ಚೋದಯಂತಿ ಹನುಮಂತಂ ಸೀತಾ ವೃತ್ತಾಂತ ಕೋವಿದಂ. ಇದ್ರ ಮುಂದಿಂದೆಲ್ಲ ನಾವು ಹೇಳಲಿಕ್ಕಾಗೋಲ್ಲ. ಮುಂದಿನ ವಿಚಾರ ಎಲ್ಲ ಅಳ್ತಾ ಇದ್ದಾಳೋ, ನಗ್ತಾ ಇದ್ದಾಳೋ, ನೆನೆಸಿಕೊಳ್ತಾ ಇದ್ದಾಳೋ, ಅಪ್ಪ ಅಣ್ಣ ಇದೆಲ್ಲ ತಿಳ್ಕೊಂಡು ಬಂದವನು ನೀನು, ರಾಮದೇವರ ಸನ್ನಿಧಾನದಲ್ಲಿ ನೀ ಹೇಳು ಅಂತ ಚೋದಯಂತಿ ಸ್ಮ. ಎಲ್ಲರಿಗೂ ಕೂಡ ಪ್ರಚೋದನೆ ಮಾಡಿದಾಗ ಆಗ ಹನುಮಂತ ದೇವರು ಮುಂದೆ ಬಂದರಂತೆ. ಮುಂದೆ ಬಂದು ಮಾತಾಡ್ತಾ ಇದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಸ್ವಲ್ಪ ಏನಾರು ಕಾರ್ಯ ಸಾಧನೆ ಮಾಡಿದ ಅಂದರೆ ಎದೆ ಉಬ್ಬಿಬಿಡುತ್ತೆ, ನೆತ್ತಿ ಹಿಂದಕ್ಕೆ ಬಾಗಿರುತ್ತೆ, ಕಣ್ಣು ನೆತ್ತಿ ನೋಡ್ತಾ ಇರುತ್ತೆ. ನಾನು ಯಾರು, ನಾನೇನು ಅಂತ, ನನ್ನನ್ನು ಮುಂದೆ ಬಿಡಲಿಲ್ಲ ಅಂತ ಗಲಾಟೆ. ಸ್ವಲ್ಪ ಏನೋ ಗಿನೇಷನ್ ಕೊಟ್ಟಿರ್ತಾರೆ. ಅವತ್ತಿನ ದಿವಸ ಆತನ ಹಾರಾಟ ನೋಡಲಿಕ್ಕೆ ಸಿಗೋದು. ಹೀಗೆಲ್ಲ ನಾವು ಅಲ್ಲಲ್ಲಿ ಲೋಕದಲ್ಲಿ ಕಾಣ್ತೇವೆ. ಕಾರ್ಯಸಾಧನೆ ಅಂತ ಸ್ವಲ್ಪ ಬಂದರೆ ಅವನ ಅಹಂಕಾರಕ್ಕೆ ಪಾರವೇ ಇರೋಲ್ಲ. ಇಷ್ಟೆಲ್ಲ ಮಾಡಿಕೊಂಡು ಬಂದರು. ದೇವ್ಯಾದೇಶ ಪ್ರಣೇತಿ ದೃಢ ಹರವರ ವಧ್ಯ ರಕ್ಷೋ ವಿಘಾತಾದಿ ಆಸೇವಾ. ಈ ಇನ್ನೊಬ್ಬರಿಗೆ ಊಹೆ ಮಾಡಲಿಕ್ಕಾಗದೇ ಇರುವಂತಹ ಕಾರ್ಯಗಳನ್ನು ಮಾಡಿ ಬಂದರು. ತಾವೊಬ್ಬ ಕಪಿ ಸಾಮಾನ್ಯರಲ್ಲಿ ಒಬ್ಬ ಅನ್ನೋ ರೀತಿಯಲ್ಲಿ
ಜಗತ್ಪ್ರಾಣ ಮುಖ್ಯಪ್ರಾಣ ಆ ರೀತಿಯಲ್ಲಿ ನಿಂತಿದ್ದು ಬೇರೆ ಎಲ್ಲ ವ್ಯಕ್ತಿಗಳೇ ಹಾಗಿರಬೇಕು ಅನ್ನೋದರ ಪರಿಚಯವನ್ನು ಕಲಿಸಿಕೊಡುತ್ತೆ. ಕಪಿಗಳೇ ಚೋದನೆ ಮಾಡಿದಾಗ ನೀವು ಹೋಗಿ ಇದನ್ನು ನೀವು ಹೇಳಬೇಕು, ನಾವು ಹೇಳೋದಲ್ಲ, ನಮ್ಗೆ ಗೊತ್ತೇ ಇಲ್ಲ, ಇದನ್ನು ನೀವು ಮಾಡಬೇಕು ಸೇವಾ ಅಂತ ಚೋದನೆ ಮಾಡಿದಾಗ ತಾವು ಮುಂದೆ ಬಂದರಂತೆ. ಇಂಥ ಅದ್ಭುತವಾದ ಕ್ರಮವನ್ನು ತೋರಿಸ್ತಾ ಉವಾಚ ವಾಕ್ಯಂ ವಾಕ್ಯಜ್ಞ ಸೀತಾಯಾ ದರ್ಶನಂ ಯಥಾ. ಆ ಸಂದರ್ಭಕ್ಕೆ ಎಷ್ಟು ಉಚಿತವಾಗಿ ಮಾತಾಡಬೇಕು ಅದನ್ನು ಸರಿಯಾಗಿ ತಿಳಿದಿರತಕ್ಕಂಥವರು ಮಾತಾಡಲಿಕ್ಕೆ ಶುರು ಮಾಡಿ. ತಂ ಮಣಿಂ ಕಾಂಚನಂ ದಿವ್ಯಂ ದೀಪ್ಯಮಾನ ಸ್ವತೇಜಸ ದತ್ವಾ ರಾಮಾಯ ಹನುಮಾನ್ ತತಃ ಪ್ರಾಂಜಲಿರಬ್ರವೀತ್. ಆಗಲೇ ಕೈಯಲ್ಲಿ ಆ ಮಣಿಯನ್ನು ಒಳಗಡೆ ಕಟ್ಟಿಟ್ಕೊಂಡಿದ್ದರಂತೆ ತಮ್ಮ ಉತ್ತರೀಯದಲ್ಲಿ. ಆ ಉತ್ತರೀಯದಲ್ಲಿ ಕಟ್ಟಿದ್ದನ್ನು ಬಿಚ್ಚಿದ್ರು. ಅದ್ಭುತವಾಗಿ ಹೊಳಿತಾ ಇದೆ ಅದು. ಆ ಅಭಿಜ್ಞಾನವನ್ನು ಚೂಡಾರತ್ನವನ್ನು ಕೈಯಲ್ಲಿ ತಗೊಂಡು ಹೋಗಿ ರಾಮದೇವರ ಪಾದಕ್ಕಿಟ್ರಂತೆ. ಆಚಾರ್ಯರು ಬಹಳ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ. ರಾಮಂ ಸುರೇಶ್ವರಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವಕಪಿವೀರವರೈ ಸಮೇತ. ಎಲ್ಲ ಮಾತು ಬರಬೇಕು, ಒಂದು ಅಕ್ಷರ ಅಲ್ಲಿ ಬಿಟ್ಟಿರಬಾರ್ದು. ಕಪಿವೀರವರೈ ಸಮೇತ ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ ಸರ್ವಾಂಗಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯ. ಅಷ್ಟಾಂಗ ಅಂತಲಿಲ್ಲ, ಸರ್ವಾಂಗಕೈ, ಎಲ್ಲ ಅಂಗಗಳು ಕೂಡ ರಾಮದೇವರಿಗೆ ಬಗ್ಗಿದ್ದಾವೆ ಅಂತ. ಇಲ್ಲಿ ಬರೀ ಅಷ್ಟಾಂಗ ಅಲ್ಲ, ಆ ಬಾಲ ರಾಮದೇವರ ಪಾದಕ್ಕೆ ಮುಟ್ಟುತ್ತಾ ಇತ್ತಂತೆ. ಬಾಲ ಕೂಡ ಎಲ್ಲೋ ನಿಂತಿಲ್ಲ, ಅದೂ ರಾಮದೇವರ ಪಾದಕ್ಕೆ ಮುಟ್ಟುತ್ತಾ ಇದೆ. ಯಾಕೆ ಬಾಲ ಸೇವೆ ಮಾಡ್ಕೊಂಡು ಬಂದಿರೋದು, ನಿನ್ನ ಸೇವೆ ಮಾಡಿದೆ, ಅದು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೇನೆ. ಆ ನಮಸ್ಕಾರ ನೋಡಿ ಬಾಕಿಯವರು ಕಲ್ತರಂತೆ. ಓ, ಹೀಗೆ ಮಾಡಬೇಕು ಇನ್ಮೇಲೆ ನಾವು, ರಾಮದೇವರಿಗೆ ನಮಸ್ಕಾರ ಅಂದರೆ ಇನ್ಮೇಲೆ ನಾವು ಹೀಗೆ ಮಾಡ್ತೇವೆ. ಸರ್ವಾಂಗ ಕೈ ಪ್ರಣತೆ ಮಸ್ಯ ಚಕಾರ ಭಕ್ತ್ಯ, ಬೇಸರದಿಂದಲ್ಲ ಭಕ್ತಿಯಿಂದಾಗಿ. ಸ್ವಾಮಿ ಇಷ್ಟೆಲ್ಲ ಮಾಡಿಸಿದವು ನೀನು, ನಾನು ನಿನ್ನನ್ನು ಸ್ಮರಣೆ ಮಾಡಿ ಹೊರಟೆ, ಅಷ್ಟೂ ಕಾರ್ಯ ನಿನ್ನಿಂದ ಆಗಿದ್ದು, ಅದು ಬೇರೆಯವರಿಗೇನು ಗೊತ್ತಿದೆ. ನಿನ್ನ ನೆನೆಸಿ ನೆನೆಸಿ ಕಾರ್ಯ ಸಾಧನೆ ಮಾಡಿದೆ, ನಿನಗೇ ತಂದು ಒಪ್ಪಿಸ್ತಾ ಇದ್ದೇನೆ ಅಂತ ಚೂಡಾಮಣಿಯನ್ನಿಡೋಣ. ಪಕ್ಕನೆ ಅವರ ಭುಜವನ್ನು ಹಿಡಿದು ಮೇಲೆ ಕೆತ್ತಿ ಆ ಚೂಡಾಮಣಿಯನ್ನು ಕೈಯಲ್ಲಿ ಇಸ್ಕೊಂಡಂತೆ ರಾಮದೇವರು. ಕೈಯಲ್ಲಿ ಇಸ್ಕೊಂಡು ನೋಡ್ತಾ ನೋಡ್ತಾ ತತ್ರ ಲಂಕೇತಿ ನಗರಿ ರಾವಣಸ್ಯ ದುರಾತ್ಮನಃ. ಏನಾಯಿತು ಹೇಳು, ಅದು ನೋಡ್ತಾ ಇದ್ದಾನೆ. ನೋಡುವಾಗ ಹನುಮಂತ ದೇವರ ಮುಖವನ್ನು ಮಧ್ಯದಲ್ಲಿ ನೋಡ್ತಾ ಏನಾಯಿತು ಹೇಳು ಅಂತ ಈ ಕ್ರಮದಿಂದಾಗಿ ಕೇಳೋಣ. ತಮ್ಮಣಿಂ ಕಾಂಚನಂ ದಿವ್ಯಂ ದೀಪ್ಯಮಾನಂ ಸ್ವತೇಜಸ ದತ್ವಾ ರಾಮಾಯ ಹನುಮಾನ್ ತತಃ ಪ್ರಾಂಜಲಿರಬ್ರವೀತ್. ಅಷ್ಟೇ ಹೇಳಿ ಪಕ್ಕ ಕೈ ಮುಕ್ಕೊಂಡು ನಿಂತರಂತೆ. ನಿಂತು ಏನೇನು ನಡೀತು ಹೇಳಿದ್ರು. ಸಮುದ್ರಂ ಲಂಘಯಿತ್ವಾಹಂ ಶತಯೋಜನಮಾಯತಂ. 100 ಯೋಜನದ ಅಂತರ ಇತ್ತು ಸ್ವಾಮಿ, ಸಮುದ್ರವನ್ನು ಹಾರಿದೆ. ಅಲ್ಲಿ ಅಗಚ್ಚಂ ಜಾನಕೀಂ ಸೀತಾಂ ಮಾರ್ಗಮಾಣ ದಿದೃಕ್ಷಯ. ನಾನು ಅಲ್ಲಿಗೆ ಹೋದೆ, ಹೋಗಿ ಮಾರ್ಗಮಾಣ ಹುಡುಕದೆ. ತತ್ರ ಲಂಕೇತಿ ನಗರಿ ರಾವಣಸ್ಯ ದುರಾತ್ಮನಃ. ಆ ದುರಾತ್ಮನ ನಗರಿ ಏನಿದೆ ಅದು ಲಂಕಾಪಟ್ಟಣ. ದಕ್ಷಿಣಸ್ಯ ಸಮುದ್ರಸ್ಯ ತೀರೇ ವಸತಿ ದಕ್ಷಿಣೆ. ದಕ್ಷಿಣ ಸಮುದ್ರಕ್ಕೂ ದಕ್ಷಿಣದಲ್ಲಿ, ನಮಗೆ ದಕ್ಷಿಣ ದಿಕ್ಕಿನಲ್ಲಿ ಸಮುದ್ರ ಮೊದಲು ಬರುತ್ತೆ, ಅದಕ್ಕೂ ದಕ್ಷಿಣದಲ್ಲಿ ಇನ್ನೂ ಮುಂದಕ್ಕೆ ಹೋದರೆ ಈ ನಗರಿಯನ್ನು ನಾವು ಕಾಣಬಹುದು. ತತ್ರ ಸೀತಾ ಮಯಾ ದೃಷ್ಟ ರಾವಣಾಂತಃಪುರೇ ಸತಿ. ರಾವಣನ ಅಂತಃಪುರದ ಪಕ್ಕದಲ್ಲೇನೆ ದೊಡ್ಡ ವನ ಇದೆ. ಆ ವನದಲ್ಲಿ ನಾನು ಸೀತಾದೇವಿಯರನ್ನು ಕಂಡೆ. ತ್ವಯಿ ಸನ್ಯಸ್ಯ ಜೀವಂತಿ ರಾಮ ರಾಮೇತಿ. ರಾಮ ರಾಮ ಮನೋರಥಂ. ರಾಮ ಅಂತಂದರೆ ಅದು ಸ್ತ್ರೀಯರನ್ನು ಕರೆಯೋದು, ರಾಮ ಅಂತ ಹೆಣ್ಣು ಮಕ್ಕಳನ್ನು ಕರೀತಾರೆ. ಆ ರಾಮ ನೀನು ಸ್ಮರಣೆ ಮಾಡಿ ಮಾಡಿ ಅವಳು ರಾಮ ಆಗೋಗಿದ್ದಾಳೆ. ರಾಮ ಅಂತಂದರೆ ಹೆಣ್ಣು ಮಕ್ಕಳು ಕರೀತಾರೆ, ಅಲಂಕಾರಿಕವಾಗಿ ಮಾತಾಡಿದ್ದಾರೆ ಅದನ್ನು. ರಾಮ ರಾಮ ಮನೋರಥಂ. ನಿಂಗೆ ಏನು ಬೇಕು ಅಂತ ಯಾರಾದರೂ ಕೇಳಿದರೆ, ಅಲ್ಲಿರೋ ರಾಕ್ಷಸಿಯರು ಕೇಳಿದರೆ, ರಾವಣ ಬಂದು ಗದರಿಸಿ ಕೇಳ್ತಾನೆ, ಅವನು ಕೇಳಿದರೆ, ಕಡೆಗೆ ನಾವು ಹೋಗಿ ಕೇಳಿದರು ನನಗೆ ರಾಮ ಬೇಕು. ಅಮ್ಮ ನಿನಗೆ ಇನ್ನೇನು ಬೇಡ, ನನಗೆ ರಾಮ ಬೇಕು. ಈ ಮಕ್ಕಳೇನಾರು ಹಠ ಹಿಡಿದಾಗ ಏನು ಕೊಟ್ಟರು ಬೇಡ, ನನಗೆ ಅದೇ ಬೇಕು ಅಂತ ಹಠ ಹಿಡಿತಾವಲ್ಲ, ಹಾಗೆ ರಾಮ ಮನೋರಥಂ. ಮನಸ್ಸಿನಲ್ಲಿರುವ ಒಂದೇ ವಿಚಾರ ಅಂತಂದರೆ ರಾಮ 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 ಅಂತ ವಿಚಾರ ಮಾಡ್ತಾ ಇದ್ದಾಳೆ, ಇನ್ನೇನು ಬೇಡ. ಸೀತೆ ಏನು ಮಾಡ್ತಾ ಇದ್ದಾಳೆ ಅಂತ ಕೇಳಿದರೆ ಒಂದೇ ವಿಚಾರ, ರಾಮ ಬೇಕು ಅಂತ ಹಠ ಹಿಡಿದು ಕೂತಿದ್ದಾಳೆ. ಇದನ್ನು ನಾನಲ್ಲಿ ಕಂಡೆ. ದೃಷ್ಟಾಮೇ ರಾಕ್ಷಸೀ ಮಧ್ಯೆ ತಜ್ಯಮಾನ ಮುಹುರ್ಮುಹು. ರಾವಣ ಬಂದು ಗದರಿಸಿ ಹೋದ, ಅವನು ಪ್ರಚೋದನೆ ಮಾಡಿದ್ದಕ್ಕೋಸ್ಕರ ಎಲ್ಲ ರಾಕ್ಷಸಿಯರು ಗದರಿಸ್ತಾ ಇದ್ದರು. ರಾಕ್ಷಸೀಭಿ ವಿರೂಪಾಭಿ ರಕ್ಷಿತಾ ಪ್ರಮದಾವನೆ. ಅತ್ಯಂತ ವಿಕೃತರು. ಆ ಮುಖಗಳನ್ನು ನೋಡಿದರೆ ತಲೆ ತೆರಿಗೆ ಪ್ರಾಣ ಹೋಗುತ್ತೆ. ಅಂಥಂಥ ವಿಕೃತವಾದ ಸ್ವಭಾವ ರೂಪ ಇರುವವರು ನಿತ್ಯದಲ್ಲಿ ಬೈತಾ ಇರ್ತಾರೆ, ನಾನಾ ಹಿಂಸೆಗೆ ಒಳಗಾಗಿಸ್ತಾ ಇದ್ದಾರೆ.
ಅಲ್ಲೇನೇ ದುಃಖಮಾಪದ್ಯತೆ ದೇವಿ ತ್ವಯಾ ವೀರ ಸುಖೋಚಿತ. ನಿನ್ನ ಜೊತೆಯಲ್ಲಿ ಸುಖವಾಗಿರಬೇಕಾಗಿದ್ದಂತಹ, ಇನ್ನು ಮುಂದೆ ಹೋಗಿ ಪಟ್ಟಾಭಿಷೇಕದಲ್ಲಿ ಮಹಾರಾಣಿಯಾಗಿ ಮೆರಿಬೇಕಾದಂತಹ ಮಹಿಷಿ ಪದವಿಗೆ ಅರ್ಹಳಾದವಳು ಇವತ್ತು ದುಃಖ ಪಡ್ತಾ ಕೂತಿದ್ದಾಳೆ, ಅತ್ಯಂತ ದುಃಖಿತಳಾಗಿದ್ದಾಳೆ. ಸ್ವಾಮಿ ಏಕವೇಣಿ ಧರಾಧೀನ ತ್ವಯಿ ಚಿಂತಾಪರಾಯಣ. ಒಂದೇ ಒಂದು ವೇಣಿಯನ್ನು, ಒಂದು ವೇಣಿ ಅಂತಂದರೆ ಅದು ತ್ರಿವೇಣಿ ಪಂಚವೇಣಿ ಅಂತ ಹೀಗೆಲ್ಲ ಜಡೆ ಹಾಕಬೇಕಾದ್ರೆ ಏನು ಮಾಡ್ತಾರೆ, ಈಗೆಲ್ಲ 3 ಸೀಳು ತೊಗೊಂಡು ಹಾಕ್ತಾರೆ, ಅದನ್ನು ತ್ರಿವೇಣಿ ಅಂತ ಕರೀತಾರೆ. ತ್ರಿವೇಣಿ ಸಂಗಮ ಅಂತಾರೆ. ನೀವು ಪ್ರಯಾಗಕ್ಕೆ ಹೋದರೆ ಗೊತ್ತಾಗುತ್ತೆ. ಪ್ರಯಾಗದಲ್ಲಿ ಒಂದು ನದಿ ಕಾಣ್ತಾ ಇರುತ್ತೆ, ಗಂಗಾ ನದಿ ಕಾಣ್ತಾ ಇರುತ್ತೆ, ಬೆಳ್ಳಗೆ ನೀರು. ಸಂಗಮಕ್ಕೆ ಹೋದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಪ್ಪು ನೀರು ಕಾಣ್ತಾ ಇರುತ್ತೆ, ಯಮುನಾ. ಮಧ್ಯದಲ್ಲಿ ಸ್ವಲ್ಪ ಕೆಂಪು ರಾಡಿ ಕದರದ ನೀರಿನಂತೆ ಸರಸ್ವತಿ ಕಾಣುತ್ತೆ. ಒಂದು ಸೀಳು ಅದರ ಮೇಲೆ ಒಂದು ಸೀಳು ಕಂಡಂತೆ, ಇದು 3 ಸೀಳು ಸೇರಿಸಿ ಹಾಕಿದರೆ ಇದು ತ್ರಿವೇಣಿ. ದ್ರೌಪದಿ ದೇವಿಯರು ಪಂಚವೇಣಿ ಅಂತ ಕರೆದಿದ್ದಾರೆ. 5 ಸೀಳುಗಳನ್ನು ತೆಗೆದು ಅವರು ಜಡೆ ಹಾಕೋತಾ ಇದ್ರಂತೆ. ಅಷ್ಟು ದಟ್ಟನೆಯ ಅವರ ಕೇಶರಾಶಿ ಆ ಕ್ರಮದಲ್ಲಿ ಹಾಕೋತಿದ್ದರಂತೆ. ಇಲ್ಲಿ ಸೀತಾದೇವಿ ಈ ಪ್ರಸಂಗದಲ್ಲಿ ಏನು ಮಾಡೋದು, ತನ್ನ ಕೂದಲುಗಳನ್ನು ಸುಮ್ಮನೆ ಸುತ್ತಿದ್ದಾಳಂತಷ್ಟೇ, ಸುತ್ತು ಬಿಟ್ಟಿದ್ದಾಳಷ್ಟೇ. ಅದನ್ನು ವೇಣಿ ಹಾಕಲಿಕ್ಕಿಲ್ಲ, ಅದಕ್ಕೆ ಏಕವೇಣಿ, ಒಂದನ್ನೇ ಸುತ್ತುಕೊಂಡಿರೋದಷ್ಟೇ. ಆ ಕ್ರಮದಲ್ಲಿ ಅಲಂಕರಣನೂ ಮಾಡಿದ್ದೇನೆ. ಏಕವೇಣಿ ಧರಾಧೀನ ತ್ವಯಿ ಚಿಂತಾ ಪರಾಯಣ. ಸದಾ ನಿನ್ನ ಚಿಂತೆ ಮಾಡ್ತಾ ಇದ್ದಾಳೆ. ಧರ್ಮಶಾಸ್ತ್ರ ಅದನ್ನೇ ಹೇಳುತ್ತೆ. ಗಂಡ ಮನೆಯಲ್ಲಿದ್ದಾಗ ಚಂದ ಅಲಂಕರಣ ಮಾಡಿಕೊಳ್ಬೇಕಂತ, ಅವನ ಎದುರುಗಡೆ ಓಡಾಡಬೇಕಾರೆ. ಗಂಡ ಎಲ್ಲಾನ ದೂರ ಹೋದ ಅಂತಂದರೆ ಯಾವ ಅಲಂಕರಣನೂ ಮಾಡ್ಕೋಬಾರ್ದಂತೆ ಧರ್ಮಶಾಸ್ತ್ರ ಹೇಳುತ್ತೆ. ಸ್ತ್ರೀ ಧರ್ಮ ಅಂತ ಎಲ್ಲ ಧರ್ಮಶಾಸ್ತ್ರ ಹುಡುಕಿದ್ರು ಸ್ವಲ್ಪ ಕಾಣುತ್ತಷ್ಟೆ. ಅದರಲ್ಲಿ ಹೇಳೋದು ಇದನ್ನೇ, ಮನೆಯಲ್ಲಿ ಗಂಡ ಇದ್ದಾಗ ಅವನ ಎದುರುಗಡೆಯಲ್ಲಿ ಲಕ್ಷಣವಾಗಿ ಓಡಾಡ್ತಾ ಇರಬೇಕಂತ. ಗಂಡ ಇರಲಿಲ್ಲ ಅಂತಂದರೆ ಅವನ್ನೇ ನೆನೆಸಿಕೊಳ್ತಾ ಅಲಂಕರಣಾದಿಗಳನ್ನು ತ್ಯಾಗ ಮಾಡಿ ವಾಸ ಮಾಡಬೇಕಂತ. ಬರೋ ತನಕ ಹೀಗಿರಬೇಕು ಅಂತ ಹೇಳ್ತಾರೆ. ಅದನ್ನು ಹಾಗೆ ತೋರಿಸಿಕೊಳ್ತಾ ಪತಿವ್ರತೆಯ ಲಕ್ಷಣವನ್ನು ಸೀತಾದೇವಿ ತ್ವಯಿ ಚಿಂತಾಪರಾಯಣ, ನಿನ್ನಲ್ಲೇ ಚಿಂತೆ ಮಾಡ್ತಾ ಇದ್ದಾಳೆ. ಅಧಶಯ್ಯ, ಮಲಗಿದರೆ ಸುಮ್ಮನೆ ತನ್ನೆಲ್ಲ ಮೈಗಳನ್ನು ಮುದುರುಕೊಂಡು ನೆಲದ ಮೇಲೆ ಬಾಗುತ್ತಾಳಷ್ಟೇನೆ. ಅದರಂತೇನೆ ಇನ್ನು ಅಧಶಯ್ಯ, ಕೆಳಗಡೆಯಲ್ಲಿ ಮಲಗೋದು ಒಂದೇ ಅಲ್ಲ, ವಿವರಣಾಂಗಿ, ಮೈಯೆಲ್ಲ ಬಣ್ಣ ಬದಲಾಗಿದೆ ಸ್ವಾಮಿ. ನಿನ್ನ ಚಿಂತೆ ಮಾಡಿ ಮಾಡಿ ಸುವರ್ಣದ ಕಾಂತಿ ಇದ್ದವಳು ಅಂತ ನಾವೆಲ್ಲ ಕೇಳ್ತೇವೆ, ಈಗ ಮೈಯೆಲ್ಲ ಬಿಳಿಚಿ ಹೋಗಿದೆ ಚಿಂತೆಯಿಂದ. ಪದ್ಮಿನೀವ ಹಿಮಾಗತೆ, ಅದು ಹೇಗಾಗಿದೆ, ಪದ್ಮದ ವರ್ಣ ಹೇಗಿರುತ್ತೆ, ಸ್ವಲ್ಪ ಕೆಂಪು ಬೇರೆ ಬೇರೆ ಬಣ್ಣಗಳ ಮಿಶ್ರಣ ಇರುತ್ತೆ. ತುಂಬ ಹಿಮ ಬಂದು ಅದನ್ನು ಆವರಿಸಿಕೊಂಡ್ರೆ ಏನಾಗುತ್ತೆ, ಬಿಳಿಚ್ಕೊಂಡ್ಬಿಡುತ್ತೆ, ಬೆಳ್ಳಗಾಗಿರುತ್ತೆ. ಒಳಗಿರುವ ಈ ತರಗೆಲೆ ಅವು ಇವು ಎಲ್ಲ ಏನಾಗುತ್ತೆ, ಇರೋ ಬಣ್ಣವನ್ನು ಬಿಟ್ಟುಕೊಂಡು ಬೆಳ್ಳಗೆ ಬಿಳಿಚಿಕೊಳ್ಳುತ್ತೆ. ಇಲ್ಲೂ ಹಾಗಾಗ್ಬಿಟ್ಟಿದ್ದಾಳೆ. ರಾವಣಾತ್ ವಿನಿವೃತ್ತಾರ್ಥ ಮರ್ತವ್ಯ ಕೃತನಿಶ್ಚಯ. ರಾವಣ ಮಾಡ್ತಾ ಇರುವ ಅನರ್ಥಗಳಿಂದ ನಾನು ಪ್ರಾಣ ಕಳ್ಕೊಳ್ತೇನೆ ಅಂತ ನಿಶ್ಚಯ ಮಾಡಿಕೊಂಡು ಕೂತಿದ್ದಾಳೆ. ಇಕ್ಷ್ವಾಕು ವಂಶ ವಿಖ್ಯಾತಿ ಶನೈಃ ಕೀರ್ತಯತಾನಘ. ಇಂತಹ ಪ್ರಸಂಗ ಎಲ್ಲ ನಾನು ನೋಡಿದಾಗ ತ್ವನ್ಮನ ಮಾರ್ಗಿತಾಮಯ, ಒಳಗಡೆಯಲ್ಲಿ ಸಂತೋಷ ಆಯಿತು ಸ್ವಾಮಿ. ಅಂತೂ ಸೀತಾದೇವಿಯರನ್ನ ಕಂಡೆ. ನೀವು ಮಾತಾಡುವಾಗ ಆಡಿದ ಎಲ್ಲ ಮಾತುಗಳು, ಲಕ್ಷ್ಮಣನಿಂದ ಕೇಳಿದಂತಹ ಎಲ್ಲ ಲಕ್ಷಣಗಳನ್ನು ಸಾಕ್ಷಾತ್ತಲ್ಲಿ ಕಂಡೆ. ಇವಳೇ ಸೀತಾ ಅನ್ನೋದನ್ನು ನಿಶ್ಚಯ ಮಾಡಿಕೊಂಡೆ. ನಿಶ್ಚಯ ಮಾಡಿದ ಮೇಲೆ ಮಾತಾಡಲಿಕ್ಕೆ ಅಂತ ಹೋದರೆ ನನ್ನನ್ನು ನಂಬಲಿಲ್ಲ. ಇದೂ ರಾವಣನ ಮಾಯೆ ಇರಬಹುದು ಅಂತ. ಸಹಜವಾದ ಒಬ್ಬ ಪತಿವ್ರತಾ ಸ್ತ್ರೀ, ಅವರ ಲಕ್ಷಣ ಏನು, ಯಾವ ಪುರುಷರನ್ನೂ ನಂಬಬಾರ್ದು, ಅದು ಬೇಕಾದವರಿರಲಿ. ಅಣ್ಣ, ತಂದೆ, ತಮ್ಮ, ಅವರ ಜೊತೆಯಲ್ಲೂ ಕೂಡ ಧರ್ಮಶಾಸ್ತ್ರ ಹೇಳುತ್ತೆ, ನನ್ನ ಪಿತ್ರ ಮಾತ್ರ ಸ್ವಸ್ರ ದುಹಿತ್ರಾವ ನೈಕಶಯ್ಯಾಸನೋ ಭವೇತ್. ಪುರುಷರಿಗೆ ಹೇಳಬೇಕಾಗಿದ್ದರೆ ತಾಯಿಯ ಜೊತೆಯಲ್ಲಿ, ತಂಗಿಯ ಜೊತೆಯಲ್ಲಿ, ಅಕ್ಕನ ಜೊತೆಯಲ್ಲೂ ಕೂಡ ಒಂದೇ ಆಸನ ಒಂದೇ ಶಯ್ಯಾದಲ್ಲಿ ಇರಬಾರದು. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ. ಪುರಾಣದಲ್ಲಿ ಒಂದು ಪದ್ಯ ಇದೆ. ಎಂಥ ಬಲಿಷ್ಠ ಅಂದರೆ ಇಂದ್ರಿಯ, ಯಾರನ್ನು ಯಾವಾಗ ಸೆಳೆದು ಬಿಡುತ್ತೆ ಗೊತ್ತಿಲ್ಲ. ತಾಯಿಯ ಜೊತೆಯಲ್ಲೂ ಅಕ್ಕ ತಂಗಿಯರ ಜೊತೆಯಲ್ಲೂ ಏಕಾಂತ ಇರಬೇಡ ಅಂತ ಹೇಳುತ್ತೆ. ಇದನ್ನು ಜೈಮಿನಿ ಋಷಿಗಳು ಕೇಳಿಸ್ಕೊಂಡ್ರಂತೆ. ವೇದವ್ಯಾಸದೇವರು ರಚನೆ ಮಾಡಿದ್ರು. ಜೈಮಿನಿ ಋಷಿಗಳಿಗೆ ಈ ಕಿವಿಗೆ ಬಿತ್ತು, ಸ್ವಾಮಿ ಎಲ್ಲ ಸರಿ ಗುರುಗಳೇ, ಕಡೆಗೊಂದು ಹಾಕಿದ್ದೀರಲ್ಲ ಅದು ತೆಗೆದು ಬಿಡ್ರಿ ಅಂತ. ವಿದ್ವಾಂಸಮಪಿ ಕರ್ಷತಿ, ಎಲ್ಲ ಬಲ್ಲವನನ್ನು ಎಳೆದು ಬಿಡುತ್ತೆ ಅಂತೀರಿ. ಅದೆಲ್ಲ ನಾಳೆ ನಮ್ಮನ್ನು ನೋಡ್ತಾರೆ ಜನ, ನಮಗೂ ಕೂಡ ಅದರ ಪರಿದೆ ಬಂದಂತಾಗುತ್ತೆ. ನೀವು ಅದಷ್ಟನ್ನು ಮಾತ್ರ ಕಿತ್ತಾಕ್ಬಿಡ್ರಿ. ತುಂಬ ಕೇಳ್ಕೊಂಡ್ರಂತೆ. ವೇದವ್ಯಾಸದೇವರಂದರು, ಒಂದು 4 ದಿವಸ ಕಳೀಲಪ್ಪ, ಸ್ವಲ್ಪ ವಿಚಾರ ಮಾಡ್ತೇನೆ, ಆಮೇಲೆ ಬೇಕಾದ್ರೆ ತೆಗೆದು ಬಿಡೋಣ. 2 ದಿವಸ ಕಳೆದಿದೆ. ಈ ಮಾತೆಲ್ಲ ಆಡ್ಕೊಂಡು ಹೋಗಿದ್ದಾರೆ.
ಅವತ್ತು ರಾತ್ರಿ ಇದ್ದಕ್ಕಿದ್ದಾಗೆ ಮೋಡ ಕವಿತು, ಅಸಾಧ್ಯ ಮಳೆ ಬರಲಿಕ್ಕೆ ಶುರುವಾಯ್ತಂತು. ಏನು ಮಳೆ ಅಂತಂದರೆ ಆ ಕಾಲದಲ್ಲಿ ಕೆಲವೊಮ್ಮೆ ಮಳೆ ಸುರಿಯುತ್ತೆ. ಧೋ ಅಂತ ಮಳೆ ಸುರಿತು. ಇಡೀ ವಾತಾವರಣ ಥಂಡಿಗೆಟ್ಟು ಹೋಯ್ತಂತೆ. ಬರೇ ಥಂಡಿ, ಎಲ್ಲ ಕಡೆಯಲ್ಲಿ ಮಳೆ ಸುರಿತಾ ಇದೆ. ಅವರೊಂದು ಪರ್ಣಕುಟೀರ ಮಾಡಿಕೊಂಡಿದ್ದಾರೆ ಚಿಕ್ಕದು. ಏನೋ ಸದ್ದು ಕೇಳಲಿಕ್ಕೆ ಶುರುವಾಯಿತು ಅಂತ ಹೊರಗಡೆ ಹೋದರು. ಒಬ್ಬ ಷೋಡಶಿ 16 ವರ್ಷದ ಒಳ್ಳೆ ಹುಡುಗಿ ತರುಣಿ ಬಂದು ಎದುರುಗಡೆ ನಿಂತಿದ್ದಾಳೆ. ಒದ್ದಾಡಿ ಹೋಗ್ತಾ ಇದ್ದಾಳೆ. ಗುಡುಗು ಸಿಡುಲು ನಡುಗ್ತಾ ಇದ್ದಾಳೆ ಪಾಪ. ನೋಡಿದ್ರಂತೆ ಕಾರುಣ್ಯ ಬಂತು. ಅಲ್ಲಿ ಯಾಕೆ ನಿಂತಿದ್ದೆ, ಇಲ್ಲಿ ಬಾ ಅಂದು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋದರು. ವಸ್ತ್ರ ಕೊಟ್ಟರಂತೆ. ಏನಾದ್ರು ಉಪಚಾರ ಬೇಕಾ ಅಂತ ಕೇಳಿದ್ರು. ಅದು ಇದು ಮಾಡ್ತಾ ವಸ್ತ್ರ ಅಲಂಕರಣ ನಾನೇ ಮಾಡ್ತೀನಿ, ಒರೆಸ್ತೇನೆ ಅಂತ ಹೋಗಿ ಆಲಿಂಗನ ಮಾಡ್ಕೊಂಡ್ಬಿಟ್ರು. ಆಲಿಂಗನ ಮಾಡಿಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ತಾರೆ, ಗಡ್ಡೆ ಚುಚ್ಚಲಿಕ್ಕೆ ಶುರುವಾಯ್ತಂತೆ. ನೋಡಿದರೆ ಕಣ್ಣು ತೆರೆದು ನೋಡಿದರೆ ವೇದವ್ಯಾಸ ದೇವರು. ಕೇಳಿದ್ರಂತೆ, ಏನಪ್ಪ ಆ ವಾಕ್ಯ ಹಾಕ್ಲೋ ಬೇಡೋ ಅಂತ ಕೇಳಿದ್ರಂತೆ. ಆ ವಾಕ್ಯ ತೆಗೆದು ಬಿಡ್ಲಾ? ಇಲ್ಲ, ಅದು ಜೈಮಿನಿ ಋಷಿಗಳನ್ನು ಹೀಗೆ ಪರೀಕ್ಷೆ ಮಾಡಿದರು ಅಂತ ಪೌರಾಣಿಕ ಉಪಾಖ್ಯಾನ ಬರುತ್ತೆ. ಇದು ಅತ್ಯಂತ ವಾಸ್ತವ ಸತ್ಯ ಇದು. ಅದರಿಂದಾಗಿ ವಿದ್ವಾಂ ಬಲವಾನ್ ಇಂದ್ರಿಯಗ್ರಾಮ ವಿದ್ವಾಂಸಮಪಿ ಕರ್ಷತಿ. ವಾಸ್ತವಿಕವಾಗಿ ಪಾತಿವ್ರತ್ಯದ ಧರ್ಮವನ್ನು ಪರಿಪಾಲನೆ ಮಾಡುವವರು ಯಾವ ಪುರುಷನಿಗೂ ಕೂಡ ವಿಶ್ವಾಸ ಮಾಡೋ ಹಾಗಿಲ್ಲ. ಎಷ್ಟು ಅಚ್ಚರಿ ಅಂತಂದರೆ, ತಂದೆಯನ್ನು ಕೂಡ ಕಾಲು ಮುಟ್ಟಿ ನಮಸ್ಕಾರ ಮಾಡುವ ಹಾಗಿಲ್ಲ ಸ್ತ್ರೀಯರು. ಪತಿಯನ್ನು ಬಿಟ್ಟರೆ ಇನ್ಯಾರ ಕಾಲನ್ನು ಮುಟ್ಟಬಾರ್ದು, ಇನ್ಯಾರ ಸ್ಪರ್ಶಕ್ಕೂ ಅವಕಾಶ ಇಲ್ಲ. ಈ ತರಹದಲ್ಲಿ ಸ್ತ್ರೀ ಧರ್ಮ ನಡೆಸಬೇಕು. ನಾ ಸೀತಾದೇವಿಯರಲ್ಲ ಅದೆಲ್ಲ ಕಂಡೆ. ವಿಶ್ವಾಸ ಮಾಡಲಿಲ್ಲ, ನನ್ನನ್ನು ಮಾಡದೇ ಇದ್ದಾಗ ಕಡೆಗೆ ನಾನು ಇಕ್ಷ್ವಾಕು ವಂಶ ವಿಖ್ಯಾತಂ ಶನೈಃ ಕೀರ್ತಯತಾನಗ. ಇಡೀ ಇಕ್ಷ್ವಾಕು ವಂಶದ ಸಮಗ್ರ ಚರಿತ್ರೆಯನ್ನು ಹೇಳ್ತಾ ಬಂದೆ. ಸ್ವಾಮಿ, ಹೇ ಅನಘ, ಅಘರಹಿತನಾದಂತಹ ರಾಮಚಂದ್ರ ದೇವರೇ, ಸಾಮಯ ನರಶಾರ್ಧೂಲ ಶನೈ ವಿಶ್ವಾಸಿತ ತದಾ. ರಾಮಲಕ್ಷ್ಮಣರ ಸುಗ್ರೀವರ ಸಖ್ಯ, ಅವರ ಲಕ್ಷಣ, ನಿನ್ನ ಚರಿತ್ರೆ ಎಲ್ಲ ಹೇಳ್ತಾ ಶನೈ ಮೆಲ್ಲಿಗೆ ಸ್ವಲ್ಪ ವಿಶ್ವಾಸ ಹುಟ್ಟುತ್ತಾ ಬಂತು. ಆಮೇಲೂ ಪರೀಕ್ಷೆ ಮಾಡಿದ್ಲು, ನೀ ಯಾರಿರಬಹುದು ಅಂತ. ಮತ್ತೆ ಪರೀಕ್ಷೆ ಮಾಡಿ ನಿಯತಃ ಸಮುದಾಚಾರ ಭಕ್ತಿಶ್ಚಾಸ್ಯ ಸದಾ ತ್ವಯಿ, ಇವೆಲ್ಲ ವಿಚಾರವನ್ನು ಇಂತಹ ಕಡೆಯಲ್ಲಿ ಬಂದಿದ್ದಾನೆ, ಅಲ್ಲಿಂದ ನಾನು ದೂತನಾಗಿ ಪ್ರೇಷಿತನಾಗಿದ್ದೇನೆ, ಇಷ್ಟೆಲ್ಲ ವಿಶ್ವಾಸ ಹೇಳಿದ ಮೇಲೆ ಉಗ್ರೇಣ ತಪಸಾಯುಕ್ತ ತ್ವದ್ಭಕ್ತಿಯ ಪುರುಷರ್ಷಭ, ಕಡೆಗೆ ಎಲ್ಲದರ ಮೇಲೆ ನೀ ಕೊಟ್ಟಿದ್ದ ಅಂಕಿತದ ಉಂಗುರವನ್ನು ಕಂಡಾಗ ಸಂಪೂರ್ಣ ವಿಶ್ವಾಸವನ್ನು ಮಾಡಿ ತಾನೂ ಕೂಡ ಈ ಅಭಿಜ್ಞಾನವನ್ನು ಕೊಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಚಿತ್ರಕೂಟೆ ಮಹಾಪ್ರಾಜ್ಞಾ ವಾಯಸಂಪ್ರತಿ ರಾಘವ, ಚಿತ್ರಕೂಟದಲ್ಲಿ ನೀವಿಬ್ಬರೇ ಏಕಾಂತದಲ್ಲಿ ನಡೆದಿದ್ದಂತಹ ಪ್ರಸಂಗವನ್ನು ಇದಕ್ಕೆ ಸೂಚಕವಾಗಿ ಹೇಳು. ಅಂದರೆ ಯಾರನ್ನು ನಾವು ನಂಬಬೇಕು ಅಂತಿಲ್ಲ, ವಿಶ್ವಾಸ ಮಾಡಬೇಕು ಅಂತಿಲ್ಲ. ಅದರಿಂದ ನಾನೇ ನಿನಗೆ ಹೇಳಿದ್ದೇನೆ ಅನ್ನೋದಕ್ಕೆ ಬೇಕಾದ ಕುರುಹನ್ನು ನೀನು ಕೊಡು. ನಾನು ಹನುಮಂತ, ನನ್ನ ನಂಬುತ್ತಾರೆ, ಹಾಗಿಲ್ಲ. ಪ್ರತಿಯೊಬ್ಬರೂ ಅತ್ಯಂತ ವಿಶ್ವಾಸಜನಕವಾಗಿಯೇ, ನಾವು ಪ್ರಾಮಾಣಿಕವಾಗಿಯೇ ನಡಿಬೇಕು. ಅದನ್ನು ಕಲಿಸಿಕೊಡ್ತಾ ಇದ್ದಾರೆ ಸೀತಾದೇವಿಯರು. ನೀನು ಹೋಗಿ ಸುಮ್ಮನೆ ನೋಡ್ಕೊಂಡ್ಬಂದಿದ್ದೇನೆಂದರೆ ರಾಮದೇವರು ಯಾಕೆ ನಂಬಬೇಕು? ನಮ್ಮ ಕರ್ತವ್ಯ. ಪೂರ್ಣ ನಂಬಿಕೆ ಬರಲಿಕ್ಕೆ ಏನು ಬೇಕೋ ಆ ರೀತಿಯಲ್ಲಿ ನಡಿಬೇಕಾದದ್ದು ನಮ್ಮ ಕರ್ತವ್ಯ. ಅದರಿಂದ ಈ ಪ್ರಸಂಗವನ್ನು ಹೇಳು. ಇದು ಏಕಾಂತ ನಮ್ಮಿಬ್ಬರಿಗೆ ಗೊತ್ತೇ ಹೊರತು ಅದು ಲಕ್ಷ್ಮಣನಿಗೂ ಪರೀಕ್ಷೆ ಇಲ್ಲ. ಈ ವಿಚಾರವನ್ನು ಅರುಹು ಅಂತ ಆ ಕ್ರಮದಲ್ಲಿ ತಿಳಿಸಿದ್ದು. ಜೀವಿತಂ ಧಾರಯಿಷ್ಯಾಮಿ ಮಾಸಂ ದಶರಥಾತ್ಮಜ ಊರ್ಧ್ವಂ ಮಾಸಾನ್ನ ಜೀವೇಯಂ ರಕ್ಷಸಾಂ ವಶಮಾಗತ. ಇಷ್ಟೆಲ್ಲ ಪ್ರಕರಣವನ್ನು ಹೇಳಿದ ಮೇಲೆ ಕಡೆಯೇ ನನ್ನ ಮಾತನ್ನು ಕೂಡ ಹೇಳಪ್ಪ, ಇನ್ನೊಂದು ತಿಂಗಳು ಬದುಕಿರ್ತೇನೆ. ನಾನು ಬದುಕೋದಾದರೆ ಇನ್ನೊಂದೇ ತಿಂಗಳು, ಅಷ್ಟೊಳಗಡೆಯಲ್ಲಿ ರಾಮಚಂದ್ರ ರಾಮಭದ್ರ ಬಂದು ಕರ್ಕೊಂಡು ಹೋದರೆ ನನ್ನ ಪತಿ ಬದುಕ್ತೇನೆ, ಇಲ್ಲದಿದ್ದರೆ ನಾನು ಪ್ರಾಣ ಕಳ್ಕೊಳ್ತೇನೆ. ಹೀಗೆ ತೌ ಜಾತಾಶ್ವಾಸವು ರಾಜಪುತ್ರವು ವಿದಿತ್ವ ತಚ್ಚಾಭಿಜ್ಞಾನಂ ರಾಘವಾಯ ಪ್ರದಾಯ ದೇವ್ಯಾ ಚಾಖ್ಯಾತಂ ಸರ್ವಮೇವಾನುಪೂರ್ಯಾತ್ ವಾಚಾ ಸಂಪೂರ್ಣಂ ವಾಯುಪುತ್ರಸ್ಯ ಶಂಸಾ. ಸಂಕ್ಷೇಪವಾಗಿ ಇಷ್ಟೂ ವಿಚಾರಗಳನ್ನೆಲ್ಲ ಹೇಳಿ ಸಮಾಪ್ತಿಯನ್ನು ಮಾಡ್ತಾರೆ. ಮಾಡಿದಾಗ ರಾಮದೇವರು ನೋಡಿದಂತೆ, ತೆಗೆದಂತೆ, ಕಣ್ಣುಗೊತ್ತುಕೊಂಡಂತೆ, ಎದೆಗೊತ್ತುಕೊಂಡಂತೆ ನಾನಾ ರೀತಿಯಲ್ಲಿ ಹಾವಭಾವಗಳನ್ನು ತೋರಿಸ್ತಾ ಮತ್ತೆ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾನೆ. ತಮ್ಮ ನಿಮ್ಮ ಹೃದಯ ಕೃತ್ವ ರುರೋಧ ಸಹ ಲಕ್ಷ್ಮಣ. ಹೌದು ಇದು ಸೀತೆಯದ್ದೇ ಅಂತ ಹೇಳಿ ಮತ್ತೆ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದ್ದಂತೆ. ಲಕ್ಷ್ಮಣನಿಗೆ ತೋರಿಸ್ತಾನೆ, ಲಕ್ಷ್ಮಣ ನೋಡು, ನೀನು ಅತ್ತೆಗೆ ಎದ್ದಿದ್ದು, ಕಳಿಸ್ಕೊಟ್ಟಿದ್ದಾಳೆ, ಸೀತೆಯ ಸುದ್ದಿ ಬಂತು ನೋಡು ಅಂತ ಮತ್ತೆ ತೋರಿಸೋದು, ಅಳೋದು ಪ್ರಾಕೃತರಂತೆ. ತಂತು ದೃಷ್ಟ್ವಾ ಮನುಷ್ಯೇಷ್ಠಂ ರಾಘವ ಶೋಕಕರ್ಷಿತಃ ನೇತ್ರಾಭ್ಯಾಂ ಅಶ್ರುಪೂರ್ಣಾಭ್ಯಾಂ ಸುಗ್ರೀವಮಿದಮಬ್ರವೀತ್.
ಆ ಕಾಲಕ್ಕೇನೆ ಸುಗ್ರೀವನನ್ನು ಹತ್ತಿರ ಕರೆದು ಬಾರಪ್ಪ ಇಲ್ಲಿ ಅಂತ ಕರೆದು ಮಾತಾಡಿಸ್ತಾ ಇದ್ದಾನೆ. ಯಥೈವ ಧೇನು ಸರ್ವತಿ ಸ್ನೇಹಾತ್ ವತ್ಸಸ್ಯ ವತ್ಸಲ ತಥಾ ಮಮಾಪಿ ಹೃದಯ ಮಣಿಶ್ರೇಷ್ಠ ದರ್ಶನಾತ್. ಸುಗ್ರೀವ ನೋಡಿದ್ದೀಯಾ ಬಾಯಿಲ್ಲಿ, ನನ್ನ ಹೆಂಡತಿ ಇದನ್ನು ಧಾರಣ ಮಾಡ್ತಾ ಇದ್ದಿದ್ದು. ಯಾರು ಕೊಟ್ಟಿದ್ರು ಗೊತ್ತಾ ಇದು? ಯಾವಾಗ ಕೊಟ್ಟಿದ್ರು ಗೊತ್ತಾ ಇದು? ಅದನ್ನೆಲ್ಲ ಹೇಳ್ತಾರೆ ಆ ಕಾಲಕ್ಕೆ. ಇದನ್ನು ಇಂತಹ ಸಂದರ್ಭದಲ್ಲಿ ವೈದೇಹ್ಯ ಶ್ವಶುರೇಣ ಮೇ ಶ್ವಶುರೇಣ, ನನ್ನ ಮಾವ ನನ್ನ ಮನೆಗೆ ಕಳಿಸಿಕೊಡಬೇಕಾಗಿದ್ದರೆ ಅಮೂಲ್ಯ ಉಡುಗೊರೆಯನ್ನು ತವ್ರ ಮನೆಯಿಂದ ಏನಾದ್ರು ಒಂದು ಕಡೆಗೆ ಕೊಟ್ಟು ಕಳಿಸ್ತಾರೆ. ಸಾಧಾರಣವಾಗಿ ಈಗಲೂ ಕೊಡೋದಿದೆ. ಅದನ್ನು ಈ ಕಡೆಯ ದಿವಸ ಬೀಗರವತನ ಅಂತ ಮಾಡ್ತಾರೆ. ಮಾಡಿದ ಮೇಲೆ ಮನೆ ತುಂಬಿಸುವಾಗ ಏನಾರು ಕೊಟ್ಟು ಕಳಿಸ್ತಾರೆ. ಆಕಾಶರಾಜ ಕೊಟ್ಟಿದ್ದ ಅಂತ ಕೇಳ್ತೇವೆ. ಅದು ಆಕಾಶರಾಜ 400 ಬಂಡಿ ಹುಣಸೆ ಹಣ್ಣು ಕೊಟ್ಟಿದ್ದಂತೆ. ಬಾಕಿದ್ದೆಲ್ಲ ಹೇಳ್ತಾ ಹೋಗ್ತಾರೆ, ಊಹೆ ಮಾಡಿಕೊಳ್ಳಿ ಅಂತ ಇಷ್ಟ ಹೇಳೋದನ್ನು. 400 ಬಂಡಿ ಇವ್ರ ಮೇಲ್ಗಡೆ ಕೂಡಿಸಿ ದೊಡ್ಡ ಉಯ್ಯಾಲೆ ಅಲ್ಲಿ ಕೂಡಿಸಿ ಇಬ್ಬರಿಗೂ ಪೂಜೆ ಮಾಡಿ ಹೊಕ್ಕಳಿಗೆ ಹಾಲು ತುಪ್ಪ ಎಲ್ಲ ಹಚ್ಚಬೇಕು ಅಳಿಯನಿಗೆ. ಅದು ಅತ್ತೆ ಬಂದು ಹಚ್ಚಬೇಕು. ಅದನ್ನು ಹಚ್ಚಿ ನೀ ತಣ್ಣಗಿರಪ್ಪ ಅಳಿಯ, ನೀನು ಅಳಿಯ, ಅಳಿವಿಲ್ಲದವನು, ನಿನಗೆ ಅಳಿವಾದರೆ ನನ್ನ ಮಗಳಿಗೆ ಹಾನಿ ಮತ್ತೆ, ಅದಕ್ಕೆ ಅಳಿಯ ಅಳಿಯ ಅಂತ ಒಂದೊಂದು ಶಬ್ದಕ್ಕೂ ತುಂಬ ಅರ್ಥ ಇದೆ. ಇಷ್ಟೆಲ್ಲ ಮಾಡಿ ಅವನಿಗೆ ಬೇಕಾದ್ದು ನೋಡಿ ಇಷ್ಟೆಲ್ಲ ತಗೋ ಅಂತ ಕೊಡ್ತಾ ಇದ್ದಾನೆ. ಶ್ರೀನಿವಾಸ ದೇವ್ ನೋಡಿದಂತೆ ಬೆಟ್ಟದ ಮೇಲೆ ಏನೋ ಹೋಗ್ತಾ ಇದೆ. ಏನದು ಅಂತ ಕೇಳ್ದ. ಏನು ಸ್ವಾಮಿ, ಒಂದಷ್ಟು ಕ್ಷೇಮತಂಡುಲ ಅಂತ ಕೊಡ್ತಾ ಇದ್ದೇನೆ. ಏನು ಕ್ಷೇಮತಂಡುಲ? ಈಗಿನ್ನೂ ಮದುವೆ ಮಾಡಿಕೊಂಡಿದ್ದೀಯಾ? ಸಂಪಾದನೆ ಮಾಡಿಕೊಂಡು ನೀನೇ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದರೆ ಮಗಳ ಜೊತೆಗೆ ಇದ್ದ ಹಾಗೆ ಆಗೋಲ್ಲ. ಅದಕ್ಕೆ ಒಂದಷ್ಟು ಸುಮ್ಮನೆ ಧಾನ್ಯ ಕಳಿಸ್ತೇನೆ. ಎಷ್ಟು ಕಳಿಸಿದ್ದಂತೆ? 400 ಬಂಡಿ ಹುಣಸೆ ಹಣ್ಣು ಹೋಗಿತ್ತಂತೆ. ಮೊರದು ಬಾಗಿನ ಕೊಡೋರಿಗೆ ಗೊತ್ತಿರುತ್ತೆ. ಮೊರದು ಬಾಗಿನದಲ್ಲಿ ಹುಣಸೆ ಹಣ್ಣು ಎಷ್ಟು ಹಾಕಿರ್ತಾರೆ? ಅಕ್ಕಿ ಬೇಳೆ ಹುಣಸೆ ಹಣ್ಣು ಎಲ್ಲ ಎಷ್ಟೆಷ್ಟಿರುತ್ತೆ ಪರಿಮಾಣ? ಅಕ್ಕಿ ಬೇಳೆ ಜಾಸ್ತಿ ಇರುತ್ತೆ, ಹುಣಸೆ ಹಣ್ಣು ಕಮ್ಮಿ ಇರುತ್ತೆ. ಅಂತ 400 ಬಂಡಿ ಹುಣಸೆ ಹಣ್ಣೇ ಹೋಗಿದೆ ಅಂತಂದರೆ ಇನ್ನು ಬಾಕಿದು ಇನ್ನೆಷ್ಟು ಹೋಗಿತ್ತು? ಈಗೂ ಕೊಡ್ತಾರೆ, ಈಗ ಗೊತ್ತಾಗೋಲ್ಲ. ಈಗೇನು ಕೊಡ್ತಾರೆ, ಎಷ್ಟು ಕೊಡ್ತಾರೆ ಅಂತ ಗೊತ್ತಾಗೋಲ್ಲ. ಈಗ ಪುರೋಹಿತರು ಪಾಪ ಹೇಳಿರ್ತಾರೆ ಅಂತ ಬೈಕೊಂಡು ಕೊಟ್ಟಿರ್ತಾರೆ. ಈಗೆಲ್ಲ ಕಾಂಟ್ರಾಕ್ಟ್ ಅಲ್ಲ, ಈಗ ಮನೆ ಹಿಂದೇನೂ ತರೋಲ್ಲ. ಒಂದಿಷ್ಟು ಕಣ ಅಂತಂದರೆ ನೀವು ಇಲ್ಲೇನಂತೇಳಿ ಗೊತ್ತಿಲ್ಲ, ಕುಬ್ಬುಸದ ತುಂಡಿನಲ್ಲಿ, ಅದು ಕುಬ್ಬುಸ ಹೊಲಿಲಿಕ್ಕೆ ಅಂತಿರುವ ತುಂಡು, ಬ್ಲೌಸ್ ಪೀಸ್, ಅದರೊಳಗಡೆಯಲ್ಲಿ 3 ಮುಷ್ಟಿ ಅಕ್ಕಿ ಹಾಕಿ 3 ಮುಷ್ಟಿ ತಕ್ಕೊಂಡ್ಬಿಡ್ತಾರೆ. ಏನು ಉಳಿದಿರುತ್ತೋ ಗೊತ್ತಿಲ್ಲ. ಅದನ್ನು ಒಂದು ಕೈಯಲ್ಲಿ ಹಿಡ್ಕೊಂಡು ಬರ್ತಾಳೆ ಅವಳು ಹೆಣ್ಮಗಳು. ಏನು ಈ ಕ್ಷೇಮ ತಂಡುಲ ಅಂತಂತಾರೆ. ಮಂತ್ರಾಕ್ಷತೆ ಕಾಳು ಹಿಡ್ಕೊಂಡು ಬಂದಂಗೆ. ಇದೆಲ್ಲ ವಾಸ್ತವಿಕವಾಗಿ ಹೀಗೆ ಕೊಡುವಾಗ ಪ್ರೀತಿಯಿಂದಲೇ ನನ್ನ ಮಾವ ಶ್ವಶುರೇಣ ಮೇ, ನನ್ನ ಮಾವ ಕಡೆಗೆ ಅಂತ ಅತ್ಯಂತ ಪ್ರೀತಿಯಿಂದ ತನ್ನಲ್ಲಿರುವಂತಹ ಪ್ರೀತಿ ಏನಿದೆ ಅದನ್ನು ತೋರಿಸಲಿಕ್ಕೆ ಅಮೂಲ್ಯವಾದ ರತ್ನ ತಾಯಿ, ಸಮಗ್ರ ಸಂಪತ್ತಿಗೆ ಅಭಿಮಾನಿನಿ, ನಿನಗಿದನ್ನು ಕೊಡ್ತೇನೆ, ಅಮೂಲ್ಯ ರತ್ನ ನನ್ನಲ್ಲಿದ್ದದ್ದು ಅಂತ ಶಿರೋರತ್ನವನ್ನು ಕೊಟ್ಟಿದ್ದ ನನ್ನ ಮಾವ ಕೊಟ್ಟಿದ್ದಿದ್ದು. ಇದು ನೋಡಿ ಹೀಗಿದೆ. ಸುಗ್ರೀವ ಹತ್ತಿರ ಬಾಯಿಲಿ ನೋಡಿ, ಬಾಯಿಲಿ ನನ್ನ ಪತ್ನಿಯದ್ದು ಇದು ಅಂತ ತೋರಿಸ್ಕೊಳ್ತಾ ಇದ್ದ ಅಂತೆ. ಹೆಮ್ಮೆಯಿಂದ ರಾಮದೇವರು ತೋರಿಸ್ಕೊಳ್ಳೋಣ. ಪ್ರಾಯ ಈ ತರಹದ ಭಾವುಕತೆ ನೆಲ್ಲು ಕೇಳಲಿಕ್ಕಾಗಲ್ಲ. ಅವನಿಗೆ ಯಾವ ಭಾವನೆಗಳೂ ಇಲ್ಲ, ಬೇಕಾಗಿಲ್ಲ. ಆದರೂ ಅದೆಲ್ಲ ತೋರಿಸ್ತಾನೆ. ಅಷ್ಟು ತೋರಿಸ್ತಾ ತಾನು. ಅಯಂ ಹಿ ಜಲಸಂಭೂತ ಮಣಿ ಪ್ರವರ ಪೂಜಿತ ಯಜ್ಞೆ ಪರಮತುಷ್ಟೇನ ದತ್ತ ಶಕ್ರೇಣ ಧೀಮತ. ಅದು ಯಾವಾಗ ಬಂದಿತ್ತಂತೆ ಆ ಮಣಿ? ಅದರದ್ದೆಲ್ಲ ಇತಿಹಾಸ ಇದೆ. ಇದು ಸಮುದ್ರದ ಮಧ್ಯದಲ್ಲಿ ಬಂದಿದ್ದು. ಕೆಲವು ರತ್ನಗಳು ಭೂಮಿಗರ್ಭದಲ್ಲಿ ಸಿಗತ್ತೆ. ಇದು ಭೂಗರ್ಭದಲ್ಲಿ ಸಿಕ್ಕಿದ್ದಲ್ಲ, ನೀರಿನ ಮಧ್ಯದಲ್ಲಿ ಸಿಕ್ಕಿದ್ದಿದು. ಇದು ಕೂಡ ದೊಡ್ಡ ದೊಡ್ಡ ದೇವತೆಗಳೆಲ್ಲ ಅಪೇಕ್ಷೆ ಪಡ್ತಾ ಇದ್ದರಂತೆ. ಯಜ್ಞ ಮಾಡುವಾಗ ಶಕ್ರೇಣ ಇಂದ್ರ ದೇವರು ಇದನ್ನು ಪಡ್ಕೊಂಡಿದ್ದರಂತೆ. ಆ ಯಜ್ಞದ ಪ್ರಧಾನವಾದ ಉಡುಗೊರೆ ಅಂತ ಅವರು ಪಡ್ಕೊಂಡಿದ್ದರು. ಇಮಂ ದೃಷ್ಟ ಮಣಿಶ್ರೇಷ್ಠಂ ತಥಾ ತಾತಸ್ಯ ದರ್ಶನಂ ಅದ್ಯ ಅಸ್ಮ್ಯವಗತಃ ಸೌಮ್ಯ ವೈದೇಹಸ್ಯ ತಥಾ ವಿಭೋ. ಅದನ್ನು ಸೀತಾದೇವಿಯರ್ನೀತ ಪಡ್ಕೊಂಡಿದ್ದಾನೆ ಅಂತ ಗೊತ್ತಾದಾಗ ಜನಕರಾಜನಿಗೆ ತಂದು ಒಪ್ಪಿಸಿದ್ದರಂತೆ. ಇಂದ್ರದೇವರು ತಂದು ಕೊಟ್ಟಿದ್ದಿದ್ದು ಅದನ್ನು ಕಡೆಗೆ ತಾನು ಕೊಟ್ಟು ಕಳಿಸಿದ್ದ. ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ದು ಅದನ್ನು ನೋಡಿ ನನಗೆ ತಂದು ಒಪ್ಪಿಸ್ತಾ ಇದ್ದಾಳೆ ಇವತ್ತಿನ ದಿವಸ ಅಂತ ಎಲ್ಲ ಹಳೆ ಕಥೆಯಲ್ಲೇ ನೆನೆಸ್ಕೊಂಡಂತೆ. ಕಿಮಾಹ ಸೀತಾ ವೈದೇಹಿ ಬ್ರೂಹಿ ಸೌಮ್ಯ ಪುನಃ ಪುನಃ ಹತ್ತಿರ ಬಾಯಿಲಿ ಅಂತ ಕರೆದಂತೆ. ಹನುಮಂತ ದೇವರನ್ನು ಬಾರಪ್ಪ ಇಲ್ಲಿ, ದೂರ ಹೋಗಬೇಡ, ಇಲ್ಲ ಹತ್ತಿರ ಬಾಯಿಲಿ ಕೂಡು. ಏನಂದ್ಲು ಸೀತೆ? ನನ್ನ ನೋಡಿ ಏನಂದ್ಲು? ಪರಾಸುಮಿವ ತೋಯೇನ ಸಿಂಚತಿ ವಾಕ್ಯವಾರಿಣ. ಕಡೆಗಿನ್ನೇನು ಪ್ರಯಾಣ ಮಾಡಬೇಕು ಅಂತಿದ್ದವರಿಗೆ ಒಂದೆರಡು ಹನಿ ಬಾಯಿಗೆ ನೀರು ಹಾಕಿದ್ರೆ ಎಷ್ಟು ಸಂತೋಷ ಪಡ್ತಾರೆ. ಹಾಗೆ ಈ ಮಾತುಗಳನ್ನು ಕೇಳಿದರೆ ನನಗೂ ಸಂತಸ ಆಗುತ್ತೆ. ಹೇಳೋ ಆ ಮಾತನ್ನು. ಕ್ಷಣಂ ವೀರ ನಜೀವೇಯಂ ವಿನಾ ತಾಂ ಅಸಿತೆ ಕ್ಷಣ.
ಹೇಳಬೇಕಾದ್ರೆ ಸುದ್ದಿ ಸರಿಯಾಗಿ ವಿಮರ್ಶೆ ಮಾಡಿ ಹೇಳು. ಅವಳನ್ನು ಬಿಟ್ಟು ಒಂದು ಕ್ಷಣ ಕೂಡ ನಾ ಬದುಕೋಲ್ಲ. ಸತ್ಯಾಂಶನೇ ಇದೆ. ಅವಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಇಲ್ಲ. ನಿತ್ಯಾವಿಯೋಗಿನಿ. ಅವಳಿಗೋಸ್ಕರ ಅವಳ ಜೊತೆಯಲ್ಲಿದ್ದಾನೆ ಹೊರತು ತನಗೋಸ್ಕರ ಇಲ್ಲ. ತನಗೆ ಯಾರ ಅಗತ್ಯವೂ ಇಲ್ಲ. ಯಾವ ಜೀವರನ್ನು ಅವಲಂಬಿಸುವವನಲ್ಲ. ಯಾರಿಂದಲೂ ಏನೂ ಆಗಬೇಕಾಗಿಲ್ಲ. ಸ್ವಯಂ ರಮತೆ ಇತಿ ಸ್ವರಮಣ. ತನ್ನಲ್ಲಿ ತಾನು ಆನಂದಭರಿತವಾಗಿರ್ತಾನೆ ಹೊರತು ಇನ್ಯಾರ ಅಪೇಕ್ಷೆಯೂ ಇಲ್ಲ. ಆದರೂ ಹೀಗೆಲ್ಲ ಮಾತಾಡ್ತಾನೆ. ನನ್ನ ಭಕ್ತರನ್ನು ಬಿಟ್ಟು ನಾನು ಒಂದು ಕ್ಷಣವೂ ಇರಲ್ಲಪ್ಪ. ಸೀತೆಯನ್ನು ಬಿಟ್ಟು ಒಂದು ಕ್ಷಣವೂ ನಾ ಬದುಕಿರೋಲ್ಲ ಅಂದ್ರೇನು? ಅಷ್ಟು ಪ್ರೀತಿತಿಶಯವನ್ನು ತೋರಿಸುವಂತಹ ಲಕ್ಷಣವನ್ನು ವರ್ಣನೆ ಮಾಡ್ತಾ, ನಯ ಮಾಮಪಿ ತಂ ದೇಶಂ ಯತ ದೃಷ್ಟ ಮಮ ಪ್ರಿಯ. ಒಂದು ಕೆಲಸ ಮಾಡ್ತೀಯಾ ಹನುಮಂತ, ನನ್ನೂ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡು. ಇಲ್ಲಿರ್ಲಿಕ್ಕಾಗ್ತಾ ಇಲ್ಲ. ಈ ಕ್ಷಣ ಸೀತೆಯನ್ನು ನೋಡಬೇಕು ಅನ್ನುವ ಹಂಬಲಾಗಿದೆ ನನಗೆ, ಕರ್ಕೊಂಡು ಹೋಗ್ಬಿಡು. ನತಿಷ್ಠೇಯಂ ಕ್ಷಣಮಪಿ ಪ್ರವೃತ್ತಿಂ ಉಪಲಭ್ಯಚ. ಆ ಕಡೆ ಈ ಕಡೆ ಎಲ್ಲೂ ನನಗೆ ಲಕ್ಷ್ಯ ಬರ್ತಾ ಇಲ್ಲ. ಅಲ್ಲೇ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ನನ್ನೂ ಕರ್ಕೊಂಡು ಹೋಗ್ಬಿಡು. ಕಥಂ ಸಾ ಮಮಂ ಸುಶ್ರೋಣಿ ಭೀರು ಭೀರು ಸತೀತದ ಭಯಾವಹಾನಾಂ ಘೋರಾಣಾಂ ಮಧ್ಯೆ ತಿಷ್ಠತಿ ರಕ್ಷಸಾಂ. ನೆನೆಸಿಕೊಂಡ್ರೆ ಎಷ್ಟು ಘೋರವಾಗಿದೆಯಲ್ಲಪ್ಪ ಪ್ರಸಂಗ. ಅತ್ಯಂತ ಕೋಮಲೆ. ನನ್ನ ಬಿಟ್ಟು ಎಲ್ಲೂ ಆ ಕಡೆ ಈ ಕಡೆಯಲ್ಲಿ ಓಡಾಡದೇ ಇದ್ದವಳು ಇವತ್ತು ಅತ್ಯಂತ ಭಯಭೀರುಗಳ ಮಧ್ಯದಲ್ಲಿ, ಎಂಥ ರಾಕ್ಷಸಿಯರು ಅವರುಗಳ ಮಧ್ಯದಲ್ಲಿ ಅತ್ಯಂತ ಭೀರುವಾಗಿ ಅತ್ಯಂತ ಹೆದರಿ ವಾಸ ಮಾಡ್ತಾ ಇದ್ದಾಳೆ. ಅದು ಕೇಳಲಿಕ್ಕೆ ಘೋರವಾಗಿದೆ. ಅದರಂತೇನೆ ಶರದಃ ತಿಮಿರೋನ್ಮುಕ್ತ ನೂನಂ ಚಂದ್ರ ಇವಾಂಬುದೈಃ ಆವೃತೋ ವದನಂ ತಸ್ಯಾಹ ನ ವಿರಾಜತಿ ಸಾಂಪ್ರತಂ. ರಾತ್ರಿ ಕಾಲದಲ್ಲಿ ಚಂದ್ರ ತುಂಬ ಹೊಳಿತಾನೆ ನಿಜ. ಯಾವಾಗ? ಮೋಡಗಳಿಲ್ಲದೆ ಇದ್ದರೆ. ಕಪ್ಪು ದಟ್ಟನೆಯ ಮೋಡ ಬಂದು ಆವರಿಸ್ಕೊಂಡು ಬಿಟ್ರೆ ಎಲ್ಲಿ ಚಂದ್ರಬಿಂಬ ಕಾಣುತ್ತೆ? ಪ್ರಾಯ ಹಾಗಾಗಿರಬೇಕು ಸೀತೆಯ ಮುಖ. ಸುತ್ತಲೂ ಅಂಥ ರಾಕ್ಷಸಿಯರು, ನನ್ನ ವಿರಹ ಈ ಎಲ್ಲವೂ ಕೂಡ ಸೇರಿಕೊಂಡಾಗ ಹೇಗಿದ್ದಾಳೋ ಏನೋ. ಮಧುರಾಲಾಪ ಕಿಮಾಹ ಮಮ ಭಾಮಿನಿ. ನನ್ನ ಹೆಂಡತಿ ಏನು ಹೇಳಿದ್ಲಪ್ಪ? ಅತ್ಯಂತ ಮಧುರಳು, ಮಧುರವಾಗಿ ಮಾತಾಡುವವಳು, ಜೋರಾಗಿ ಧ್ವನಿ ಎತ್ತಿ ಮಾತಾಡುವವಳಲ್ಲ. ಮದ್ವಿಹೀನ ವರಾರೋಹ ಹನುಮನ್ ಕಥೆಯಸ್ವಮೇ. ನನ್ನ ಬಿಟ್ಟು ಹೇಗಿದ್ದಾಳೆ, ಏನು ಮಾಡ್ತಾ ಇದ್ಲು, ಅವಳ ಹಾವಭಾವ ಹೇಗಿತ್ತು, ಅವಳ ಪೂರ್ಣ ಚಿತ್ರಣ ನನ್ನ ಕಣ್ಣು ಮುಂದೆ ಬರಬೇಕು. ಆಕ್ರಮದಿಂದಾಗಿ ಮತ್ತೆ ವಿವರಿಸಿ ಹೇಳು ಅಂತ. ದುಃಖತರಂ ಪ್ರಾಪ್ಯ ಕಥಂ ಜೀವತಿ ಜಾನಕಿ. ದುಃಖದಿಂದ ದುಃಖವನ್ನು ಪಡಿತಾ ಹೇಗೆ ನನ್ನ ಬಿಟ್ಟು ಬದುಕ್ತಾ ಇದ್ದಾಳೆ ಜಾನಕಿ, ಅದನ್ನು ತಿಳಿಸು ಅಂತನ್ನೋದನ್ನು ಮತ್ತೆ ರಾಮಚಂದ್ರ ದೇವರು ಕೇಳ್ಕೊಳ್ಳೋಣ. ಆವಾಗ ವಿಸ್ತಾರವಾದ ಕ್ರಮದಿಂದಾಗಿ ಚರಿತ್ರೆಯನ್ನು ಹೇಳ್ತಾ ಬರ್ತಾರೆ. ಹೇಳ್ತಾ ಪ್ರಾಯ ಎಲ್ಲ ಸುಂದರಕಾಂಡದ ಚಿತ್ರಣ ಅಲ್ಲಿ ಬಂದು ಹೋಗುತ್ತೆ. ಅದನ್ನೆಲ್ಲ ವರ್ಣನೆ ಮಾಡ್ತಾ, ಏವ ಮುಕ್ತಸ್ತು ಹನುಮಾನ್ ರಾಘವೇಣ ಮಹಾತ್ಮನ ಸೀತೆಯ ಭಾಷಿತಂ ಸರ್ವಂ ನಿವೇದಯತ ರಾಘವೇ. ಪ್ರತಿ ವಿಚಾರವೂ ಅಷ್ಟೇ ಮೊದಲು ಸಂಕ್ಷೇಪದಿಂದ ಹೇಳಿಬಿಡಬೇಕು. ಅಷ್ಟೇ ಸಾಕು ಅಂತಲ್ಲಿರೋರಿಗೆ ಇದ್ದರೆ ಬಿಟ್ಬಿಡ್ಬೇಕಷ್ಟೆ. ಇನ್ನೂ ಆದರ ಇದೆ ಅಂತ ಯಾರನ್ನ ತೋರಿಸಿದಾಗ ವಿವರವಾಗಿ ವರ್ಣನೆ ಮಾಡಬೇಕು. ನಮಗೆ ಗೊತ್ತಿದೆ ಅಂತ ಎಲ್ಲ ಹೇಳ್ತಾ ಹೋಗಬಾರದು. ಇದು ಜಗತ್ತಿಗೆ ನಿಯಮವನ್ನು ಸೂಚನೆ ಮಾಡಿಕೊಡ್ತಾರೆ. ಹನುಮಂತ ದೇವರು ಮೊದಲು ಸ್ವಚ್ಛವಾಗೆಲ್ಲ ಹೇಳಿಬಿಟ್ಟು ಆಮೇಲೆ ಮತ್ತೆ ಹೇಳು ವಿವರವಾಗಿ ಹೇಳು ಅಂತಂದಾಗ ಆ ವಿಚಾರಗಳನ್ನು ತಿಳಿಸಬೇಕು. ಕೆಲವು ಉಪಾಸನೆಗಳನ್ನು, ರಹಸ್ಯಗಳನ್ನು, ವಿವರವಾದ ವಿಚಾರಗಳನ್ನು ನೀವು ಸುಮ್ಮನೆ ಬೇರೆಯವ್ರ ಮುಂದೆ ಹೇಳ್ತಾ ಇದ್ದರೆ ಏನು ತಲೆ ಕೊರಿತಾರಪ್ಪ ಇವನು ಅಂತಂತ. ಆಧಾರ ಇಲ್ಲದೆ ಇದ್ದವರಿಗೆ ಆ ವಿಚಾರಗಳನ್ನು ಹೇಳಬಾರ್ದು. ಅದಂತಾರಲ್ಲ ನಮ್ಮಲ್ಲೆಲ್ಲ, ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಅಂತ. ನೀವು ಯಾವ ವಾದ್ಯನಾರು ಬಾರಿಸಿದ್ರೆ ಕೋಣದ ಮುಂದೆ ಅದಕ್ಕೇನು ಅರ್ಥ ಆಗುತ್ತಾ? ತಲೆದೂಗತ್ತಾ? ಇದು ಯಾವ ರಾಗ, ಏನು ತಾಳ ಅಂತ ಅರ್ಥ ಆಗುತ್ತಾ ಅದಕ್ಕೆ? ಹಾಗಿದ್ದಂತೆ ಯಾರಿಗೆ ಆಧಾರ ಇಲ್ಲ ಅಂಥವ್ರಿಗೆ ಅದನ್ನು ಹೇಳಬಾರ್ದು. ಆಧಾರ ಇದ್ದವರಿಗೆ ಮುಚ್ಚಿಡಬಾರ್ದು. ಅದನ್ನು ತೋರಿಸಲಿಕ್ಕೆ ಮತ್ತೆ ವಿಸ್ತಾರವಾದ ಕ್ರಮದಿಂದಾಗಿ ಪೂರ್ವವರ್ತಮ ಅಭಿಜ್ಞಾನಂ ಚಿತ್ರಕೂಟೆ ಯಥಾತಥಂ. ಸೀತಾದೇವಿಯರು ತುಂಬ ಮಾತಾಡಿದ ಮಾತು ಅಂತಂದರೆ ಚಿತ್ರಕೂಟದಲ್ಲಿ ನಡೆದಂತಹ ಪ್ರಸಂಗವನ್ನು ವರ್ಣನೆ ಮಾಡಿತು. ಅದನ್ನು ವಿಸ್ತಾರವಾಗಿ ನಿನಗೆ ಹೇಳ್ತೇನೆ ಸ್ವಾಮಿ. ಅಲ್ಲಿ ನಡೆದ ಸಂವಾದ ಹೀಗಿತ್ತು. ಸುಖ ಸುಪ್ತ ತ್ವಯಾ ಸಾರ್ಧಂ ಜಾನಕಿ ಪೂರ್ವಮುತ್ಥಿತ. ಇಬ್ಬರೂ ಕೂಡ ಚಿತ್ರಕೂಟವನದಲ್ಲಿ ಮಲಗಿದ್ದರಂತೆ. ಮಲಗಿದ್ದಾಗ ಪ್ರಾತಃ ಕಾಲ ಬಹಳ ಬೇಗ ಶೀಘ್ರದಿಂದಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಹೇಳುವ ಪ್ರವೃತ್ತಿ. ತಾನು ಎದ್ದಿದ್ದಾಳೆ ಆ ಕಾಲದಲ್ಲಿ. ಆಗಲೇ ವಾಯಸಃ ಸಹಸೋತ್ಪಾತ್ಯ ವಿದದಾರ ಸ್ಥಾನಾಂತರಂ. ಅದು ಕೂಡ ಪರ್ಯಾಯೇಣ ಅಂತ. ಪರ್ಯಾಯೇಣ ಚ ಸುಪ್ತಸ್ತ್ವಂ ದೇವ್ಯಂಕೆ ಭರತಾಗ್ರಜ. ರಾತ್ರಿ ಮೊದಲೆಲ್ಲ ಸೀತಾದೇವಿ ರಾಮದೇವರ ತೊಡೆ ಮೇಲೆ ಮಲಗಿಬಿಟ್ಟಿದ್ಲಂತೆ. ಯಾಕೆ ಅಂತಂದರೆ ಆ ಪ್ರದೇಶನೇ ಆಗಿದೆ, ಕಲ್ಲು ಮುಳ್ಳು ಮುಂತಾದವುಗಳಿರುವಂತಹ ಪ್ರದೇಶ. ಅಲ್ಲಿ ಕೋಮಲವಾಗಿ ಎಲ್ಲಿ ಮಲಗಲಿಕ್ಕಾಗತ್ತೆ. ಅದಕ್ಕೆ ಮೊದಲು ಸೀತಾದೇವಿ ಮಲಗಿರಬೇಕು. ರಾಮದೇವರು ಒಂದು ಮರಕ್ಕೆ ಹೊರಕೊಂಡು ಕೂತಿದ್ದಂತೆ. ಅದಾದ ಮೇಲೆ ಮತ್ತೆ ಪರ್ಯಾಯೇಣ. ಅದಾದ ಮೇಲೆ
ಸೀತಾದೇವಿ ಎರೆದು ಕೂತಿದ್ದಾರೆ, ರಾಮದೇವರು ಮಲಗಿದ್ದಂತೆ. ಹೀಗೆ ಪರ್ಯಾಯಣ ಒಬ್ಬರಾದ ಮೇಲೆ ಒಬ್ಬರು ನೀವು ಈ ಕ್ರಮದಿಂದಾಗಿ ವಿಶ್ರಾಂತಿಯನ್ನು ತಗೊಳ್ಕೋಲ ಕಾಲ ತತಃ ಪುನರಾಗಮ್ಯ ವಿದದಾರ ವೃಷಂಕಿಲ. ಒಂದು ಕಾಗೆ, ಜಯಂತ ಒಳಗೆ ಪ್ರವೇಶ ಮಾಡಿರುವಂತಹ ಕಾಗೆ ಬಂದು ಸ್ತನವನ್ನು ಕುಕ್ಕುತ್ತಾ ಇದೆ. ಆ ರಕ್ತ ಬಿದ್ದಿದ್ದನ್ನು ನೋಡಿ ರಾಮದೇವರಿಗೆ ಎಚ್ಚರಿಕೆ ಆಯಿತು. ಓಡಿಸಲಿಕ್ಕೆ ಅಂತ ಹೋಗ್ತಾ ಇದ್ದಾಳೆ, ಆಗ್ತಾ ಇಲ್ಲ. ಮೊದಲು ಸುಮ್ಮನೆ ಹಾಸ್ಯ ಮಾಡಿದ್ದಂತೆ ರಾಮದೇವರು. ಆಮೇಲೆ ಯಾವಾಗ ರಕ್ತ ಸುರಿಲಿಕ್ಕೆ ಶುರುವಾಯಿತು ನೋಡಿ ಕೋಪ ಬಂದ ಆ ಕಾಲಕ್ಕೆ ಅಲ್ಲೇ ಇದ್ದಂತಹ ಒಂದು ಇಶಿಕ, ಒಂದು ಹುಲ್ಲು ಕಡ್ಡಿ ಬ್ರಹ್ಮಾಸ್ತ್ರವನ್ನಾಗಿ ಪ್ರಯೋಗ ಮಾಡಿದ್ದು. ಸುತಕ್ಕಿಲ ಸ ಶಕ್ರಸ್ಯ ವಾಯಸ ಪತತಾಂಬರ. ಅವನು 3 ಲೋಕ ತಿರುಗಿ ಬಂದಂತೆ. ಇದು 3 ಲೋಕ ತಿರುಗುವ ಕಾಗೆ. ಕಾರಣ ಇಂದ್ರದೇವರ ಪುತ್ರ ಜಯಂತ ಅಲ್ಲಿ ಒಳಗೆ ಸೇರಿದ್ದವನು. ಧರಾಂತರಗತ ಶೀಘ್ರಂ ಪವನಸ್ಯ ಗತವು ಸಮಃ. ಗಾಳಿಯ ವೇಗದಲ್ಲಿ ಹೋಗುವವನು ಎಲ್ಲ ಕಡೆಯಲ್ಲೂ ಹೋಗಿ ಕಡೆಗೆ ಎಲ್ಲ ಕಡೆಯಲ್ಲೂ ಪೆಟ್ಟು ತಿಂದು ಎಲ್ಲಿ ಬರ್ತಾನೆ? ಕಡೆಗೆ ರಾಮದೇವರ ಪಾದಕ್ಕೇ ಬಂದು ಬಿಡ್ತಾನೆ. ದರ್ಭೋ ಅನುಜಗಾಮ. ಆ ದರ್ಬೆ ಎಲ್ಲ ಕಡೆ ಅಟ್ಟಿಸ್ಕೊಂಡು ಹೋಯ್ತಂತೆ. ಕಡೆಗೆ ಇಲ್ಲಿಗೆ ಬಂದಾಗ ವದಾರಹಮಪಿ ಕಾಕುಸ್ತ ಕೃಪೆಯ ಪರಿಪಾಲಯ ಮೋಘಮಸ್ತ್ರಂ ನ ಶಕ್ಯಂತು ಕರ್ತುಂ ಇತ್ಯೇವ ರಾಘವ. ಆ ಕಾಲಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಂಡಂತೆ, ತಪ್ಪಾಯಿತು ಸ್ವಾಮಿ, ಒಳಗಡೆ ಒಬ್ಬ ಅಸುರ ಇದ್ದಾನೆ, ಅವನಿಂದ ಪ್ರೇರಿತನಾಗಿ ಇಷ್ಟೆಲ್ಲ ಮಾಡಿಬಿಟ್ಟೆ, ತಪ್ಪಾಯಿತು ಅಂತಂದಾಗ ಪರಮಾತ್ಮ ಅನ್ನಂತೆ, ನಾ ಪ್ರಯೋಗ ಮಾಡಿದೆ ಅಂದರೆ ಅದು ವ್ಯರ್ಥ ಆಗೋಲ್ಲ. ಪ್ರಯೋಗ ಅಂತೂ ಮಾಡಿದ್ದಾಗ ಹೋಗಿದೆ ಅಸ್ತ್ರವನ್ನು, ಏನು ಮಾಡಲಿ? ಕಣ್ಣು ಕಿತ್ತು ಹಾಕ್ತೇನೆ ಅಂತ. ಆ ಕಣ್ಣಲ್ಲೇ ಸೇರಿದ್ದವನ ಅಸುರ ಕುರಂಗ ಅವನನ್ನು ಸಂಹಾರ ಮಾಡಿ ವಿಸೃಷ್ಟಸ್ತು ತದಾಕಾಕ ಪ್ರತಿಪೇದೆ ಸ್ವಮಾಲಯಂ. ಎರಡೂ ಅರ್ಥ. ಸ್ವಂ ಆಲಯಂ ಸ್ವಂ ರೂಪಂ. ಈ ರೂಪವನ್ನು ತ್ಯಾಗ ಮಾಡಿದ, ತನ್ನ ಮಂದಿರಕ್ಕೆ ಹೋದ ಅಂತ ಅರ್ಥ. ಜಯಂತ ಈ ಕ್ರಮದಿಂದಾಗಿ ಕಳಿಸಿ ಅಸುರ ಸಂಹಾರವನ್ನು ಮಾಡಿದ್ದಿ ಸ್ವಾಮಿ. ಕಿಮರ್ಥಮಸ್ತ್ರಂ ರಕ್ಷಸ್ಸು ನಯೋಜಯಸೆ ರಾಘವ. ಅವತ್ತು ಸ್ವಲ್ಪ ಏನೋ ನನಗೆ ಚಿಕ್ಕ ಆಪತ್ತು ಬಂದಿತ್ತು ಅಂತಲೇ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದವನು ಇವತ್ತು ಇಷ್ಟು ದೊಡ್ಡ ಆಪತ್ತು ಬಂದಿದೆ, ನನ್ನ ಮೇಲೆ ಪ್ರೀತಿ ಇಲ್ವಾ? ಯಾವ ಅಸ್ತ್ರವನ್ನೂ ಯಾಕೆ ಪ್ರಯೋಗ ಮಾಡ್ತಾ ಇಲ್ಲ ಈ ರಾಕ್ಷಸರ ಮೇಲೆ? ಹೀಗೆ ಪ್ರಾರ್ಥನೆ ಮಾಡಿದ್ಲು ಸೀತಾದೇವಿ. ನ ದಾನವ ನ ಗಂಧರ್ವ ನಾಸುರ ನ ಮರುದ್ಗಣ ತವ ರಾಮರಣೇ ಶಕ್ತಾ ತಥಾ ಪ್ರತಿಸಮಾಸಿತು ತವ ಕೀರ್ತೈ ವೀರಯತಃ ಕಶ್ಚಿನ್ ಮೈ ಯದ್ಯಸ್ತಿ ಸಂಭ್ರಮ. ನನ್ನಲ್ಲಿ ಏನಾರ ನಿನಗೆ ಸಂಭ್ರಮ ಇದ್ದರೆ, ನನ್ನನ್ನು ಪಡಿಬೇಕು ಅಂತನ್ನುವ ಕುತೂಹಲ ಇದ್ದರೆ ಈ ಅಸ್ತ್ರವನ್ನು ಪ್ರಯೋಗ ಮಾಡಿ ಸ್ವಾಮಿ. ಇಬ್ಬರೂ ಶಕ್ತರೇ. ವಾಯು ಅಗ್ನಿ ಸಮತೇಜಸ್ಸು. ಗಾಳಿ ಬೆಂಕಿ ಎರಡೂ ಸೇರಿದರೆ ಏನಾಗಬಹುದು? ರಾಮ ಲಕ್ಷ್ಮಣರು ಅಷ್ಟೊಂದು ಸಮರ್ಥರು, ಆದರೂ ಮಾಡ್ತಾ ಇಲ್ಲ ಅಂದರೆ ಎಲ್ಲೋ ನಂದೇ ಪಾಪ ಇರಬೇಕು, ಆ ಪಾಪ ಪ್ರಭಾವದಿಂದ ಅಂತ ತಾನು ಆಡಿದ ಮಾತನ್ನೆಲ್ಲ ವರ್ಣನೆ ಮಾಡ್ತಾ, ರಾಮೇ ದುಃಖಾಭಿಭೂತೆ ಚ ಲಕ್ಷ್ಮಣ ಪರಿತಪ್ಯತೆ ಕಥಂಚಿತ್ ಭವತೀ ದೃಷ್ಟ ನಕಾಲಃ ಪರಿಶೋಚಿತುಂ ಅಸ್ಮಿನ್ ಮುಹೂರ್ತೆ ದುಃಖಾನಾಂ ಅಂತಂ ರಕ್ಷಸಿ ಭಾಮಿನಿ. ಇಷ್ಟು ಆಡ್ತಿರಲಿಕ್ಕೆ ಪ್ರತಿಯಾಗಿ ನಾನು ಮಾತಾಡಿದೆ ಸ್ವಾಮಿ. ಇದನ್ನೆಲ್ಲ ಕೇಳಿದಾಗ ರಾಮದೇವರು ತುಂಬ ದುಃಖಿತನಾಗಿದ್ದಾನೆ. ಯಾವ ವ್ಯಾಪಾರವನ್ನೂ ಮಾಡಿದೆ, ಸದಾ ಲಕ್ಷ್ಮಣನ ಬಳಿಯಲ್ಲಿ ಅಳ್ತಾ ಇರ್ತಾನೆ ತಾಯಿ. ಕೇಳಿದಾಗ ಹರ್ಷವನ್ನೂ ದುಃಖವನ್ನೂ ಎರಡೂ ತೋರಿಸಿದ್ಲು. ಅಲ್ಪ ಕಾಲದಲ್ಲೇನೆ ಅವಶ್ಯವಾಗಿ ನಿನ್ನನ್ನಿಬ್ಬರೂ ಸಂಧಿಸ್ತಾರೆ. ಪ್ರೀತಿ ಸಂಜನನಂ ತಸ್ಯ ಪ್ರದಾತುಂ ತತ್ವಮರ್ಹಸಿ ಸಾಭಿವೀಕ್ಷ್ಯ ದಿಶಸ್ಸರ್ವಾ ವೇಣ್ ಉದ್ಗ್ರಥನಂ ಉತ್ತಮಂ. ಅದನ್ನು ತನ್ನ ಜಡೆಯನ್ನೆಲ್ಲ ತೆಗೆದು ಬಲಪಾರ್ಶ್ವದಲ್ಲಿ ಕಟ್ಟಿದ್ಲಂತೆ. ಸಾಧಾರಣ ಈ ತಮಿಳ್ನಾಡಿನಲ್ಲಿ ಆ ಥರದ ಅಲಂಕರಣ ನೋಡ್ತೀವಿ ನಾವು. ಎಲ್ಲ ತೆಗೆದು ಬಲಪಾರ್ಶ್ವದಲ್ಲಿ ತನ್ನ ಜಡೆಯೆಲ್ಲ ಒಂದೇ ಜಡೆಯನ್ನು ಸುತ್ತಿ ತೆಗೆದು ಬಲಪಾರ್ಶ್ವದಲ್ಲಿ ಸುತ್ತು ಬಿಟ್ಟಿದ್ಲಂತೆ. ಅದರ ಮೇಲೆ ವಸ್ತ್ರ ಹಾಕ್ಕೊಂಡಿದ್ದಾನೆ. ಅಲ್ಲಿ ಏನಿದೆ ಅಂತ ಯಾರಿಗೂ ಕಾಣಬಾರ್ದು ಆ ಥರ. ಅದ್ರ ಮಧ್ಯದಲ್ಲಿ ಇದನ್ನು ಮುಚ್ಚಿಟ್ಟಿದ್ಲಂತೆ ಸೀತಾದೇವಿ. ಅದು ಕಾಣಬಾರ್ದು ಅಂತ ರಾಕ್ಷಸಿಯರು ಅಪಹರಣ ಮಾಡಿಬಿಡ್ತಾರೆ. ಅದನ್ನು ಮೆಲ್ಲಿಗೆ ಬಿಚ್ಚಿ ಸುತ್ತಲೂ ನೋಡಿದ್ಲಂತೆ. ಅದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಹನುಮಂತ ದೇವರು. ಆ ಕಡೆ ಈ ಕಡೆ ಎಲ್ಲ ಕಡೆಯಲ್ಲೂ ಸಮಭಿವೇಕ್ಷ್ಯ ದಿಶಸ್ಸರ್ವಾಹ, ಎಲ್ಲ ದಿಕ್ಕುಗಳನ್ನು ನೋಡಿದಂತೆ. ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ, ಯಾರೂ ಎದ್ದಿಲ್ಲ ತಾನೆ ಅಂತ. ಮೇಲೆ ಗಿಲೆ ಎಲ್ಲ ಕಡೆ ನೋಡಿ, ಓ ಯಾರೂ ಇಲ್ಲ. ಮೆಲ್ಲಗೆ ಅವಾಗ ಉದ್ಗ್ರಥನ ಮೇಲೆತ್ತಿ ಕಟ್ಟಿದ್ದನ್ನು ಬಿಚ್ಚಿ ಆಮೇಲೆ ಮುಕ್ತ್ವಾ ವಸ್ತ್ರ ದದೌ ಮಹ್ಯಂ ಮಣಿಮೇತಂ. ಅಲ್ಲೊಂದು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದಂತೆ, ವಸ್ತ್ರ ಬಟ್ಟೆಯಲ್ಲಿ ಮುಚ್ಚಿ ಕಟ್ಟಿಟ್ಟಿದ್ದಂತೆ. ಅದನ್ನು ತೆಗೆದು ನನ್ನ ಕೈಯಲ್ಲಿ ಕೊಟ್ಟಿದ್ದಾಳೆ ಈ ಅಭಿಜ್ಞಾನವನ್ನು. ಪ್ರತಿಗೃಹ್ಯ ಮಣಿಂ ದೌರ್ಭ್ಯಾಂ ತವ ಹೇತೋಹೋ ರಘುಪ್ರಿಯ, ನಿನಗೋಸ್ಕರ ಅಂತ. ನಾನು ನನ್ನ ಹಣೆಯನ್ನು ಅಲ್ಲಿ ಮಡಿಲಿಕ್ಕಾಗೋಲ್ಲಪ್ಪ, ಅದಕ್ಕೆ ಈ ಮಣಿಯನ್ನಾದರೂ ರಾಮದೇವರ ಪಾದದಲ್ಲಿ ಇಡು ಅಂತ ಕೊಟ್ಟಿದ್ದಾಳೆ. ವಿವರ್ಧಮಾನಂ ಚ ಹಿಮಾಂ ಉವಾಚ ಜನಕಾತ್ಮಜ ಅಶ್ರುಪೂರ್ಣ ಮುಖೀದೀನ ಬಾಷ್ಪಾತ್ ಗದ್ಗದ ಭಾಷಿಣಿ. ಕೊಡುವಾಗ ಮಾತು ಒಂದೊಂದು ಕೂಡ ವಿಚಲಿತ ಆಗ್ತಾ ಇತ್ತಂತೆ, ಗದ 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 ಅಂತ.
ಪೂರ್ಣ ಮಾತು ಬರ್ತಾ ಇಲ್ಲ, ಕಣ್ಣಲ್ಲಿ ನೀರು ಮಾತ್ರ ಧಾರಾಕಾರ ಇಳಿತಾ ಇದೆ. ಆ ಪ್ರಸಂಗ ಇತ್ತು. ಯದ್ರಕ್ಷಸಿ ಮಹಾಬಾಹುಂ ರಾಮಂ ಕಮಲಲೋಚನಂ ಲಕ್ಷ್ಮಣಂಚ ಮಹಾಬಾಹುಂ ದೇವರಮ್ಮೇ ಯಶಸ್ವಿನಂ. ಆವಾಗ ಸುಮ್ಮನೆ ಬರೋದಲ್ಲ, ನೀನು ಹೋಗಿ ಅಲ್ಲಿ ಸುಮ್ಮನೆ ಇದನ್ನು ಕೊಡೋದಲ್ಲಪ್ಪ, ರಾಮದೇವರಿಗೆ ತುಂಬ ಹೇಳು ಅಂತಂದರು. ಅಷ್ಟು ಇಷ್ಟು ಅಲ್ಲ, ಈ ಪ್ರಸಂಗವನ್ನೆಲ್ಲ ವಿವರಿಸಿ ತುಂಬ ಹೇಳು. ಅದರ ಪ್ರಸಂಗ ಏನಾಗಬೇಕು? ರಾಮದೇವರು ಶೀಘ್ರ ಇಲ್ಲಿಗೆ ಓಡಿ ಬರಬೇಕು. ಆ ಭಾವನೆಯನ್ನು ಹುಟ್ಟುವಂತೆ ಮಾತಾಡುವಂತ ಕೂಡ ಭಿನ್ನವಿಸಿಕೊಂಡಿದ್ದಾಳೆ. ಗಚ್ಚತ್ವಂ ಕಪಿಶಾರ್ದೂಲ ಯತ್ರ ತೌ ನೃಪತೆ ಸುತೌ ಇತ್ಯೇವಂ ಸಾ ಸಮಾಭಾಷ್ಯ ಭೂಯಃ ಸಂದೇಷ್ಟು ಮಾಸ್ಥಿತ. ಇಲ್ಲಿಗೆ ಮುಗಿಲಿಲ್ಲ. ಆಯಿತು ಹೊರಡ್ತೇನೆ ಅಂತ ಶ್ರದ್ಧತ್ವ ಸೀತಾಂ ಕುಶಲಾಂ ಸಮಗ್ರಂ ಇಷ್ಟೇ ಹೇಳಿ ನಾನು ಹೊರಟು ನಿಂತಾಗ ಮತ್ತೆ ಆ ಕಾಲಕ್ಕೆ ಮಾತಾಡಿಸಲಿಕ್ಕೆ ಶುರು ಮಾಡಿದ್ಲು. ಒಂದು ದಿವಸ ಇಲ್ಲೇ ಇದ್ದು ಹೋಗಪ್ಪ ಅಂತ ಕೇಳ್ಕೊಂಡ್ಲು ಸ್ವಾಮಿ. ಇದೆಲ್ಲ ಕೇಳಿದರೆ ಯಾರಿಗೆ ತಾನೇ ಮನಸ್ಸಿನಲ್ಲಿ ಉತ್ಸಾಹ ಬರೋಲ್ಲ? ಹನುಮಂತ ದೇವರು ಅದನ್ನೇ ಎಲ್ಲವನ್ನು ವಿವರಿಸ್ತಾ ಇದ್ದಾರೆ. ಯದಿವಾ ಮನ್ಯಸೇ ವೀರ ವಸೈಕಾಹ ಮರಿಂದಮ. ಒಂದು ಹಗಲು ಇಲ್ಲಿದ್ದು ಹೋಗಪ್ಪ. ಯಾಕಮ್ಮ, ಯಾಕಿರಬೇಕು? ಒಂದು ಹಗಲು ನೀನು ಇದ್ದಿ ಅಂತಂದರೆ ಅಷ್ಟೇ ಶೋಕ ವಿಪಾಕಸ್ಯ ಮುಹೂರ್ತಂ ಸ್ಯಾತ್ ವಿಮೋಕ್ಷಣಂ. ಅಷ್ಟೇ ಒಂದು ಹಗಲು ನನಗೆ ಶೋಕ ಕಮ್ಮಿ ಆಗುತ್ತೆ. ಅದು ಅಷ್ಟೊಂದು ಆಗೋದು ಸ್ವಲ್ಪ ನಾರು ಇಳಿಯತ್ತೆ. ಪ್ರಾಣಾನಾಮಪಿ ಸಂದೇಹ ಮಮ ಸ್ಯಾನ್ನಾತ್ರ ಸಂಶಯ. ಇಷ್ಟೆಲ್ಲ ಹೇಳ್ತಾ ಕಡೆಗೊಂದು ಮಾತಾಡಿದ್ಲು ಸೀತಾದೇವಿ. ಯಾಕೆ ನಾನು ಇರು ಅಂತ ಕೇಳ್ತೀಯ ತಾಯಿ ಅಂತ ಅಂದಿದ್ದಕ್ಕೆ ಈ ಮಾತಾಡಿದ್ಲಂತೆ, ನೀನು ಬರೋ ತನಕ ನಾನು ಮತ್ತೆ ಇನ್ನೊಮ್ಮೆ ನೀ ಬರೋ ತನಕ ಸ್ವಲ್ಪ ಏನಾರ ಸಮಯದ ಗಡಿ ದಾಟಿದ್ರೆ ಬದುಕಿರ್ತೇನೋ ಇಲ್ಲೋ ಗೊತ್ತಿಲ್ಲಪ್ಪ, ಅದಕ್ಕೆ ಇನ್ನೊಂದು ದಿವಸ ಇವತ್ತೇ ಇದ್ದು ಹೋಗ್ಬಿಡು ಅಂತ ಕೇಳ್ಕೊಂಡಿದ್ದಾಳೆ ಅಂತಂದ. ಹನುಮಂತ ದೇವರು ಈ ಮಾತಾಡ್ತಿರ್ಲಿಕ್ಕೆ ರಾಮದೇವರ ದುಃಖದ ಕೋಟೆ ಒಡೆದು ಬಿಕ್ಕಿ ಅಳ್ಳಿಕ್ಕೆ ಶುರು ಮಾಡಿದ್ನಂತೆ. ಆ ಭಾವನೆಗೆ ತಕ್ಕಂತೆ ಅಲ್ಲಿ ಸೀತಾದೇವಿ ಚಂದ ನಾಟಕ ಆಡ್ತಾ ಇದ್ದಾಳೆ ಅಂತಂದು ಇವರು ಚೆಂದಾಗಿ ಅನುವಾದ ಮಾಡೋದು. ಅದಕ್ಕೆ ತಕ್ಕಂತೆ ಬಿಕ್ಕಿ ಅಳೋದು. ಇಂಥ ನಾಟಕ ಕಂಪನಿ ಪ್ರಾಯ ಇನ್ನೆಲ್ಲೂ ಸಿಗಲಿಕ್ಕೆ ಶಕ್ಯ ಇಲ್ಲ. ಅಷ್ಟೇ ಚಂದ ಒಬ್ಬರಿಗೊಬ್ಬರು ಪರಸ್ಪರವಾಗಿ ಆಡುವ ಅದ್ಭುತವಾದ ಆಟ ನೋಡಬಹುದು. ಅಯಂಚ ವೀರ ಸಂದೇಹ ತಿಷ್ಟತೀವ ಮಮಗ್ರತಃ. ಅಷ್ಟಾಗಿಯೂ ಮತ್ತೆ ಕಣ್ಣೀರು ಒರೆಸಿಕೊಂಡು ಮತ್ತೆ ಕೇಳ್ತಾ ಇದ್ದಾಳೆ, ನನಗೊಂದು ಸಂದೇಹ ಇದೆ. ಅಷ್ಟು ದೊಡ್ಡ ಸಮುದ್ರ ಇದೆ. ಕಥನ್ನು ಕಲು ದುಷ್ಪಾರಂ ತರಿಷ್ಯಂತಿ ಮಹೋದಧಿಂ. ಇಷ್ಟು ದೊಡ್ಡ ಸಮುದ್ರ, ಅದು ಏಕಾಂಗಿಯಾಗಿರುವಂತಹದ್ದು. ಬೇರೆ ಬೇರೆ ಕಡೆಯಲ್ಲೆಲ್ಲ ದ್ವೀಪಗಳಿದ್ದಾವೆ ಮಧ್ಯದಲ್ಲಿ, ಇಲ್ಲಿ ಯಾವ ದ್ವೀಪ ಇಲ್ಲ, ಒಂದೇ ದೊಡ್ಡ ಸಮುದ್ರ. ಈ ಸಮುದ್ರವನ್ನು ಕಪಿಗಳಲ್ಲೇ ಹೇಗೆ ಬರ್ತಾರೆ? ರಾಮಲಕ್ಷ್ಮಣರು ಹೇಗೆ ಬರ್ತಾರೆ? ಒಂದಿಬ್ಬರು ಬರಬಹುದಷ್ಟೇ. ಗರುಡ ನೀನು ಇಂಥವ್ರು ಹಾರು ಬರಬಹುದಷ್ಟೇ. ಅವನಲ್ಲೇ ಹೇಗೆ ಕರ್ಕೊಂಬರ್ತಿ? ನೀನು ಆಶ್ವಾಸನೆ ಕೊಡ್ತಾ ಇದ್ದೀಯಾ, ಪೂರ್ಣ ನಾನು ನಂಬಬೇಕಲ್ವೇ? ಅದಕ್ಕೇನು ಉತ್ತರ ಹೇಳು ಅಂತ ಕೇಳಿದಾಗ, ಕಿಂ ಪಶ್ಯಸಿ ಸಮಾಧಾನಂ ಬ್ರೂಹಿ ಕಾರ್ಯವಿದಾಂಬರ. ಇದಕ್ಕೇನು ನೀ ಸಮಾಧಾನ ಕಂಡುಕೊಂಡಿದ್ದಿ, ಅದನ್ನು ನನಗೆ ಹೇಳು ಅಂತ ಕೇಳಿದಾಗ, ನಾನು ಒಂದು ಮಾತು ಆಡಿ ಬಂದಿದ್ದೇನೆ ಸ್ವಾಮಿ, ನಿನ್ನ ಪರವಾಗಿ ಮಾತು ಕೊಟ್ಟು ಬಂದಿದ್ದೇನಲ್ಲಿ. ಕಾಮಮಸ್ಯ ತ್ವಯೈವೇಕ ಕಾರ್ಯಸ್ಯ ಪರಿಸಾಧನೆ ಪರ್ಯಾಪ್ತ ಪರವೀರಜ್ಞ ಯಶಸ್ಯಸ್ತೆ ಬಲೋದಯ. ರಾಮದೇವರಲ್ಲಿ ಇಲ್ಲದೇ ಇರುವ ಬಲೋದಯ ಇಲ್ಲವೇ ಇಲ್ಲ. ಅವನ ಸ್ಮರಣೆ ಮಾಡಿಯೇ ನಾ ಹಾರು ಬಂದಿದ್ದೇನೆ. ಈ ನಾತ ಬರೋದರಲ್ಲಿ ಎಲ್ಲಿದೆ ತಾಯಿ ಸಂದೇಹ? ಯೋಚನೆ ಮಾಡಬೇಡ, ಬರೋದಕ್ಕೆ ನಮ್ಮಲ್ಲಿ ಈ ವ್ಯವಸ್ಥೆ ಇದೆ. ಅಲ್ಲಿ ತದ್ಯಥಾ ತಸ್ಯ ವಿಕ್ರಾಂತಂ ಅನುರೂಪಂ ಮಹಾತ್ಮನಃ. ಅದಕ್ಕೆ ಸುಗ್ರೀವ ಸತ್ವಸಂಪನ್ನ ತ್ವದರ್ಥೇ ಕೃತನಿಶ್ಚಯ. ಈಗಾಗಲೇ ಸುಗ್ರೀವ ಮಾತು ಕೊಟ್ಟಿದ್ದಾಗಿದೆ. ಅಗ್ನಿಸಾಕ್ಷಿಯಾಗಿ ಸಖ್ಯವನ್ನು ಹಿಡಿದು ಅಗ್ನಿಸಾಕ್ಷಿಯಾಗಿಯೇ ಪ್ರತಿಜ್ಞೆ ಮಾಡಿದ್ದಾನೆ, ನಾನು ಸೀತಾದೇವಿಯರನ್ನು ಹುಡುಕಿಸಿಕೊಡ್ತೇನೆ, ತಂದು ಒಪ್ಪಿಸ್ತೇನೆ ಪ್ರತಿಜ್ಞೆ ಮಾಡಿದ್ದಾನೆ. ನಿನಗೋಸ್ಕರನೇ ಎಲ್ಲ ಕಪಿಗಳು ಜೀವ ಬಿಡಲಿಕ್ಕೆ ತಯಾರಾಗಿದ್ದರು. ನಮಗೆ ಹುಡುಕ್ಲಿಕ್ಕಾಗಲಿಲ್ಲ, ಹಾಗೇ ಹಿಂತಿರುಗಿ ಹೋಗಬಾರ್ದು, ಪ್ರಾಣ ಕಳ್ಕೊಳ್ಳೋಣ ಅಂತ ಅಷ್ಟೂ ಕಪಿಗಳು ಸಿದ್ಧರಾಗಿದ್ದರು. ಅದರಿಂದ ಇದು ಉದಾಸೀನವಾಗಿ ನಡೀತಾ ಇರೋದು ಸಮಾಧಾನಕ್ಕಾಡುವ ಮಾತಲ್ಲ ತಾಯಿ. ಇದಿಷ್ಟೂ ಕೂಡ ಅಲ್ಲಿ ನಿಶ್ಚಯ ಆಗಿದೆ ಎಂದು ಬರಬೇಕು ಅಂತೆಲ್ಲ ಕಾಯ್ತಾ ಇದ್ದಾರೆ. ಅಸಕೃತ ತೈರ್ ಮಹಾಭಾಗೈ ವಾನರೈ ಬಲಸಂಯುತೈ ಪ್ರದಕ್ಷಿಣಾಕೃತ ಭೂಮಿ ವಾಯುಮಾರ್ಗಾನುಸಾರಿಭಿ. ನನ್ನ ಸ್ನೇಹಿತರು ಕಪಿಗಳಿದ್ದಾರಲ್ಲ, ಅವರ ಬಲ ಸಾಮಾನ್ಯ ಅಲ್ಲಮ್ಮ. ಅವರ ಬಲ ಎಷ್ಟಿದೆ ಅಂತಂದರೆ ಸಕೃತ ಅಂದರೆ ಒಮ್ಮೆ, ಅಸಕೃತ ಅನೇಕ ಬಾರಿ ಇಡೀ ಭೂಮಂಡಲವನ್ನು, ಲೋಕಾಲೋಕ ಪರ್ವತಗಳ ತನಕ ಸಪ್ತದ್ವೀಪವತಿಯಾದ ಭೂಮಂಡಲವನ್ನು, ಅವರು ಇದ್ದಿದ್ದೇ ಬೇರೆ ಬೇರೆ ದ್ವೀಪಗಳಲ್ಲಿ, ಅವರು ಇಡೀ ಭೂಮಂಡಲವನ್ನು ಒಂದು ಬಾರಿ ಎರಡು ಬಾರಿ, ನಮ್ಮಲ್ಲಿ ಯಾರನ್ನಾರು ಹಿರಿಯರನ್ನು ಕೇಳಿದರೆ ಹೇಳ್ತಾರೆ, ನೀವು ಬದರಿಗೆ ಎಷ್ಟು ಸತಿ ಹೋಗಿ ಬಂದಿದ್ದೀರಿ ಅಂತ.
3-4 ಸತಿ ಆಗಿದೆ, 5-6 ಸತಿ, ಕೆಲವರು ಹೇಳ್ತಾರೆ 20-21 ಸತಿ ಎಲ್ಲ ಹೇಳ್ತಿರ್ತಾರೆ. ಹಾಗೆ ನಾವು ಅನೇಕ ಬಾರಿ ಇಡೀ ಭೂಮಂಡಲ ತಿರುಗಿಬಿಟ್ಟಿದ್ದಾರಲ್ಲ ಕಪಿಗಳು. ಅವ್ರ ಸಾಮರ್ಥ್ಯ ಕಮ್ಮಿ ಅಲ್ಲ. ಒಬ್ಬೊಬ್ಬರೂ ಕೂಡ ಅವರನ್ನು ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ ಸಂತಿ ತತ್ರ ವನೌಕಸಃ, ಅವರೆಲ್ಲರೂ ಕೂಡ ನನಗಿಂತ ಅತ್ಯಂತ ಅಧಿಕರೇ, ಎಲ್ಲ ಬಲದಲ್ಲೂ ನನಗಿಂತ ಅಧಿಕರಿದ್ದಾರೆ. ಅವರೆಲ್ಲರೂ ಕೂಡ ಮತ್ತ ಪ್ರತ್ಯವರ ಕಶ್ಚಿತ ನಾಸ್ತಿ ಸುಗ್ರೀವ ಸನ್ನಿಧವು. ಎಂಥ ಮಾತಾಡ್ತಾರೆ ಆ ಕಾಲಕ್ಕೆ. ನನಗಿಂತ ಕೆಳಗಿರುವವರು ಯಾರೂ ಇಲ್ಲ, ನಾನೇ ಅತ್ಯಂತ ಅಲ್ಪ. ಯಾರಾದರೂ ಕೂಡ ಉತ್ತಮರಾದವನ್ನ ಚಿಕ್ಕ ಕಾರ್ಯಕ್ಕೆ ಉತ್ತಮೋತ್ತಮನ ಕಳಿಸ್ಕೊಡ್ತಾರಾ? ಹಾಗೆ ಹುಡುಕೊಂಡು ಬರೋದು ಅಷ್ಟೇ ಅಲ್ವ ಇಲ್ಲಿ, ಅದಕ್ಕೆ ನನ್ನ ಕಳಿಸಿದ್ದಾನೆ ರಾಮ ಅಂತ ಹೀಗೆ ತಮ್ಮ ವಿನಯ ಪ್ರದರ್ಶನದ ಸಮೇತವಾಗಿ ಮಾತಾಡ್ತಾ ತದಲಂ ಪರಿತಾಪೇನ ದೇವಿ ಮನ್ಯುಹು ಅಪೈತುತೆ. ರಾವಣಾದಿಗಳ ಮೇಲೆ ಕೋಪ ಆಗಲಿ, ಒಳಗಡೆಯಲ್ಲಿ ಹಿಂಸೆಯಾಗಲಿ, ಭಯ ಆತಂಕಗಳು ಎಲ್ಲವನ್ನ ತ್ಯಜಿಸುತ್ತಾಯಿ. ತ್ವತ್ಸಂಕಾಶಂ ಮಹಾಭಾಗೆ ನರಸಿಂಹವು ಈಗ ಆಗಮಿಷ್ಯತಃ. ಇಬ್ಬರು ನೃಸಿಂಹರು. ನೃಸಿಂಹ, ಸಿಂಹ ಅನ್ನೋದು ಒಡೆಯ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡೋದು, ಉತ್ತಮ ಅನ್ನೋ ಅರ್ಥದಲ್ಲಿ ವ್ಯಾಘ್ರ ಸಿಂಹ ಅಥವಾ ಪುಂಗವ ಅಂತಂತಾರೆ. ಪುಂಗವ ಅಂತಂದ್ರೆ ಏನರ್ಥ? ಎತ್ತು ಅಂತ ಅರ್ಥ, ಗೂಳಿ ಅಂತ ಅರ್ಥ. ಅಂದ್ರೆ ಪುರುಷ ಪುಂಗವ ಅಂತಂತಾರೆ ಏನರ್ಥ? ಪುರುಷ ಶ್ರೇಷ್ಠ ಅಂತ. ಗೂಳಿಯನ್ನು, ಸಿಂಹವನ್ನು, ವ್ಯಾಘ್ರವನ್ನು ಉಲ್ಲೇಖ ಮಾಡೋದು ಶ್ರೇಷ್ಠ ಅನ್ನುವ ಅರ್ಥದಲ್ಲಿ. ಇಲ್ಲ ರತ್ನ ಅಂತ ಪ್ರಯೋಗ ಮಾಡ್ತಾರೆ. ಪುರುಷ ರತ್ನ ಅಂತಂದರೆ ಶ್ರೇಷ್ಠ, ಶ್ರೇಷ್ಠ ಅನ್ನುವ ಅರ್ಥದಲ್ಲಿ ಇಲ್ಲೂ ಕೂಡ ನರಸಿಂಹರು ಇಬ್ಬರೂ ಕೂಡ ಬರುವವರಿದ್ದಾರೆ. ರಾಮಲಕ್ಷ್ಮಣರು ಅರಿಘ್ನಂ ಸಿಂಹ ಸಂಕಾಶಂ ಕ್ಷಿಪ್ರಂ ದಕ್ಷಸಿ ರಾಘವಂ. ಎಲ್ಲ ಅರಿಗಳನ್ನು ಸಂಹಾರ ಮಾಡಿರುವಂತಹ ಇಬ್ಬರು ರಾಘವರನ್ನೂ ಕೂಡ ಸ್ವಲ್ಪ ಕಾಲದಲ್ಲೇ ನೀ ಕಾಣ್ತೀಯಾ, ಈ ಕ್ರಮದಿಂದಾಗಿ ತೋರಿಸಿಕೊಡೋಣ. ಆ ಕಾಲದಲ್ಲಿ ವಾನರಾನ್ ವಾರಣೇಂದ್ರಾಭಾನ್ ಕ್ಷಿಪ್ರಂ ದ್ರಕ್ಷಸಿ ಸಂಗತಾನ್. ಅಲ್ಲಿರುವ ಕಪಿಗಳು ಯಾರು ಸಾಮಾನ್ಯರಲ್ಲ, ದೊಡ್ಡ ದೊಡ್ಡ ಆನೆಗಳು 10,000 ಸೇರಿದರೆ ಏನು ಬಲ ಇರುತ್ತೆ, ಒಬ್ಬೊಬ್ಬ ಕಪಿಗಳಲ್ಲಿ ಆ ಬಲ ಇದೆ. ಪ್ರಕಾಂಡ ಸಿಂಹಗಳ ಬಲ ಇರುವವರು ಇವರೆಲ್ಲ ಸಾಮಾನ್ಯರಲ್ಲ. ಸ್ವಲ್ಪ ಕಾಲದಲ್ಲಿ ಅವರ ಪರಾಕ್ರಮದ ಸುದ್ದಿ ಕೇಳ್ತೀಯ, ಅವರೆಲ್ಲರನ್ನೂ ಕಣ್ಣಲ್ಲಿ ಕಾಣ್ತೀಯ ತಾಯಿ. ಅದರಿಂದ ಶೈಲಾಂಬುದ ನಿಕಾಶಾನಾಂ ಲಂಕಾಂ ಆಲಯ ಸಾನುಷು ನರ್ದತಾಂ ಕಪಿಮುಖ್ಯಾನಾಂ ನಚಿರಾತ್ ಶೋಷ್ಯತೆ ಚಿರಂ. ಇವನ್ನೆಲ್ಲವನ್ನೂ ಕೂಡ ಸ್ವಲ್ಪ ಹೊತ್ತಿನಲ್ಲೇ ಅವರು ಚೀರಾಟ ಮಾಡಿ ಅಸುರರ ಸಂಹಾರ ಮಾಡ್ತಾ ಇದ್ದದ್ದನ್ನು ನೀನು ಇಲ್ಲಿಂದಲೇ ಕೇಳಿಸ್ಕೊಳ್ತೀಯ, ಸ್ವಲ್ಪ ಕಾಲ ತಡಿಯಷ್ಟೇ. ಹೀಗೆ ನಾನು ಮಾತು ಕೊಟ್ಟಿದ್ದೇನೆ ಸ್ವಾಮಿ. ತಥೋಮಯ ವಾಗ್ಭಿಃ ಅದೀನ ಭಾಷಣಿ ಶಿವಾಭಿಃ ಇಷ್ಟಾಭಿಃ ಅಭಿಪ್ರಸಾದಿತ ಉವಾಹ ಶಾಂತಿಂ ಮಮ ಮೈಥಿಲಾತ್ಮಜ ತವಾತಿ ಶೋಕೇನ ತಥಾತಿ ಪೀಡಿತ. ನನ್ನ ಮಾತಿನಿಂದ ತುಂಬ ಸಮಾಧಾನ ಆಯಿತು, ಆದರೂ ನೀ ದುಃಖ ಪಡ್ತಾ ಇದ್ದೀಯಾ ಅಂತ ಕೇಳಿ ಮತ್ತೆ ದುಃಖ ಪಡ್ತಾ ಇದ್ದಾಳೆ. ಇಷ್ಟು ಪ್ರಸಂಗ ಅಲ್ಲಿದೆ. ತಥೋಮಯ ವಾಗ್ಭಿಃ, ನನ್ನ ಈ ಮಾತುಗಳನ್ನೆಲ್ಲ ಆಡಿದ್ದರಿಂದ ತಾನೂ ಕೂಡ ಅತಿದೀನ ಭಾಷಿಣಿ, ಅತ್ಯಂತ ದೀನವಾಗಿ ಮಾತಾಡ್ತಾ ಇದ್ದವಳು. ಶಿವಾಭಿಃ ಇಷ್ಟಾಭಿಃ, ಅವಳಿಗಷ್ಟಂತ ಇಷ್ಟ ಆಗುವಂತೇಲೆ ನೀನು ಕೇಳಲಿಲ್ಲ, ನಾ ಕರ್ಕೊಂಬರ್ತೇನೆ, ಅವರೆಲ್ಲ ಬರ್ತಾರೆ, ಹೀಗಾಗುತ್ತೆ, ನೀನು ಅಪ್ಪಣೆ ಕೊಟ್ಟಿರಲಿಲ್ಲ ಸ್ವಾಮಿ. ಆದರೂ ನಾನೇ ಎಲ್ಲ ಹೇಳಿಬಿಟ್ಟೆ ಸೀತಾದೇವಿಯರ ಮುಂದೆ. ನಿನ್ನ ಅಭಿಪ್ರಾಯ ಹೀಗಿದೆ ಅಂತ ತಿಳಿದು ನಾನೇ ಎಲ್ಲ ಹೇಳಿಬಿಟ್ಟಿದ್ದೇನೆ, ಮಾತು ಕೊಟ್ಟು ಬಂದಿದ್ದೇನೆ. ಅದರಿಂದ ಉಳಿದಿರೋದಿಷ್ಟೇ, ಸೀದಾ ಇಲ್ಲಿಂದ ಹೋಗೋದು, ರಾವಣಾದ್ಯಸುರರನ್ನು ಕೊಲ್ಲೋದು, ಕೊಂದ ಮೇಲೆ ಸೀತಾದೇವಿಯರನ್ನ ಮತ್ತೆ ಹೊತ್ತು ತರೋದು. ಇಷ್ಟು ಮಾತ್ರ ಕೆಲಸ ಇದೆ. ಇದಿಷ್ಟನ್ನು ಮಾತಾಡಿ ಬಂದಿದ್ದೇನೆ ಅಂತ ಅನ್ನೋಣ. ಆಗ ರಾಮದೇವರು ಹತ್ತಿರ ಕರೀತಾನೆ. ಇಷ್ಟೆಲ್ಲ ಮಾಡಿದೆಲ್ಲ, ಸಮುದ್ರ ಲಂಘನೆ ಹೇಗೆ ಮಾಡಿದಿ, ಏನೇನು ಕಾರ್ಯ ಸಾಧನೆ ಮಾಡಿದಿ, ಎಲ್ಲೆಲ್ಲಿ ಹೋದಿ, ಹೇಗೆ ಹುಡುಕದಿ ಅಂತ ಕೇಳ್ತಾರೆ. ಮತ್ತು ಇಡೀ ಸುಂದರಕಾಂಡ ಹೇಳ್ತಾ ಬರಬೇಕಲ್ಲಿ, ಹಂಗೆಲ್ಲ ಹೇಳ್ತಾ ಬರುವ ಪ್ರಸಂಗ ಇದೆ. ಆದರೆ ಇಡೀ ಸುಂದರಕಾಂಡ ಹೇಳಬೇಕಾಗಿದ್ದರೆ ತುಂಬ ಸಮಯ ಬೇಕಾಗುತ್ತಲ್ಲ. ಅದಕ್ಕೆ ಒಂದು ಉಪಾಯವನ್ನು ತೋರಿಸಿಕೊಡ್ತಾರೆ ದೊಡ್ಡವರು. ಸಂಕ್ಷೇಪ ವಿಸ್ತರಾಭ್ಯಾಮಿ ಕಥೆಯಂತೆ ಮನೀಷಿಣಃ ಬಹುವಾರ ಸ್ಮೃತೆಸ್ತಸ್ಯ ಫಲ ಬಾಹುಲ್ಯ ಕಾರಣ. ಸಂಕ್ಷೇಪ ವಿಸ್ತಾರ ಅಂತ 2 ಕ್ರಮ ನಿರೂಪಣೆಯಲ್ಲಿ. ನಮ್ಮ ಸಮಯಕ್ಕೆ ತಕ್ಕಂತೆ ನಿರೂಪಣೆ ಮಾಡುವ ಶೈಲಿ ಇದೆ. ಗ್ರಹಣ ಸಮಯ ಬರುತ್ತೆ. ಈಗ ನಮ್ಮಲ್ಲಿ ಗ್ರಹಣಗಳು ಬರ್ತಾವಲ್ಲ, ಸೂರ್ಯಚಂದ್ರ ಗ್ರಹಣಗಳು. ಕೆಲವೆಲ್ಲ ಗ್ರಹಣ ಹೇಗಿರುತ್ತೆ, 3 ತಾಸು 4 ತಾಸು ಎಲ್ಲ ಇರುತ್ತೆ. ಇನ್ನು ಕೆಲವು ಈಗ ಮೊನ್ನೊಂದು ಬಂದಿತ್ತು ಹತ್ತಿರದಲ್ಲೇನೆ, ಫಲ್ಗುಣ ಮಾಸದಲ್ಲಿ ಬಂದಿತ್ತಲ್ಲ, ಹೇಗಿತ್ತದು, ಹಿಂಗೆ ನೋಡೋ ಚಂದ್ರಗ್ರಹಣ ಅಲ್ಲ, ಹಿಡಿದು ಬಿಟ್ಟಿತ್ತಾಗಲೇ, ಬಿಡೋ ಹೊತ್ತಿಗೆ ಮಾತ್ರ. ಅದು ಇಲ್ಲಂತೂ, ಯಾಕೆ ನಾನು ಇಲ್ಲೇ ಉಡುಪಿಯಲ್ಲೇ ಇದ್ದೆ ಅವತ್ತು, ಇಲ್ಲಂತೂ ಬರೀ 9 ನಿಮಿಷ ಅಷ್ಟೇ.
ಎಲ್ಲ ಮಧ್ಯ ಸರೋವರದಲ್ಲೇ ನಿಂತಿರಬೇಕು, ಬಂದ ತಕ್ಷಣ ಮುಳುಗಿ ಹಾಕಿ ಎದ್ದು ಬಿಡೋದು ಅಷ್ಟೆ. ಬರೀ 9 ನಿಮಿಷ ಏನು ಸಾಧನೆ ಮಾಡಲಿಕ್ಕಾಗುತ್ತೆ? ನೀವು ಬಾವಿ ಗಿವಿ ಇದ್ದರೆ ಅಲ್ಲಿ ಒಬ್ಬರು ಸ್ನಾನ ಮಾಡ್ತಾ ಇದ್ದಾರೆ ನೀವು ಕಾಯೋದ್ರೊಳಗೆ ಮೈಲಿಗೆ ಬಂದು ಹೋಗಿರುತ್ತೆ ಅಷ್ಟೆ. ಹಾಗಿಲ್ಲ ಮತ್ತೆ. ಅದರಿಂದ ಅವಾಗ ಅಷ್ಟಕ್ಕೆ ತಕ್ಕಷ್ಟೇ ಸಾಧನೆ ಮಾಡೋದು ಕಲ್ತಿರ್ಬೇಕಲ್ಲ, ನಮಗೆ ಗೊತ್ತಿಲ್ಲದೆ ಇದ್ದರೆ ದೊಡ್ಡವರು ಹೇಳ್ಕೊಡ್ತಾರೆ. ಹಾಗೆ ಅಲ್ಪ ಸಮಯದಲ್ಲಿ ಇಡೀ ಸುಂದರಕಾಂಡವನ್ನು ಈ ರಾಮದೇವ್ರ ಮುಂದೆ ಒಪ್ಪಿಸ್ಬೇಕು. ಏನು ಮಾಡಬೇಕು ಅವರು? ವೃಕ್ಷರಾಜ ಅಂತ ಒಬ್ಬ ಕಪಿ, ವಾನರಗೀತ ಅಂತಲೇ ಇದೆ. ಆ ವಾನರಗೀತೆಯಲ್ಲಿ ಹನುಮಂತ ದೇವರ ಈ ಸಾಮರ್ಥ್ಯವನ್ನೆಲ್ಲ ಕಂಡಿರುವಂತಹ ಎಲ್ಲರೂ, ಬರೀ ಕಪಿಗಳಷ್ಟೇ ಅಲ್ಲ, ಎಲ್ಲ ಪ್ರಾಣಿ ಸಂಘ ಅವರನ್ನು ಒಂದೊಂದು ರೀತಿಯಲ್ಲಿ ಕೊಂಡಾಡುತ್ತೆ. ಕೊಂಡಾಡುವುದರ ಮಧ್ಯದಲ್ಲಿ ವೃಕ್ಷರಾಜ ಅಂತ ಒಬ್ಬ ಕಪಿರಾಜ, ಅವನು ಕೊಂಡಾಡ್ತಾನೆ ಹನುಮಂತ ದೇವರನ್ನು. ಅತ್ಯಂತ ಪ್ರಸಿದ್ಧವಾದ ಪದ್ಯ: ಬುದ್ಧಿ ಬಲಂ ಯಶಃ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇ. ಅವೆಲ್ಲ ಹೇಳಿ ಮಕ್ಕಳಿಗೆಲ್ಲ ಬಯಲು ಮಾಡಿಸಿರ್ತೇವೆ. ವಿಚಿತ್ರ ಏನು ಗೊತ್ತಾ, ಇದು ಸಮಗ್ರ ಸುಂದರಕಾಂಡದ ಸಂಗ್ರಹ ರೂಪ. ಇದು ಅದು ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಅದು ಆಚಾರ್ಯರ ತಾತ್ಪರ್ಯ ನಿರ್ಣಯ ಇಟ್ಕೊಳ್ಬೇಕು. ಅಲ್ಲಿ ನೋಡ್ತಾ ಹೋದರೆ ಅರ್ಥ ಆಗುತ್ತೆ ನಿಮಗೆ. ಅಲ್ಲಿ ಬುದ್ಧಿ, ಮೊದಲು ಬುದ್ಧಿ. ಯಾವುದಾದ್ರೂ ಒಂದು ಕೆಲಸಕ್ಕೆ ಹೊರಡಬೇಕಾಗಿದ್ದರೆ ನಮ್ಮ ಬುದ್ಧಿ ಆಗಿರಬೇಕು. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ಲಿಲಂಘೈಷುರರ್ಣಮ ಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು. ಮೊದಲು ಮಾಡಿದ್ದೇನು? ನಮ್ಮಲ್ಲಿ ಯಾರನ್ನ ಹಿರಿಯರೆಲ್ಲನ ಕೆಲಸಕ್ಕೆ ಹೋದರೆ ಹೇಳ್ಕೊಡ್ತಾರೆ, ದೇವರಿಗೆ ನಮಸ್ಕಾರ ಮಾಡಪ್ಪ, ಹಣ್ಣು ಕಾಯಿ ಇಟ್ಟು ದೇವರಿಗೆ ನಮಸ್ಕಾರ ಮಾಡಿ, ಆಮೇಲೆ ಕೆಲಸ ಎಲ್ಲ ಸುಗಮ ಆಗುತ್ತೆ. ನಮ್ಮ ಬುದ್ಧಿ ಮೊದಲು ಹೀಗೆ ಓಡಬೇಕು. ಕೆಲಸವನ್ನು ಮಾಡ್ತಾನೆ, ಹನುಮಂತರಿಗೆ ಭಾರಿ ಪರಾಕ್ರಮ ಇದೆ, ಎಲ್ಲ ಉಬ್ಬಿಸಿದ್ರು. ಹಾಗೆ ಆಯಿತು ಹೋಗ್ತೇನೆ ಅಂತ ಹೇಳಿ ತಾನೇ ಹೋಗ್ಬಿಡಲಿಲ್ಲ. ಮಾಡಿದ್ದೇನು ಕೆಲಸ ಮಾಡಿದರು? ಒಳ್ಳೆ ಬೌದ್ಧಿಕ ಪ್ರಯೋಗ ಮಾಡಿದರು. ರಾಮದೇವರ ಸ್ವಾಮಿ ಇವೆಲ್ಲ ಮಾಡಬೇಕಾದವು ನೀನು. ಬಲ ವೀರ್ಯ, ಇಷ್ಟಕ್ಕೆ ಬೇಕಾದ ಬಲ ನನ್ನಲ್ಲಿಲ್ಲ, ಅದನ್ನು ನೀ ಪ್ರಚೋದನೆ ಮಾಡಬೇಕಷ್ಟೇ. ಸ್ವತಂತ್ರ ನೀನು. ವೀರ್ಯ ಅಂತಂದರೆ ಪ್ರಾರಬ್ಧ ಸ್ಯಾಂತಗಾಮಿತ್ವ, ಹಿಡಿದ ಕೆಲಸವನ್ನು ಪೂರ್ಣ ಪೂರೈಸುವ ಗುಣವನ್ನು ವೀರ್ಯ ಅಂತ ಕರೀತಾರೆ. ನಂದಲ್ಲ, ಮಹಾವೀರ ನೀನು. ಬಲ ವೀರ್ಯ ಮಹಾರ್ಣವಾಯ, ಅದರ ಸಾಗರ ನೀನು. ನೀನು ಸ್ಮರಣೆ ಮಾಡಿ ಹೊರಡೋದಷ್ಟೇ ನಮ್ಮ ಕೆಲಸ. ಇದಿಷ್ಟನ್ನು ಪೂರೈಸಬೇಕಾದವನು ನೀನು ಅಂತ ಒಪ್ಪಿಸಿ ಹೊರಟ್ರಲ್ಲ ಬುದ್ಧಿ. ಅದಾದಮೇಲೆ ನಡೆಸಿದ್ದು ಬಲಂ. ಆಚಾರ್ಯ ನಿರ್ಣಯದಲ್ಲಿ ಆಡಿದ್ದಾರೆ ಶಬ್ದ ಎಲ್ಲ. ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ಆತ್ಮ ಬಲಮಿತ್ಯನುದರ್ಶಯನ. ಮುಂದಿಂದೆಲ್ಲ ಬಲದ ಚರಿತ್ರೆ. ಆತ ಬಂದಾಗ ಮೈನಾಕ ಪರ್ವತ ಒಂದು ವಿಶ್ರಾಂತಿ ತಗೊಳ್ಳಪ್ಪ ಅಂತ ಕೇಳಿದರೆ, ನನಗೆಲ್ಲೋ ಶ್ರಾಂತಿ ಆದರೆ ವಿಶ್ರಾಂತಿ ಅಗತ್ಯ ಇಲ್ಲಪ್ಪ, ಆದರೂ ಬಂದಿದ್ದೀಯ, ಪ್ರೀತಿಯಿಂದ ನಿನ್ನನ್ನು ಆಲಿಂಗನ ಮಾಡ್ತೇನೆ ಅಂತ ಆಲಿಂಗನ ಮಾಡ್ಕೊಂಡು ಹೊಟ್ಟೋದ್ರು ಮುಂದಕ್ಕೆ. ಪ್ರೀತಿಯಿಂದ ಬಂದವನು ನಮ್ಮ ನಮಸ್ಕಾರ ಮಾಡ್ತಾ ಇದ್ದರೆ ಮುಖ ತಿರುಗಿಸ್ಕೊಂಡು ಹೋದರೆ ಮಾಡಬಾರ್ದು. ಹಾಗೆ ಅದು ಅಪಚಾರ. ಪ್ರೀತಿ ತೋರಿಸಲಿಕ್ಕೆ ಅಂತ ಬಂದವರಲ್ಲಿ ಪ್ರತಿ ಪ್ರೀತಿಯನ್ನು ಮಾಡಬೇಕು ನಾವು ಕೂಡ. ಅದನ್ನು ಮಾಡಿದರು, ಆಲಿಂಗನ ಮಾಡಿಕೊಂಡ್ರು, ಮೈಯೆಲ್ಲ ಸವರಿದರು, ಮುಂದಕ್ಕೆ ಹಾರಿಬಿಟ್ರು. ಯಾಕೆ ಅಂತ ಕೇಳಿದ್ದೇನೆ, ವಿಶ್ರಾಂತಿ ಅಲ್ಲ, ನಿಸ್ಸೀಮ ಪೌರುಷ ಬಲಸ್ಯ. ಪೌರುಷ ಬಲ ಎಷ್ಟು ಅಂತಂದರೆ ಇಷ್ಟು ಅಂತ ಹೇಳಲಿಕ್ಕಾಗಿದ್ದರೆ ಹೇಳ್ಬೋದಾಗಿತ್ತು, ಹೇಳಲಿಕ್ಕಾಗೋಲ್ಲ ಅಂತ ನೋಡಿ. ಎರಡನೇದದೇ ಬುದ್ಧಿ ಬಲಂ. ಮುಂದಿಂದು ಬಲನೇ. ಎಂಥ ಬಲ ಆ ಕಾಲಕ್ಕೆ! ಅದು ಬಲ ಅಷ್ಟೇ ಅಲ್ಲ, ಬಲಂ ಯಶಃ, ಯಶಸ್ಸಿನ ಚರಿತ್ರೆ ಕೂಡ ಅದು. ಯಾಕೆ ಅಂತಂದರೆ ದೇವತೆಗಳೆಲ್ಲ ಪರೀಕ್ಷೆ ಮಾಡಲಿಕ್ಕೆ ಕೊಟ್ಟಿದ್ದು. ನಾಗಜನನಿ ಸೊರಸೆಗೆ ಪರೀಕ್ಷೆ ಮಾಡಲಿಕ್ಕೆ ಯದ್ಯತ್ವಮಿಚ್ಛಸಿ ತದಿತ್ಯಮರೋದಿತಾಯ. ನೀ ಏನು ಬಯಸ್ತಿ ಎಲ್ಲ ಬಾಯಿಗೆ ಹಾಕ್ಕೋಬೋದು, ನೀನು ಒಳಗೆಲ್ಲ ನುಂಗೆ ಹಾಕ್ಬಿಡು ಅಂತ. ಏನು ಬಾಯಿ ತೆಗೆದ್ಲಂತೆ, ಅಸಾಧ್ಯ ಬಾಯಿ ತೆಗಿತಾ ಇದ್ದಾಳೆ. ಈಗೊಂದು ರೂಪ ತೊಗೊಂಡಿದ್ರು, ಬಾಯಿ ತೆರೆದಿದ್ದಾಳೆ. ಹೋಗ್ತಾ ಹೋಗ್ತಾ ನೋಡಿದ್ರು, ಎಲ್ಲ ಇಷ್ಟು ದೊಡ್ಡ ಬಾಯಿ ತೆಗಿತೀಯಾ, ಇನ್ನೂ ದೊಡ್ಡ ರೂಪ ತೊಗೋತೀನಿ, ಇನ್ನೂ ದೊಡ್ಡ ರೂಪ ತೊಗೊಂಡು ಅಷ್ಟೂ ಬಾಯಿ ತೆರೆದ್ಲಂತೆ. ಮತ್ತಷ್ಟು ಹಿರಿದಾಗಿ ರೂಪ ತೊಗೊಂಡ್ರು, ಅಷ್ಟೂ ಬಾಯಿ ತೆರೆದ್ಲಂತೆ. ದೇವತೆಗಳ ಬಲ ಅಷ್ಟಿತ್ತದು, ವರಬಲ. ಸರ್ರನೆ ಚಿಕ್ಕ ರೂಪ ತೊಗೊಂಡು ಅವಳು ಹೃದಯ ತನಕ ಹೋಗಿ ಬಂದ್ಬಿಟ್ರಂತೆ. ನಿಂಗೇನು ಕೊಟ್ಟಿದ್ದಾರೆ ವರ? ವರ ಕೊಟ್ಟಿರೋದೇನು? ನಿನ್ನ ಹಾಸ್ಯಂ ಪ್ರವಿಶ್ಯ, ಒಳಗಡೆಗೆ ಹೋಗಿ ಬರಬೇಕು. ಹೋಗಿ ಬಂದಿದ್ದೇನೆ, ವರ ಮುಗಿತಲ್ಲ, ಮುಂದಕ್ಕೆ ಹೋಗ್ತೇನೆ ಅಂತ. ಆ ಸೊರಸೆಯೂ ಕೂಡ ಆ ಕಾಲಕ್ಕೆ ಹರಿಸಿ ಕಳಿಸಿಕೊಡ್ತಾಳೆ. ಅದ್ಭುತವಾದಂತಹ ಬಲ. ಇಲ್ಲಿ ಮೂರು ಸೇರಿಕೊಳ್ತು, ಬುದ್ಧಿ ಬಲಂ ಯಶಃ, ಮೂರು ಮುಪ್ಪುರಿಯಾಗಿ ಸೇರಿಕೊಂಡಂತಹ ಪ್ರಸಂಗ ಇದು. ಆಗ ದೇವತೆಗಳು ಕೂಡ ಸುಮನೋಭಿವೃಷ್ಟ್ಯ, ಹೂಗಳ ಮಳೆಯನ್ನು ಸುರಿಸ್ತಾ, ಎಂಥ ಅದ್ಭುತ! ನಾವೆಲ್ಲೋ ದೇವತೆಗಳು, ಅವ್ರ ಮುಂದೆ ಯಾವ ಲೆಕ್ಕವೂ ಅಲ್ಲ. ನಾವು ಕೊಟ್ಟ ವರವನ್ನು ಕೂಡ ಸಂರಕ್ಷಣೆ ಮಾಡಿದಾರಲ್ಲ, ಎಷ್ಟು ನಮ್ಮ ಮೇಲೆ ಪ್ರೀತಿ ಅಂತ ಅವರು ಶ್ಲಾಘನೆ ಮಾಡಿ ಕೊಂಡಾಡಿದಾರಲ್ಲ, ಇದು ಯಶಸ್ಸಿನ ಗಾಥೆ. ಇದು
ಯಶಸ್ಸಿನ ಚರಿತ್ರೆ. ಬುದ್ಧಿ ಬಲಂ ಯಶಃ, ಯಶಸ್ಸೇ ಮುಂದುವರೆದಿದ್ದು ಮಾಡಿದ್ದೇನು. ಬ್ರಹ್ಮದೇವರ ವರವೂ ಕೂಡ ಇವರು ಮುಂದೆ ನಿಲ್ಲುವಲ್ಲ. ಸಿಂಹಿಕೆಯನ್ನು ಸಿಗಿದು ಎದೆ ಒಳಗಡೆಯಲ್ಲಿ ಹೊಕ್ಕು ಅವಳನ್ನು ಸಂಹಾರ ಮಾಡಿ ನುಗ್ಗಿ ಮುಂದೆ ಹೋದು. ಮತ್ತೆ ಯಶಸ್ಸಿನ ಚರಿತ್ರೆ. ಲಂಕಿಣಿಗೆ ಕಪಾಳಕ್ಕೆ ಹೊಡೆದಾಗ ಲಂಕಿಣಿ ಅಂತಾಳೆ, ಓಹೋ ಹಿಂದಿಂದು ನನಗೆ ನೆನಪಿದೆ, ಚತುರ್ಮುಖ ಬ್ರಹ್ಮದೇವರು ಹೇಳಿದ್ರು ಒಬ್ಬ ಕಪಿರಾಜ ಬಂದು ನಿನ್ನ ಕಪಾಳಕ್ಕೆ ಹೊಡಿತಾನೆ, ಆಗ ರಾವಣನಿಂದ ಆದಂತಹ ಅನರ್ಥ ದೂರ ಆಗುತ್ತೆ ನಿನಗೆ ಅಂತ. ವಾನರ ಶ್ರೇಷ್ಠ, ನಾನೇ ಬೇಡಿಕೊಳ್ತೇನೆ, ನಾನು ಒಳಗಡೆಯಲ್ಲಿ ಪ್ರವೇಶ ಮಾಡಿ ಬೇಗ ರಾಮದೇವರನ್ನ ಕರ್ಕೊಂಡು ಬಾರಪ್ಪ. ತಾನೇ ಕೇಳಿಕೊಂಡು ಒಳಗಡೆ ಕಳಿಸ್ತಾಳೆ. ಇದು ಮತ್ತೊಬ್ಬರಿಗಿದೆಯೇ ಈ ಕೀರ್ತಿ? ಅದರಿಂದ ಬುದ್ಧರ್ ಬಲಂ ಯಶಃ. ಇದರ ಮೇಲೆ ಒಳಗಡೆಯಲ್ಲಿ ಧೈರ್ಯಂ. ಧೈರ್ಯಂ ಅಂತಂದರೆ ಭಯ ಇಲ್ಲದೆ ಇರೋದು ಅಂತ ಅರ್ಥ ಅಲ್ಲ. ಧಿಯಾ ರಮತೆ ಇತಿ ಧೀರ ತಸ್ಯ ಭಾವ ಧೈರ್ಯಂ. ಒಳ್ಳೆ ಬೌದ್ಧಿಕವಾಗಿ ವಿಹಾರ ಮಾಡುವವರನ್ನು, ಒಳ್ಳೆ ಪ್ಲಾನಿಂಗ್ ಇರುವವರನ್ನು ಏನಂತ ಕರೀತಾರೆ? ಧೀರ ಅಂತಾರೆ. ಅವ್ರು ಸುಮ್ಮನೆ ಹೋಗ್ಬಿಡಲಿಲ್ಲ ಸೀತಾದೇವಿ ಎಲ್ಲಿದ್ದಾಳೆ ಅಂತ. ಅವ ಹೇಳಿದ್ದಾಗಲೇ ಸಂಪಾತಿ, ಇಂತಹ ವನ ಇದೆ, ಅಲ್ಲೊಂದು ಹಂಸ ಪಕ್ಷಿಯ ಮುಂದೆ ಕಾಗೆಗಳು ಕೂತಂತೆ ಇದೆ, ಥಟ್ಟನೆ ಹೋಗಬೇಕೋ ಬೇಡೋ ಅಲ್ಲಿಗೆ ಹೋಗಲಿಲ್ಲ, ನಾಟಕ ಮಾಡಿದ್ರು. ಮಾರ್ಗಮಾಣೋ ಬಹಿಶ್ಚಾಂತಹ ಸೋಶೋಕವನಿಕಾತಲೆ ದದರ್ಶ ಶಿಂಶುಪಾ ವೃಕ್ಷ ಮೂಲಸ್ಥಿತರಮಾಕೃತಿಂ. ಇಲ್ಲೆಲ್ಲ ಕಡೆಯಲ್ಲೂ ಹುಡುಕಿ ಹುಡುಕಿ ಇಲ್ಲಿದ್ದಾಳ ಸೀತಾದೇವಿ, ಇಲ್ಲಿರಬಹುದಾ, ಇದ್ಯಾರು ಯಾಕಿವೆಲ್ಲ ಆಟ? ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿಧಂ. ಒಳ್ಳೆ ನೋಡಿ, ಇಲ್ಲಿ ಎಲ್ಲ ಸೇರ್ಕೊಳ್ತಿ ಇಲ್ಲಿಗೆ. ಬುದ್ಧಿ ಬಲಂ ಯಶಃ ಧೈರ್ಯಂ, ಅಷ್ಟೂ ಎಲ್ಲ ಸೇರ್ಕೊಳ್ತು ಇಲ್ಲಿಗೆ. ಇದೆಲ್ಲ ಸೇರಿದ ಮೇಲೆ ಕಡೆಗೆ ಸೇರಿದ್ದು ಆ ಧೈರ್ಯದ ಪ್ರಭಾವ. ಎಲ್ಲಿ ಯಾವ ರೀತಿಯಲ್ಲಿ ಆಲೋಚನೆ ಮಾಡಬೇಕು, ಎಲ್ಲಿ ಹಾಗೆ ಹೋಗಬೇಕು. ಯಾಕೆ ಈಗ ಯಾರು ಎದ್ದೇ ಇಲ್ಲ, ಇವರು ಯಾರು ನೋಡೋಲ್ಲ, ಆದರೂ ಯಾಕೆ ಮಾಡ್ತೀರಿ? ಪಶ್ಯತಾಂ ಕಲಿ ಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್. ನಾವು ಮಾಡುವ ಈ ವ್ಯಾಪಾರ ಮುಂದೆ ಯಾರು ಈ ಚರಿತ್ರೆಗಳನ್ನು ಕೇಳ್ತಾರೆ ಆ ದುಷ್ಟರಿಗೆ ಅವರ ಗತಿಗೆ ಸಾಧನೆ ಆಗಬೇಕದು. ಸಜ್ಜನರು ಕೇಳಿದವರಿಗೆ ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ, ಇಬ್ಬರಿಗೂ ಆಗಬೇಕು. ಸಜ್ಜನರಿಗೆ ಆನಂದೋದ್ರೇಕ, ದುಷ್ಟರಿಗೆ ನಮ್ಮ ಮೇಲೆ ದ್ವೇಷೋದ್ರೇಕ ಆಗಬೇಕು. ಅದಕ್ಕೇನು ಬೇಕೋ ಈಗಲೇ ಮಾಡಿಬಿಡ್ಬೇಕಲ್ಲ. ಅಪ್ಪ ಅಮ್ಮನೇ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ನಾನು ಆಟ ಆಡದೇ ಇದ್ದರೆ ಅದಕ್ಕೆ ತಕ್ಕಂತೆ ಆಟ ಆಡ್ತೇನೆ ಅಂತ ತಮ್ಮ ಬುದ್ಧಿಯ ಬಲವನ್ನು ಪ್ರಯೋಗ ಮಾಡಿ ಅಲ್ಲೆಲ್ಲ ಓಡಾಡಿ ಸೀತಾದೇವಿಯರನ್ನ ಕಂಡ್ರಲ್ಲ. ಇದೆಲ್ಲ ಧೈರ್ಯದ ವಿವರಣೆ. ಧೈರ್ಯಂ ಬುದ್ಧಿ ಬಲಂ ಯಶಃ ಧೈರ್ಯಂ. ಇಷ್ಟೆಲ್ಲ ಆದಮೇಲೆ ಸುದ್ದಿಗಿದ್ದಿಯಲ್ಲ ತಿಳಿಸಿ, ಏನು ಬೇಕೋ ಇಲ್ಲಿ ಹೇಳಿದಂತೆ ನಾನೇ ಮಾತು ಕೊಟ್ಟೆ ಅಂತ ಎಲ್ಲ ಮಾತು ಗೀತು ಕೊಟ್ಟು, ಇದೆಲ್ಲ ಏನು ಬೌದ್ಧಿಕ ವಿಹಾರವೇ. ಇಷ್ಟೆಲ್ಲ ಮಾತು ಕೊಟ್ಟು ಆಮೇಲೆ ಮಾಡಿದ್ದೇನು ಕೆಲಸ? ಇದಾದ ಮುಂದೆ ಇರೋದು ನಿರ್ಭಯತ್ವಂ. ಸುಮ್ಮನೆ ಹಾರಿ ಹೋಗಿದ್ದರೆ ಬರ್ತಿತ್ತು, ಮಾಡಲಿಲ್ಲ. ಇಡೀ ವನವನ್ನು ಧ್ವಂಸ ಮಾಡಿದೆ. ಬಾಲದ ತುದಿಯಿಂದ ಬಂದಂತಹ ಇಡೀ ಸಮಗ್ರ ರಾವಣನ 3ನೇ ಒಂದು ಸೇನೆಯನ್ನು ಕುಟ್ಟಿ ಪುಡಿ ಮಾಡಿದ್ರು. ಇದು ಮತ್ತೊಬ್ಬರಿಗೆ ಬರುತ್ತಾ? ಯಾರಿಂದಲೂ ಭಯ ಇಲ್ಲ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೆ ಸುಮ್ಮನೆ ಕೂತಿದ್ದಾರೆ. ಬ್ರಹ್ಮಾಸ್ತ್ರ ಇಲ್ಲಿ ಸುಮ್ಮನೆ ಕಟ್ಟಾಕಿದ್ದಾರಷ್ಟೇ. ರಾವಣನ ಎದುರುಗಡೆಯಲ್ಲಿ ಹೊಕ್ಕುಡಿಸಿದ್ರೆ ಭಯಗೀಯದ ಪ್ರಶ್ನೆಯೇ ಇಲ್ಲ. ಯಾರನ್ನ ನೆನೆಸಿಕೊಂಡ್ರೆ ಭಯ ದೂರ ಆಗುತ್ತೋ ಅಂಥ ವ್ಯಕ್ತಿ. ರಾವಣನಿಗೆ ನಿನಗೊಂದು ಒಳ್ಳೆ ಬುದ್ಧಿ ಮಾತು ಹೇಳಲಿಕ್ಕೆ ಬಂದಿದ್ದೇನೆ ಅಂತ ಮಾತಾಡುತ್ತಾರೆ. ಹೆದರಿಕೆ ಅಂತ ಒಂದಿದೆ ಅನ್ನೋದರ ಪರಿಚಯವೇ ಇಲ್ಲ. ಅವರ ಹೆಸರೇ ಅದಲ್ವೇ ಭೀಮಾನ್. ಭೀ ಅಂದರೆ ಭಯ, ಅದು ಮಾ ಭೀಮನ ನೆನೆದರೆ ಬಿಟ್ಟು ಹೋಗೋದು ಭೀತಿ. ಅಂಥ ವ್ಯಕ್ತಿತ್ವ ಅಲ್ವೇ ಅವರದ್ದು. ಅಂಥವರೆಲ್ಲಿ ತೋರಿಸಿದ್ದು ನಿರ್ಭಯತ್ವಂ. ಇದರ ಮೇಲೆ ಬಾಲಕ್ಕೆ ಬೆಂಕಿ ಇಟ್ಟರೆ ಏನಾರು ರೋಗ ಪಡ್ಕೋಬೇಕಲ್ಲ, ಗಾಯ ಆಗಬೇಕಲ್ಲ. ಅಷ್ಟೆಲ್ಲ ಅಣಕಿಸಿದ್ರೆ ಅದು ಇದು ಮಾಡಿದರೆ ಏನಾರು ಸ್ವಲ್ಪ ವಿಕಾರ ಆಗಬೇಕಲ್ಲ. ಅಲ್ಲಿ ಇಲ್ಲಿ ಕುಪ್ಪಳಿಸಿದ್ದಕ್ಕೆ ಏನಾರು ಪೆಟ್ಟಾಗಬೇಕಲ್ಲ. ಅರೋಗತಾ ಯಾವ ರೋಗವೂ ಇಲ್ಲ. ಯಾವುದೇ ತರಹದ ರೋಗ ಗೀಗ ಯಾವುದೂ ಇಲ್ಲದೆ ಅವನಿಗೆ ಸರಿಯಾದ ಕ್ರಮದಲ್ಲಿ ವಾಕ್ ಮಾತಿನ ಪ್ರಸಾರವನ್ನು ಮಾಡಿ ತೋರಿಸಿಕೊಟ್ರು. ನ ರಾಮಬಾಣ ಧಾರಣೆ ಕ್ಷಮಾ ಸ್ವರೇಶ್ವರಾಪಿ ಕಿಮುತ್ವಂ ಅಲ್ಪಸಾರಕ. ನೀ ಎಷ್ಟರವನೋ, ಯಾವ ಲೆಕ್ಕದವನು ನೀನು? ಸೀತಾದೇವಿಯರನ್ನ ಅಪಹರಣ ಮಾಡುವ ಪ್ರಯತ್ನ ಮಾಡ್ತೀಯಾ? ಸಮಗ್ರವಾಗಿ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸಿಸಿ. ಮುಂದೇನಾಗುತ್ತೆ ಅನ್ನುವ ಭವಿಷ್ಯದ ವಾಕ್ ಮಾತನ್ನು ಅಲ್ಲೇ ಆಡಿ ಅಜಾಡ್ಯಂ. ಜಾಡ್ಯ ಅಂತಂದರೆ ಸುಮ್ಮನೆ ಕೂತಿರೋದು, ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋದು. ಏನು ಆ ಜಡ ಕೂತಿದ್ಯಾ ಅಂತ
ಅಂದರೆ ದಡ್ಡತನ ಅಂತರ್ಥ. ಆ ದಡ್ಡತನ ಇಲ್ಲೇ ಇಲ್ಲ. ಸರನೇ ಹಾರಿದರು. ಯಾರ್ಯಾರ ಮನೆಗೆ ಎಷ್ಟೆಷ್ಟು ಬೆಂಕಿ ಇಡಬೇಕೋ ಇಟ್ಟರು. ಅಶೋಕವನವನ್ನು ಬಿಟ್ಟರು, ವಿಭೀಷಣನ ಮನೆಯನ್ನು ಬಿಟ್ಟರು, ಸಾತ್ವಿಕರ ಮನೆಗೆ ಮಾತ್ರ ತಾಕಿಡಬಾರದು. ಇನ್ನೆಲ್ಲವನ್ನು ದಗ್ಧಗೊಳಿಸಿದರು. ಸಮುದ್ರವನ್ನು ಹಿಡಿದು ಮತ್ತೆ ಹಾರಿ ಬಂದುಬಿಟ್ರು. ಇಷ್ಟು ಬಂದದ್ದು ಅಷ್ಟೇ ಅಲ್ಲದೇನೆ ಪಟುತ್ವಂಚ ಕಡೆಗಿರೋದು. ಪಟುತ ಎಲ್ಲಿ ಯಾವ ಕೆಲಸ ಮಾಡಬೇಕು ಅಂತನ್ನುವ ಪಾಠವ, ಆ ನೈಪುಣ್ಯ ಸೀದಾ ಬಂದು ರಾಮಚಂದ್ರ ದೇವರ ಎದುರುಗಡೆಯಲ್ಲಿ ಹೀಗೆಲ್ಲ ಮಾತಾಡಿದ್ದೇನೆ, ಮೊದಲೇ ಎಲ್ಲ ಒಪ್ಪಿಸಿ ಬಂದಿದ್ದೇನೆ, ನೀ ಮಾಡಬೇಕಾದದ್ದು ಇಷ್ಟು ಕೆಲಸ ಇದೆ ಸ್ವಾಮಿ ಅಂತ ಬಗ್ಗೆ ಏನು ಆ ಕಾಲದಲ್ಲಿ ಎಲ್ಲ ಒಪ್ಪಿಸಿಕೊಟ್ರಲ್ಲ. ಆಚಾರ್ಯರ ಕಡೆಗೆ ಅದನ್ನೆಲ್ಲ ಸಂಗ್ರಹ ಮಾಡ್ತಾನೆ ಆಡಿದ್ದು. ಇದಿಷ್ಟೂ ಕೂಡ ಹನುಮತ್ ಸ್ಮರಣಾದ್ಭವೆ. ಹನುಮಾನಂತೆ ಉಚ್ಚಾರಣೆಯಿಂದಲ್ಲ, ಇಷ್ಟೆಲ್ಲ ಚರಿತ್ರೆಯನ್ನು ಸ್ಮರಣೆ ಮಾಡಿದರೆ ನೋಡಿ. ಆ ಶಬ್ದ ಎಷ್ಟು ಚೆನ್ನಾಗಿದೆ ಅದು, ಸ್ಮರಣಾತ್. ನೀವು ಸ್ಮರಣೆ ಮಾಡಿದರೆ ಇಷ್ಟು ಭವೆ, ನಿಮಗೂ ಇಷ್ಟು ಕೊಡ್ತಾರೆ. ಭಗವಂತನ ಸೇವೆಗೆ ಇವೆಲ್ಲ ಬೇಕು ನಮಗೆ. ಅದು ಬೇಕಾದರೆ ಇದನ್ನೆಲ್ಲ ಸ್ಮರಣೆ ಮಾಡಬೇಕು. ಅದಕ್ಕೆ ಬೇಕಾದಂತಹ ಅವರ ಸ್ವರೂಪ ತತ್ವಜ್ಞಾನ ಇದೆಯಲ್ಲ, ಸಂಸಾರ ಭಂಜಕವಾದ ತತ್ವಜ್ಞಾನವನ್ನು ಹನು ಅಂತ ಕರೀತಾರೆ. ಅದು ಅವರಲ್ಲಿ ಇರೋದರಿಂದಲೇ ಹನುಮಾನ್ ಅಂತ ಕರೆಯೋದು. ಹನುಮತ್ ಸ್ಮರಣಾದ್ಭವೇ. ಇಷ್ಟನ್ನೆಲ್ಲ ಮಾಡಿ ತಂದು ಆ ಚೂಡಾಮಣಿಯನ್ನು ತಂದು ಒಪ್ಪಿಸಿದ ಕ್ರಮ ಅದೆಲ್ಲ ಪಾಠವ, ಪಟುತ್ವ. ಒಪ್ಪಿಸಿದಾಗ ಇಷ್ಟೆಲ್ಲ ನೋಡಿದ ಮೇಲೆ ರಾಮದೇವರು ಏನು ಮಾಡಬೇಕು? ಇಷ್ಟೆಲ್ಲ ಕೆಲಸ ಮಾಡಿದೆಯಲ್ಲೂ. ಬುದ್ಧರು ಬಲಂ ಯಶಃ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ ಪಟುತ್ವಂಚ ಇಷ್ಟೆಲ್ಲ ಕೊಟ್ಟಿಲ್ಲ, ನಾನು ನಿನಗೇನು ಕೊಡಲಿ? ಯಾರು ಮಾಡಲಿಕ್ಕಾಗದೇ ಇದ್ದದ್ದನ್ನು ಮಾಡಿದ್ದೀಯ, ಇನ್ನೊಬ್ಬರ ಕೈಯಲ್ಲಿ ಊಹೆ ಮಾಡಲಿಕ್ಕಾಗೋಲ್ಲ ಅಂಥದ್ದನ್ನು ಸಾಧಿಸಿ ಬಂದಿದ್ದೀಯಲ್ಲ, ನಿನಗೆ ನಾ ಏನು ಕೊಡಲಿ? ಯಾವುದಾದ್ರೂ ಅತ್ಯುತ್ತಮವಾದದ್ದನ್ನು ಕೊಡಬೇಕು. ಯಾವುದು ಅತ್ಯುತ್ತಮವಾದದ್ದು? ಈ ಪದಾರ್ಥಗಳು, ದೊಡ್ಡ ದೊಡ್ಡ ಪದವಿ, ಬೇರೆ ಬೇರೆ ಸೌಖ್ಯ, ಅದು ಇದು ಯಾವುದು ಅಲ್ಲಪ್ಪ. ವಿಚಾರ ಮಾಡ್ತಾ ಬಂದಾಗ ವೇದಶಾಸ್ತ್ರಗಳಲ್ಲೇ ಹೇಳುವಂತೆ ಅಪೌರುಷೇಯ ವಾಗ್ರಾಶಿ ಪ್ರಮಾಣ ತಮ ಎಲ್ಲದರ ಮೇಲಿರುವ ಮೂರ್ಧನ್ಯ ಶಿಖಾಮಣಿ ಪ್ರಮಾಣ ಅದು ಸಾರುವಂತೆ ನನಗಿಂತ ಅಮೂಲ್ಯವಾದ ಇನ್ನೊಂದು ವಸ್ತು ಯಾವುದೂ ಇಲ್ಲ. ನಾನೇ ಅತ್ಯಂತ ಶ್ರೇಷ್ಠವಾದ ವಸ್ತು, ನನ್ನನ್ನೇ ನಿನಗೆ ಕೊಟ್ಟು ಬಿಡ್ತೇನೆ ಅಂತ ಪಕ್ಕದಲ್ಲಿ ಕೂತಿದ್ದ ಹನುಮಪ್ಪನನ್ನು ಇಷ್ಟೆಲ್ಲ ಭಿನ್ನವಿಸಿಕೊಳ್ತಾ ಇದ್ದಾರಲ್ಲ, ಅವರನ್ನ ಬಿಗಿದಪ್ಪಿ ಎಳೆದು ತೆಗೆದು ಆಲಿಂಗನ ಮಾಡಿಕೊಂಡಂತೆ ಪರಮಾತ್ಮ. ರಾಮೋಪಿ ನಾಣ್ಯದನುದಾತು ಮನುಷ್ಯ ಯೋಗ್ಯಂ ಅತ್ಯಂತ ಭಕ್ತಿಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಾತ್ಮ ಪ್ರದಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮುಂ ಪರಮಾಭಿತುಷ್ಟಃ. ನಿನ್ನ ಕೈಗೆ ಅಂಕಿತ ದುಂಗುರ ಕೊಟ್ಟಿದ್ದೆ, ಸಾಧಿಸಿ ಬಂದ್ಯಾ. ಎಲ್ಲ ಕೆಲಸವನ್ನು ನನಗೆ ಅತ್ಯಂತ ಪ್ರಿಯವಾಗಿ ನಡೆದು ಸಾಧಿಸಿ ಬಂದ್ಯಲ್ಲ, ಇನ್ನೇನು ಕೊಡಲಿ? ನನಗಿಂತ ಉತ್ತಮ ಇನ್ನಿಲ್ಲ, ನನ್ನನ್ನೇ ನಿನಗೆ ಕೊಟ್ಟುಬಿಟ್ಟಿದ್ದೇನೆ, ಹೆಂಗೆ ಬೇಕಾದ್ರೂ ಬಳಕೆ ಮಾಡಿಕೊ. ಇಷ್ಟು ಆ ಪ್ರೀತ್ಯತಿಶಯವನ್ನು ತೋರಿಸಿ ಬಿಗಿದಪ್ಪಿ ಆಲಿಂಗನ ಮಾಡಿಕೊಂಡು ತನ್ನ ಆನಂದದ ಕಣ್ಣೀರನ್ನು ಇವರ ಮೇಲೆ ಸುರಿಸಿದ್ನಂತೆ ಹನುಮಂತ ದೇವರ ಮೇಲೆ. ಎದೆ ಹಿಡ್ಕೊಂಡು ಬಗ್ಗಿಬಿಟ್ರಂತೆ ಕೆಳಗಡೆಗೆ ಹನುಮಂತ ದೇವರು. ಕಪಿಗಳು ಕುಣಿದಾಡಿಬಿಟ್ಟು ಆ ಕಾಲಕ್ಕೆ ಸತ್ಯ ಹೋಗ್ಬಿಡ್ಬೇಕಾಗಿತ್ತು. ನಾವೆಲ್ಲ ಎಲ್ಲೋ ಹೋಗ್ಬಿಡೋಣ, ರಾಮದೇವರ ದ್ರೋಹ ಕಟ್ಕೊಳ್ಳೋಣ ಅಂತ ಹೊರಟುಬಿಟ್ಟಿದ್ವಿ. ಕೈ ಎತ್ತಿ ಅಡ್ಡದಾರಿಗೆ ಹೋಗಬೇಡ್ರಿ ಅಂತ ಒಳ್ಳೆ ದಾರಿಗೆ ನಮ್ಮನ್ನು ತಿದ್ದಿ ಇವತ್ತು ಇಂಥ ದೊಡ್ಡ ಆನಂದದ ಸಂದರ್ಭದಲ್ಲಿ ನಮ್ಮನ್ನು ಮುಳುಗಿಸ್ತಾ ಇದ್ದಾನಲ್ಲ ಈ ಹನುಮಪ್ಪ. ಅವನಿಗೆ ಇದಕ್ಕಿಂತ ದೊಡ್ಡ ಇನ್ನೊಂದು ಭಾಗ್ಯ ಇಲ್ಲ. ಎಂಥದ್ದು ಅಂತ ಹನುಮಂತ ದೇವರಿಗೆ, ರಾಮದೇವರಿಗೆ, ಲಕ್ಷ್ಮಣ ದೇವರಿಗೆ, ಸುಗ್ರೀವನಿಗೆ ಜಯಕಾರವನ್ನು ಕೂಗಾಡಿದವಂತೆ. ಇದಕ್ಕಿನ್ನ ಸೌಂದರ್ಯ ಮತ್ತೊಂದು ಇದೆಯೇನ್ರಿ? ಮೊದಲನೇ ದಿವಸ ಪ್ರಶ್ನೆ ಮಾಡಿತ್ತಲ್ಲ, ಸುಂದರಕಾಂಡ ಅಂತ ಯಾಕಿಟ್ರು? ನಾಯಕಿಯ ಚರಿತ್ರೆ ಇಲ್ಲ, ನಾಯಕನ ಯಾವುದೋ ಸೌಂದರ್ಯ ಇಲ್ಲ, ಮೇಲ್ನೋಟಕ್ಕೆ ಗೋಳಾಟ, ಕಪಿಚೇಷ್ಟೆ, ಬರೀ ರಾವಣಾದ್ಯಸುರರ ವರ್ಣನೆ. ಇದಕ್ಕೆ ಏನು ಸೌಂದರ್ಯ ಇದೆ ಅಂತ ಕೇಳುಗರಿಗೆ ಇದೆಲ್ಲ ಸೌಂದರ್ಯವೇ. ಸೌಂದರ್ಯ ಅಂದರೆ ಏನು? ನೀವು ಕನ್ನಡದಲ್ಲಿ ಹೇಳುವಾಗ ಏನಂತೀರಿ? ಈ ಪ್ರಾಂತದಲ್ಲೆಲ್ಲ ಚಂದ ಇದೆ ಅಂತ, ಹೌದಲ್ಲೋ? ಏನೇನು ಚಂದ ಇದೆ? ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲ ಚಂದ ಇದೆ. ಪ್ರತಿಯೊಂದೂ ಆ ಚಂದವಾದದ್ದನ್ನೇ ಒಂದು ಕಡೆಯಲ್ಲಿ ಸಂಗ್ರಹ ಮಾಡಿದ್ದಕ್ಕೆ ವಾಲ್ಮೀಕಿ ಋಷಿಗಳು ಮೈಮರೆತು ಕೊಟ್ಟ ಹೆಸರು ಸುಂದರಕಾಂಡ ಅಂತ. ನಮ್ಮೆಲ್ಲರಿಗೂ ಕೂಡ ಈ ಸೌಂದರ್ಯ ಬೇಕು. ನಮಗೆ ಯಾವುದ್ಯಾವುದೋ ಸೌಂದರ್ಯ, ನಾವು ಏನೇನೋ ಸೌಂದರ್ಯ ಅಂತ ತಿಳ್ಕೊಂಡಿದ್ದೇವೆ, ಅದು ಯಾವುದೂ ಅಲ್ಲ. ನಿಜವಾಗಿಯೂ ಭಗವಂತನ ಪ್ರೀತ್ಯತಿಶಯವನ್ನು ಗಳಿಸಿದರೆ, ಅವನಿಗೆ ಅತ್ಯಂತ ಪ್ರಿಯವಾಗಿ ನಾವು ನಡ್ಕೊಂಡ್ರೆ ಜೀವನದ ನಿಜವಾದ ಸುಂದರ ಪ್ರಸಂಗ ಅದು ನಮ್ಮಲ್ಲೂ ಮತ್ತೆ ಮತ್ತೆ ನಡಿಬೇಕಾಗಿದ್ದರೆ ಈ ಸುಂದರಕಾಂಡವನ್ನು ಮೇಲಿಂದ ಮೇಲೆ ನಾವು ಶ್ರವಣ ಮಾಡಿದರೆ ಮಾತ್ರ. ಅಂಥದ್ದನ್ನು ಆಚಾರ್ಯರ ನಿರ್ಣಯ ಸಮೇತ
ಏನು ವಾಲ್ಮೀಕಿ ಋಷಿಗಳು ಆ ಕಾಲಕ್ಕೆ ವಿಸ್ತಾರವಾದ ಕ್ರಮದಲ್ಲಿ ಬ್ರಹ್ಮದೇವರಿಂದ ಪ್ರೇರಿತರಾದ ನಾರದರಿಂದಾಗಿ ಕೇಳಿ ತಾವು ಕಂಡು ಮೈ ಮರೆತು ಚಿತ್ರಣ ಮಾಡಿ ರಾಮದೇವರ ಮಕ್ಕಳಿಗೆ ಬಾಯಲ್ಲಿ ಮಾಡಿಸಿ ಅವನಿಗೆ ಒಪ್ಪಿಸಿಕೊಟ್ಟರಲ್ಲ ಇಂಥ ಧನ್ಯರು. ಅಂತಹ ವಾಲ್ಮೀಕಿ ಋಷಿಗಳ ಶಬ್ದಗಳನ್ನು ಕಿವಿಯಲ್ಲಿ ಆಲಿಸ್ತಾ ಒಂದಷ್ಟು ಏನು ಅದು ಪೂರ್ಣ ಸುಂದರಕಾಂಡ ಅಲ್ಲ, ಅರ್ಧ ಭಾಗದಿಂದ 36ನೇ ಅಧ್ಯಾಯದಿಂದ 68ನೇ ಸರ್ಗದ ತನಕ ಕೆಲವು ಭಾಗಗಳನ್ನು ಯಥಾಶಕ್ತಿ ಅನುವಾದ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಎಷ್ಟೋ ದೋಷಗಳು ಅಲ್ಲಿ ಇಲ್ಲಿ ಬಂದಿರ್ತವೆ, ಹಿಂದೆ ಮುಂದೆ ಆಗಿರುತ್ತೆ, ಎಲ್ಲ ದೋಷಗಳು ನನ್ನದೇ. ಮನುಷ್ಯ ಸಹಜ ಆದ್ದರಿಂದ ಎಷ್ಟೋ ಬಂದಿರುತ್ತೆ. ಭಗವಂತ ಅದನ್ನು ಮಾರ್ಜನ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇನ್ನೇನಾರ ಗುಣಾಂಶವನ್ನೇನಾರ ಕಂಡಿದ್ದರೆ, ನಿರೂಪಣೆಯಲ್ಲಾಗಲಿ ವಿಷಯದಲ್ಲಾಗಲಿ ಅವೆಲ್ಲ ಕಂಡಿದ್ದರೆ ಅದು ಕೇವಲ ನಮ್ಮ ಆಚಾರ್ಯರು, ಬಾಳಗಾರ ಆಚಾರ್ಯ ಅವರ ಅನುಗ್ರಹ. ಅವರು ಅದನ್ನು ಇವೆಲ್ಲ ಚಿತ್ರಣ ಮಾಡ್ತಾ ಕೂತರೆ 3 ಗಂಟೆ 4 ಗಂಟೆ ಎಷ್ಟು ಸಮಯ ಆದರೂ ಹೇಳ್ತಾನೆ ಇರೋರು. ಅವ್ನು ನಿಲ್ಲಿಸಿದ ಮೇಲೆ ಮೈ ಮರೆತು ಅವ್ರು ನಕ್ಕರೆ ನಗ್ತಾ ಇರೋರು, ಅವ್ರ ಹತ್ರ ಅಳ್ತಾ ಇರೋರು. ಅದು ಏನ ಹರಿಕಥಾ ಪ್ರಸಂಗ ಅಂದರೆ ಹೀಗಿರುತ್ತೆ. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹಪರ. ಸುಮ್ಮನೆ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರಷ್ಟೇ. ಅದು ನಮ್ಮ ಆಚಾರ್ಯ ಬಾಯಲ್ಲಿ ಕೇಳುವಾಗ ಅದರಲ್ಲೂ ಆ ಯಮಕ ಭಾರತ, ರಾಮಾಯಣ, ಭಾರತ ಪ್ರವಚನ, ಭೀಮಸೇನ ದೇವರ ಚರ್ಯೆ, ಆಚಾರ್ಯರ ಒಂದೊಂದು ಗುಣಗಾನ, ಮೈ ಮರೆತು ಹೋಗೋದು. ಯಾಕೆ ನಿಲ್ಲಿಸ್ತಾರಪ್ಪ ಅಂತ ಅನಿಸೋದು. ಅಂಥ ಕ್ರಮದಲ್ಲಿ ಯಾವ ಮಹಾನುಭಾವರು ಬಂದಿದ್ದರೂ ಗೊತ್ತಿಲ್ಲ. ಅದರಲ್ಲಿ ಇನ್ನೊಬ್ಬರು ಮೆಚ್ಚಲಿಂದ ಹೇಳ್ತಿದ್ದವರಲ್ಲ, ಇಬ್ಬರು ಕೂತರೂ ಹಾಗೆ ಹೇಳುವರು, 10 ಜನ ಕೂತರೂ ಹಾಗೆ ಹೇಳೋರು. ಹಾಗೆ ವಿಚಿತ್ರವಾದ ಒಳಗಡೆಯಲ್ಲಿ ಆನಂದಕ್ಕೋಸ್ಕರವಾಗಿ ಹೀಗೆ ಸವಿತಾ ಇದ್ದ ಮಹಾನುಭಾವರು ಎಷ್ಟೋ ಮನೆತನಗಳನ್ನು ಪರಿವರ್ತನೆ ಮಾಡಿ ತಮ್ಮ ಮಾತಿನಿಂದ ಉದ್ಧಾರ ಮಾಡಿ. ಬೆಂಗಳೂರಿನಲ್ಲಿ ಇವತ್ತು ಎಷ್ಟೋ ಮನೆತನ ಉದ್ಧಾರ ಆಗೋಗಿದೆ. ಅಂಥವರ ಬಳಿಯಲ್ಲೂ 1-2 ದಿವಸ ಇದ್ದದ್ದರ ಪ್ರಭಾವ ಭಾಳ ಅನುಗ್ರಹ ಮಾಡಿದ್ದಾರೆ ನನ್ನ ಮೇಲೆ. ಅದರ ಪ್ರಭಾವದಿಂದ 1-2 ಅಕ್ಷರ ಹೇಳುವ ಪ್ರಯತ್ನ ಮಾಡಿದ್ದೇನಷ್ಟೇ. ಈ ಗುಣಾಂಶ, ಈ ಪುಣ್ಯರಾಶಿ ಎಲ್ಲವೂ ಕೂಡ ಪೂಜ್ಯರಾದ ನಮ್ಮ ಗುರುಗಳು ಬಾಳಗಾರ ಆಚಾರ್ಯರು ಅವರದ್ದೇ ಅಂತ ಅವರ ಪಾದಕ್ಕೆ ಒಪ್ಪಿಸ್ತಾ, ಅವ್ರ ಗುರುಗಳು ಅಂಥವ್ರು ಜಲೆಹಳಾಚಾರ್ಯರು ಅಂತ. ಅವರ ಆ ಕೀರ್ತಿಯೇ ಅದ್ಭುತ. ಈ ಕಾಲದಲ್ಲಿ ಒಬ್ಬ ಶಕಪುರುಷರಂತೆ ಮೆರೆದವರು. ಎಂಥ ಅದ್ಭುತವಾದದ್ದು. ವಾದಿರಾಜರ ಪರಮಾನುಗ್ರಹ ಅವರಿಗೆ. ಅವ್ರು ಅದನ್ನೇ ಹೇಳ್ತಾ ಇದ್ದಾರಂತೆ, ಅವರು ವಾದಿರಾಜರು ಅಂತೆಂದು ಕರೆದಿದ್ದಿಲ್ಲ, ಗುರುರಾಜರು ಅಂತ ಕರಿಬೇಕು ಅವರನ್ನು. ಎಂಥ ವಾಕ್ಶೈಲಿ ಅವರ ಮಾತು. ರಾಜರನ್ನೇ ಚಿತ್ರಣ ಮಾಡ್ತಾ ವಿಪ್ರ ಸಂದೇಶ ಅಂತ ರುಕ್ಮಿಣೀಶಿ ವಿಜಯದ ನಂತರ ಆ ಕಾವ್ಯ ನಿರ್ಮಾಣ ಮಾಡ್ತಾರೆ. ತೀರ್ಥ ಪ್ರಬಂಧದಂತೆಯೇ ತೀರ್ಥಕ್ಷೇತ್ರ ವಿಲಾಸ ಅಂತ ಕಾವ್ಯ ನಿರ್ಮಾಣ ಮಾಡಿದ್ದಾರೆ. ರಾಜರು ಸಂದರ್ಶನ ಮಾಡಿ ಎಲ್ಲೆಲ್ಲಿ ಓಡಾಡಿದರು. ಆಮೇಲೆ ನಿರ್ಮಾಣ ಆದ ಎಷ್ಟೋ ಕ್ಷೇತ್ರಗಳಿದ್ದಾವೆ. ನವವೃಂದಾವನ ಇದೆ, ಮಂತ್ರಾಲಯ ಇದೆ, ಅದನ್ನೆಲ್ಲ ಚಿತ್ರಣ ಮಾಡಬೇಕಲ್ಲ, ಅದನ್ನೆಲ್ಲ ತೀರ್ಥಕ್ಷೇತ್ರ ವಿಲಾಸ ಅಂತ ಹಾಗೆ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಕೊಂಡಾಡ್ತಾರೆ, ರಾಜರನ್ನು ಬಹಳ ಚೆನ್ನಾಗಿ ಕೊಂಡಾಡ್ತಾರೆ. ಅವನ ಆಕ್ರಮದಿಂದಾಗಿ ಕವಿತ್ವ ದಾಸೀಕೃತ ಕಾಳಿದಾಸ ಹಯಸ್ಯ ಕಾರುಣ್ಯ ವದಾದಿರಾಜ ಪ್ರಸೀದತಾನ್ನು ಗುರುವಾದಿರಾಜ. ಆ ಮಾತಿನ ಶೈಲಿಗಳನ್ನು ಕೇಳಬೇಕು. ರಾಜರ ಪೂರ್ಣ ಅನುಗ್ರಹ ಅಂತ ಕಾಣುತ್ತವರು. ಅಂತಹ ರಾಜರು ಭಕ್ತರು, ಅವರ ರುಜುತ್ವವನ್ನು ಸಮರ್ಥನೆ ಮಾಡ್ತಾ ಇದ್ದವರು. ಇವತ್ತಿಗೂ ಅವರ ಧ್ವನಿ ಸುರುಳಿ ಅಲ್ಲೆಲ್ಲ ಕೇಳಬಹುದು. ನಾವು ಅಲ್ಲೆಲ್ಲ ತೋರಿಸಿಕೊಟ್ಟಿದ್ದಾರೆ. ಇನ್ನು ಶಾಸ್ತ್ರ ಗ್ರಂಥಗಳಲ್ಲೂ ಅಷ್ಟೇ ಪ್ರೌಢಿಮೆ. ವಿಜೇಂದ್ರ ವಿಜಯ ವೈಜಯಂತಿ, ವಿಜೇಂದ್ರ ಪರಾಜಯ ಅಂತ ಯಾರೋ ಬರೆದಿದ್ದರಂತೆ. ಅದನ್ನು ಆ ಕಾಲಕ್ಕೆ ಹಾಸ್ಯ ಮಾಡ್ತಾ, ವಿಜಯೇಂದ್ರ ಅಂತೀಯ ಪರಾಜಯ ಅಂತಂತೀಯ, ನಿನಗೆ ಗ್ರಂಥನೂ ಇಷ್ಟೇ ವ್ಯಾಹತಿ ಅಂತ. ಹಾಗನ್ನಬಾರ್ದು. ಹಾಗಾದ್ರೆ ಏನನ್ನಬೇಕು? ವಿಜಯೇಂದ್ರ ವಿಜಯ ವೈಜಯಂತಿ ಅಂತ. ಕಬ್ಬಿಣದ ಕಡಲೆ ಆ ಗ್ರಂಥ ಇದೆ. ಇವತ್ತು ಅರ್ಥ ಮಾಡಿಕೊಳ್ಳೋದಕ್ಕೆ 4 ಶಾಸ್ತ್ರ ಗೊತ್ತಿರಬೇಕು. ವ್ಯಾಸತ್ರಯಗಳಿಗೂ ವ್ಯಾಖ್ಯಾನ ಮಾಡಿದ್ದಾರೆ. ನ್ಯಾಯಾಮೃತಕ್ಕೆ ನ್ಯಾಯಾಮೃತ ಮಹಾರ್ಣವ ವಾಕ್ಯಾರ್ಥ ಪರಂಪರೆಯಲ್ಲಿ ಇವತ್ತು ಕಟ್ಟಕಡೆಯ ಗ್ರಂಥ. ಅದರ ಮೇಲೆ ಇನ್ನೊಬ್ಬರು ಯಾರೂ ಆಕ್ಷೇಪ ಮಾಡಿಲ್ಲ. ಇವತ್ತಿಗೂ ಅದೇ ಉಳ್ಕೊಂಡಿದೆ. ನ್ಯಾಯಾಮೃತ ಮಹಾರ್ಣವ, ನ್ಯಾಯಾಮೃತ ವಿಸ್ತಾರ ಅಂತ ಅದಕ್ಕೆ ಅವರದ್ದೇ ಟಿಪ್ಪಣಿ. ಚಂದ್ರಿಕಾಕ್ಕೂ ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ತರ್ಕತಾಂಡವ ವ್ಯಾಖ್ಯಾನ ಅಂತ ಮಂಗಳವಾದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅದರಂತೆ ಚಂದ್ರಿಕಾದ ಮೇಲೆ ಶರದಾಗಮ ಅಂತ ಐಜಿ ಸ್ವಾಮಿಗಳು, ವಾಸುದೇವ ವಿಠಲರು ಅವರು ಕೊಟ್ಟ ಗ್ರಂಥ ಸಿಕ್ಕಿರಲಿಲ್ಲ. ಅವರು ಬರೋ ತನಕ ದೊಡ್ಡವರು ಕೊಟ್ಟಿದ್ದಾರೆ. ಅದರಿಂದ ಅವರು ಬರೋ ತನಕ, ಆ ಗ್ರಂಥ ಸಿಗೋ ತನಕ ಅಭಿನವ ಶರದಾಗಮ ಅಂತ ಕೊಡ್ತೇವೆ ಅಂತ ತಾವು ನಿರ್ಮಾಣ ಮಾಡಿದ್ದಾರೆ. ಹೀಗೆ ಹಿರಿಯರಲ್ಲಿ ಅವರು ತೋರಿಸಿರುವ ಭಕ್ತಿ ಆಗಲಿ, ಆ ಶಬ್ದ ಆಗಲಿ, ಹಯವದನ ವ್ಯಾಸ ಅಂತ ವಿಜಯದಾಸರು ಸ್ವಪ್ನದಲ್ಲಿ ಕೊಟ್ಟಂತಹ ಅಂಕಿತ ಅವರಿಗೆ. ಹೀಗಾಗಿ ಅದರಿಂದಲೇ ಬೇಕಾಷ್ಟು ಪದ್ಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಉಪನ್ಯಾಸ ಹೇಳಬೇಕಾಗಿದ್ದರೆ ಅವರು ಹಿರಿಯರು ಅವ್ರಿಗೆ ಅಂತಿದ್ದರಂತೆ, ಏನಪ್ಪ ಜಾಲಿಹಾಳ, ಏನು ದೊಂಬರಾಟ ನಡೆಸಿಬಿಡ್ತೀಯಲ್ಲಪ್ಪ ಅಂತ. 4,000 ದೇವರನಾಮ ಬಾಯಲ್ಲಿ. ಸಾಧಾರಣ ವಿದ್ವಾಂಸರು ಅಂತಂದರೆ ಬಾಯಲ್ಲಿ ದೇವರನಾಮ ಹೇಳ್ತಿರಲಿಲ್ಲ ಅವತ್ತು. ಆ ಥರ ಕಾಲ ಅದು. ಅಂಥ ಕಾಲದಲ್ಲಿ 4,000 ದೇವರನಾಮ ಬಾಯಲ್ಲಂತೆ. ಒಂದು ಪ್ರಸಂಗ ತೊಗೊಂಡ್ರೆ ದಾಸರ ಪದ್ಯ ಹೇಳೇ ಮುಂದಕ್ಕೆ ಹೋಗಬೇಕು. ಇಂಥದ್ದು ಇವೆಲ್ಲ ಒಟ್ಟಿಗೆ ಒಂದು ಕಡೆಯಲ್ಲಿ ಮೇಳೈಸಿದರೂ ಕೂಡ
ಒಂದನ್ನು ಕೀರ್ತಿಗೆ, ಪ್ರತಿಷ್ಠೆಗೆ, ದುಡ್ಡಿಗೆ ಒಂದನ್ನೂ ಮಾರಾಟ ಮಾಡಿಕೊಳ್ಳದೇನೆ ಆ ಕಾಲದಲ್ಲಿ ಮಾಹುಲಿ ಗೋಪಾಲಾಚಾರ್ಯರು ಅವರ ಸ್ನೇಹಿತರು, ಸ್ವಲ್ಪ ವಯಸ್ಸಿನಲ್ಲಿ ಹಿರಿಯರು. ಅವರೇನೋ ಆ ಕಾಲಕ್ಕೆ ಬಂದು ಒಂದು ಪತ್ರಿಕೆಯೆಲ್ಲ ತುಂಬಿಸಿಕೊಂಡು ಬಂದು ಅದರಲ್ಲೆಲ್ಲ ನಿನಗೆ ರಾಷ್ಟ್ರ ಪ್ರಶಸ್ತಿ ಕೊಡಿಸ್ಬಿಡ್ತೇನೆ, ಮಾಸಾಶನ ಎಲ್ಲ ಕೊಡ್ತಾರೆ, ಭಾಳ ಕಷ್ಟದಲ್ಲಿದೆಯಪ್ಪ, ಏನಾದ್ರು ತಗೋ, ಇದಕ್ಕೊಂದು ಸಹಿ ಹಾಕ್ಬಿಡು ಸಾಕು, ನನಗಲ್ಲೆಲ್ಲ ಬೇಕಾದ ಅಧಿಕಾರಿಗಳು ಗೊತ್ತು ಮುಂಬೈಯಲ್ಲಿ, ನಾವೆಲ್ಲ ಬೇಕಾದ ಮಾಡಿಕೊಳ್ತೇವೆ ಅಂತ ಹೀಗೆ ತಂದಿದ್ರಂತೆ ಅಪ್ಲಿಕೇಶನ್ನು. ಇಲ್ಲಿ ನೋಡೋಣ ಅಂತ ಹೇಳಿ ಇಸ್ಕೊಂಡು ಪರ ಹರಿದು ಒಗೆದುಬಿಟ್ರಂತೆ. ಹರಿದು ಒಗೆದು ಅವರವತ್ತು ಆಡಿದ ಮಾತು, ಕೈಯನ್ನು ಎತ್ತಿ ಜೋರಾಗಿ ಹೇಳಿದ್ರಂತೆ, ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಒಡೆಯಗೆ ಒಡಲನು ತೋರುತ್ತಾ ಎನ್ನ ಬಡತನ ಭಿನ್ನ ಮಾಡುವೆ, ಪರಮಾತ್ಮನ ಅಡಿಗಳನ್ನು ಸಾರಿ ಬದುಕುವೆ 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 10 ಸತಿ ಹೇಳಿದ್ರಂತೆ. ಯಾರು ಕೊಡ್ತಾರೋ ಮಾಸಾಶನ, ವರ್ಷಾಶನ? ಯಾರೂ ಕೊಡೋದಲ್ಲ, ಭಗವಂತ ಕೊಡಬೇಕು, ಅದರಿಂದಲೇ ಬದುಕ್ತೇನೆ, ಅವನು ಏನು ಕೊಟ್ಟಿದ್ದಾನೆ ಅದ್ರಲ್ಲಿ ಬದುಕ್ತೇನೆ. ಇಂಥ ಧೀರರಾಗಿ ಕಡೆಯ ತನಕ ಹಾಗೇ ಬದುಕಿ ಅತ್ಯದ್ಭುತವಾದ ಗ್ರಂಥಕಾರರಾಗಿ ಅಂತಹ ನಮ್ಮ ಆಚಾರ್ಯರಂತಹ ಅನೇಕರನ್ನು ನಿರ್ಮಾಣ ಮಾಡಿಕೊಟ್ಟು ಹೋದವರು ನಮ್ಮ ಪರಮಗುರುಗಳು ಜಾಲಿಹಾಳಾಚಾರ್ಯರು. ಮೇಲೆ ಬಂದಿರತಕ್ಕಂತಹ ಅನೇಕ ಜ್ಞಾನಿಗಳು ಅವನು ನಿರ್ಮಾಣ ಮಾಡಿದರು, ಸತ್ಯಧ್ಯಾನರು. ಅವ್ರ ಮೇಲ್ಮೇಲೆ ಬರತಕ್ಕಂತಹ ದಾಸವರೆಣ್ಯರಾಗಲಿ, ಮಂತ್ರಾಲಯ ಪ್ರಭುಗಳೇ ಮೊದಲಾದಂತಹ ಜ್ಞಾನಿಶ್ರೇಷ್ಠರು, ವಿಜೇಂದ್ರ ಸ್ವಾಮಿಗಳವರು, ಉತ್ತಮರು, ವಾದಿರಾಜರು, ವ್ಯಾಸರಾಜರು, ಟೀಕಾಕೃತ್ಪಾದರು, ಇಂತಹ ಅನೇಕ ಜ್ಞಾನಿಗಳನ್ನು ಪಡೆದ ನಾವೇ ಧನ್ಯರು. ಇದು ನಮಗಿದೆ ಅಷ್ಟೇ, ಮಾಧ್ವರಿಗೆ ಎಲ್ರಿಗೂ ಈ ಭಾಗ್ಯ ಇಲ್ಲ. ಅದರ ಮೇಲೆ ಎಲ್ಲದಕ್ಕಿಂತ ಹಿರಿದಾದದ್ದು ಅಂದರೆ ಇಷ್ಟೆಲ್ಲ ಸೇವೆ ಮಾಡಿ ಇಷ್ಟೆಲ್ಲ ಪ್ರೀತ್ಯತಿಶಯ ಪಡೆದ ಅದೇ ಹನುಮಪ್ಪನೇ ಮುಂದೆ ಭೀಮಾವತಾರದಲ್ಲಿ ಮಧ್ವಾವತಾರವನ್ನು ಸ್ವೀಕಾರ ಮಾಡಿ ಈ ಎಲ್ಲ ಪವಿತ್ರವಾದ ನೆಲದಲ್ಲಿ ಓಡಾಡಿ ನಮ್ಮನ್ನು ಪವಿತ್ರಗೊಳಿಸಲಿಕ್ಕೇ ಅಂತಲೇ ಬಂದಿರುವಂತಹ ಆಚಾರ್ಯರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಹೃದಯದಲ್ಲಿ ಭಗವಂತನನ್ನು ತಾವೇ ಹಾಕಿ ಕಂಡಿದ್ದಾರೋ ಅವರವರ ಯೋಗ್ಯತೆಗೆ ತಕ್ಕಂತೆ ಮಾತರಿಶ್ವ ಮಥಾಯತಿ, ಒಳಗಡೆಯಲ್ಲಿ ದೊಡ್ಡ ಸಂಪತ್ತಿದೆ, ಹೊರಗಡೆಯಲ್ಲೂ ಅರಸಬೇಡ್ರಿ ಅಂತ ಹೃದ್ಗುಹೆಯಲ್ಲಿರುವ ಭಗವಂತನನ್ನು ತೋರಿಸಿಕೊಡ್ಲಿಕ್ಕೆ ಬಂದಂತಹ ಮಹಾಕರುಣಿಗಳು. ಹೊರಗಡೆಯಲ್ಲಿ ಉಸಿರಾಡಿಸ್ತಾ ಇದ್ದಾರೆ, ಒಳಗಡೆಯಲ್ಲಷ್ಟೇ ತತ್ವಜ್ಞಾನದ ಜೀವಿಕಾವನ್ನು ನಮಗೆ ಕೊಡಲಿಕ್ಕೆ ಬಂದಂತಹ ಮಹಾನುಭಾವರು. ಅವರ ಹೃದಯ ಕಮಲದಲ್ಲಿ ಶಾಶ್ವತವಾಗಿ ಏಕಪ್ರಕಾರದಿಂದ ಅನೇಕ ಸೇವೆಗಳನ್ನು ಸ್ವೀಕಾರ ಮಾಡ್ತಾ ಇರುವ ರಾಮ, ಕೃಷ್ಣ, ವೇದವ್ಯಾಸಾದಿ ಅನಂತ ರೂಪಿಯಾಗಿರುವಂತಹ ನಮ್ಮ ಸ್ವಾಮಿ ಶ್ರೀಹರಿ, ಆತ ನಮ್ಮ ಮೇಲೂ ಪ್ರಸನ್ನರಾಗಲಿ. ಈ ಎಲ್ಲ ನಮ್ಮ ಏನು ಈ ಜೀವನ ಎಲ್ಲೆಲ್ಲೋ ಏನೋ ಕೇಳ್ತೇವೆ, ಏನೋ ಹೇಳ್ತೇವೆ, ಎಲ್ಲೋ ಹಾಳಾಗಿ ಹೋಗ್ತಾ ಇದೆ, ವ್ಯರ್ಥ ಆಗಿ ಹೋಗ್ತಾ ಇದೆ. ಅದೆಲ್ಲದೆ ಮಧ್ವೇಶನ ಸೇವೆ ಮಾಡುವಂತೆ ಅವರು ಅನುಗ್ರಹ ಮಾಡಬೇಕು. ಆ ರೀತಿಯಲ್ಲಿ ಅನುಗ್ರಹ ಮಾಡುವಂತೆ ಮತ್ತು ನೀವು ಕೇಳಿಕೊಂಡ್ರೆ ಅಷ್ಟು ಪ್ರಯೋಜನಕ್ಕೆ ಬರೋಲ್ಲ. ವಿಜಯದಾಸರು ಯಾರನ್ನು ಕೇಳ್ಕೊಂಡಿದ್ದಾರೆ? ಮತ್ತು ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಅಂತ ಅಂತಹ ಪ್ರದೇಶ ಇದು. ಕೋಟಿ ಕೋಟಿ ರೂಪದಲ್ಲಿ ಕೋಟಿ ಕೋಟಿ ಋಷಿಗಳನ್ನು ಸಂತೈಸಿ ನಿಮಗೆಲ್ಲ ಹರಿಭಕ್ತಿಯನ್ನು ಕೊಡ್ತೇನೆ ಅಂತಲೇ ಬಂದು ರಾಮಮಂತ್ರದ ಜಪದಲ್ಲೇ ಆಸಕ್ತರಾಗಿ ಅದರ ಸ್ವಾರಸ್ಯವನ್ನು ಪತ್ನಿಗೆ ಉಣಬಡಿಸ್ತಾ ಇರುವ ಮಹಾನುಭಾವರು ಕೋಟೇಶ್ವರ ಸಾಕ್ಷಾತ್ ನಮ್ಮ ರುದ್ರದೇವರೇನು ಕೂತಿದ್ದಾರಲ್ಲ, ವೈಷ್ಣವಾಗ್ರೇಶ್ವರರು, ಅವರು ನಮಗದನ್ನು ಕೊಡಲಿ ಅಂತ ಅವರಲ್ಲಿ ಎಲ್ಲ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ, ನಮಗೂ ನಿಮಗೂ ಹೇಳಿದ ನನಗೆ ಕೇಳಿದ ನಿಮಗೆ ಆಯೋಜನೆ ಮಾಡಿರುವಂತಹ ಎಲ್ಲ ಪದಾಧಿಕಾರಿಗಳಿಗೂ ನಿಜವಾಗಿಯೂ ಶುಭಾಶಂಸನ ಅಂತಂದರೆ ಸುಮ್ಮನೆ ಮಧ್ಯದಲ್ಲಿ ಒಂದು ಶುಭಾಶಯ ಬಂದು ಹೋಯ್ತಷ್ಟೆ, ಯಾವುದು ಯುಗಾದಿ ಅಷ್ಟೇ ಅಲ್ಲ, ಇದು ಜೀವಮಾನಕ್ಕಿಡೀ ಶುಭಾಶಯ ಅಂತ ಹೇಳೋದಾದರೆ ಹರಿಗುರು ಭಕ್ತಿಯನ್ನು ಪಡೆದರೆ ಮಾತ್ರ. ಇನ್ನು 1000 ಪಡೆದರೂ ಅದು ಲಾಭ ಅಲ್ಲ, ಅದೆಲ್ಲ ಈ ಜನ್ಮಕ್ಕೆ ಬರುತ್ತೆ, ಬಿದ್ದು ಹೋಗುತ್ತೆ. ಜನ್ಮ ಜನ್ಮಾಂತರಕ್ಕೂ ಬಂದು ಈ ಸಂಸಾರವನ್ನು ಕಳೆಯೋದು ಒಂದೇ ಅಂತಂದರೆ ಅದು ಕೇವಲ ಹರಿವಾಯು ಗುರುಗಳಲ್ಲಿ ಮಾಡುವ ಭಕ್ತಿ. ಆ ಭಕ್ತಿಯನ್ನು ರುದ್ರದೇವರು ನಮ್ಮನ್ನು ಕೊಟ್ಟು ಸಲಹಲಿ ಅಂತ ಈ ಕ್ರಮದಿಂದಾಗಿ, ಕಾರಣ ಅಂತಹ ಪುಣ್ಯವಂತರು ಮೋಕ್ಷದಾಯಕ ಪ್ರದೇಶದಲ್ಲೇ ವಾಸ ಮಾಡ್ತಾ ಇದ್ದೇವೆ. ನಾವಾದರೂ ಅಲ್ಲಿಂದ ಕ್ಷೇತ್ರ ಅಂತ ಹುಡ್ಕೊಂಡು ಇಲ್ಲಿಗೆ ಬರಬೇಕು, ಎಲ್ಲ ಇಲ್ಲೇ ವಾಸ ಮಾಡ್ತಾ ಇದ್ದೇನೆ. ಅಂಥ ಒಳ್ಳೆ ಪುಣ್ಯಭಾಗ್ಯಗಳು ನಮಗೆ ಮುಖ್ಯ ಪ್ರಾಣದೇವರು ರುದ್ರದೇವರು ಆ ಭಾಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ದೇವರಲ್ಲಿ ವಾಗ್ವ್ಯಾಪಾರವನ್ನು ಉಪಸಂಹಾರ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯೋ ಶುಭಮಸ್ತು. ಕಾ ಸಮಸ್ತಾ ಸುಖಿನೋ ಭವಂತು.